ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್. ಯಾರೋ ಒಬ್ರು ಒಂದು 3 ನಿಂಬೆ ಹಣ್ಣು ಇಟ್ಟು ಹೋಗ್ಬಿಟ್ಟಿರ್ತಾರೆ, ರಕ್ತನೋ ಇದ್ ಮಾಡಿರ್ತಾರೆ. ಈಗ ಸಡನ್ ಆಗಿ ನಿಮ್ ಮನೆ ಮುಂದೆ ಯಾರಾದ್ರೂ ಈ ತರದ ನಿಂಬೆ ಹಣ್ಣು ಇಟ್ಟು ಅಂತ ಟೈಮಲ್ಲಿ ಏನ್ ಮಾಡ್ಬೇಕು? ಆಮೇಲೆ ನೋಡಿ, ಯಾವಾಗ್ಲೂ ಜಾಸ್ತಿ ಮಾಡಿಸೋದು ನಿಮ್ ಹತ್ರದಲ್ಲಿರೋರೇನೆ ನಿಮ್ಮ ಏಳಿಗೆನ ತಡ್ಕೊಳಕ್ಕಾಗದೆ ಇರೋರು ಮಾಡಿಸ್ತಾರೆ. ಇನ್ನೊಂದು, ಯಾರೋ ಮಾಡಿಸಿ ಬಿಸಾಕ್ ಹೋಗಿರೋದನ್ನ ಅಚಾನಕ್ ಆಗಿ ನೀವು ಕಾಲಲ್ಲಿ ತುಳಿಯೋದು. ತಾಂತ್ರಿಕ ವಿದ್ಯೆಗಳಲ್ಲಿ, ಅದರಲ್ಲೂ ಎಸ್ಪೆಷಲಿ ಕ್ಷುದ್ರ ವಿದ್ಯೆ ಆಗಿರ್ಲಿ, ವಾಮಾಚಾರ ಆಗಿರ್ಲಿ, ಖಂಡಿತ ಇದ್ದೇ ಇದೆ. ಇದೇ ರೀತಿ ದೊಡ್ಡ ಮಟ್ಟದಲ್ಲಿ ಮಾರಣ, ಮೋಹನ, ಉಚ್ಚಾಟನ, ಸ್ತಂಭನ ಮಾಡ್ತಾರಲ್ಲ, ನಾನು ಅದೇ ಮಾರಣ ವಿದ್ಯೆ ಯಾಕೆ ಕಲಿತೀರಾ ನೀವು ಅಂತ ನಾನು ಎಲ್ಲರನ್ನೂ ಕೇಳ್ತೀನಿ. ಯಾಕೆಂದ್ರೆ ಒಬ್ಬ ಮನುಷ್ಯನ್ ಸಾಯಿಸ್ಲೇಬೇಕಲ್ಲ. ನಂಗೆ ತಲೆನೋವು ಬರುತ್ತೆ, ಬಿದೋಗ್ತೀನಿ, ವಾಮಿಟ್ ಆಗುತ್ತಾ ಇರುತ್ತೆ, ಅಥವಾ ಏನೋ ಊಟದಲ್ಲಿ ಬೆರೆಸಿ ಕೊಟ್ಟಿರ್ತಾರೆ, ಅಥವಾ ಯಾರ್ದೋ ಮನೆಗೆ ಬಂದಿದ್ರೆ ಅವ್ರ ಚಿಕ್ಕಮ್ಮ ದೊಡ್ಡಮ್ಮ ಅಂದ್ರೇನೆ ಫೋಟೋ ಹಿಂದೆ ಏನೋ ಒಂದು ಅಂಟಿಸ್ಬಿಟ್ಟು ಹೋಗಿರ್ತಾರೆ, ಅಡುಗೆ ಡಬ್ಬಿನಲ್ಲಿ ಹಿಂಗೆ ಹಾಕ್ಬಿಟ್ಟು ಹೊರಟೋಗ್ಬಿಟ್ಟಿರ್ತಾರೆ. ದ ಸೇಫೆಸ್ಟ್ ವೇ ಟು ಪ್ರೊಟೆಕ್ಟ್ ಯೋರ್ ಸೆಲ್ಫ್ ಅಂದರೆ ಕರಂಗುಲಿ ಮಾಲ ಹಾಕೋದು. ಎನರ್ಜಿನ ಸಕ್ ಮಾಡ್ಕೊಳುತ್ತೆ, ಅಂದ್ರೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಈಗ ನನ್ನ ಹತ್ರ ಏನೋ ಬರ್ತಿದೆ ಅಂದ್ರೆ ಹಿಂಗ್ ಬಾಗಲ್ ತರ ನಿಂತ್ಕೊಳ್ಳುತ್ತೆ. ನೀನು ಬೇರೆಯವ್ರಿಗೆ ಕೆಡಕನ್ನ ಬಯಸ್ದಿದ್ದೆ ಅಂತ ಇಟ್ಕೊಳ್ಳಿ, ನೀನು ಕೆಡಕನ್ನ ಬಯಸಿದಾಗ ಅದು ನಿನಗೆ ತಿರುಗಿಸುತ್ತೆ. ಆಕ್ಚುಲಿ ಹೆಣ್ಮಕ್ಳು ಹಾಕೊಳ್ಳೇಬೇಕು. ಮತ್ತೆ ಈಗ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆಗುತ್ತೆ ಟೈಮಲ್ಲಿ, ಮಾಲೆಗೆ ಹೋಗಿರ್ತಾರೆ, ಅಲ್ಲೆಲ್ಲೋ ಜಪ ಮಾಡ್ತಿರ್ತಾರೆ, ಅಲ್ಲೇ ಪೀರಿಯಡ್ಸ್ ಆಗಿರುತ್ತೆ, ಹೇಳಕ್ಕಾಗಲ್ಲ. ಯಾವ ಕಾಯಿಲೆ ಅಂತಾನೆ ಡಯಾಗ್ನೋಸ್ ಮಾಡೋಕ್ಕಾಗಲ್ಲ, ಇದೇ ತಾಂತ್ರಿಕ ಶಕ್ತಿಯಿಂದ ಅವ್ರು ಮಾಡೋದು. ಆಮೇಲೆ ಮುಖ ಪೂರ್ತಿ ಕಪ್ಪಾಗ್ಬಿಡೋದು, ಎಲ್ಲ ಪ್ಲಾನ್ ಮಾಡಿ ಇದನ್ನೆಲ್ಲ ಮಾಡ್ತಿರ್ತಾರಲ್ಲ, ಅಂತ ಟೈಮಲ್ಲೂ ನೀವು ಕರಂಗುಲಿ ಮಾಲೆ ಹಾಕೊಂಡಿರ್ಬೇಕು. ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ರೆ ಅಂತ ವ್ಯಕ್ತಿ ಮುಖ ನೋಡ್ತಿದ್ದಂಗೆ ಹೇಳ್ಬೋದಲ್ಲರು. ತುಂಬಾ ಜನರಿಗೆ ಪಾಪ ಹಂಗ್ ಮಾಡಿ ಇಟ್ಬಿಟ್ಟಿರ್ತಾರೆ. ನೀನು ಅಟ್ಯಾಕೇ ಮಾಡಬೇಡ ಅಂದ್ರೆ ಜಗತ್ತಲ್ಲಿ ಆಗಲ್ಲ, ಬಂದೇ ಬರುತ್ತೆ ಎಲ್ಲ ನೆಗೆಟಿವ್ ಎನರ್ಜಿ. ಕತ್ತಲ್ ರುದ್ರಾಕ್ಷನು ಅದು ಕಟ್ಟಾಗಿರುತ್ತೆ, ಕಟ್ಟಾಗ್ಬಿಡತ್ತೆ ರೂಪದಿ ಅಲ್ಲೋ. ಸ್ಪೆಷಲಿ ನೀವು ಎಲ್ಲೋ ಸಫೈರ್, ರಾಹು ದೆಸೆ ಇರೋರು ಎಲ್ಲೋ ಸಫೈರ್ ಏನಾರ ಗುರುದ್ ಹಾಕೊಳಕ್ ಹೋಗ್ತೀರಾ ಅಥವಾ ಎಲ್ಲೋದೇನೋ ಹಾಕೊಳ್ತೀರಾ, ನಿಂಗೆ ಕಟ್ಟಾಗಿ ಬಿದೋಗೋದು. ಈ ರಾಹು ನಿಮ್ಮನ್ನ ಬಿಡಲ್ಲ. ಅಥವಾ ನೀ ಏನೋ ನಾಳೆ ಪೂಜೆ ಮಾಡಕ್ ಹೋಗ್ತಿರ್ತೆ, ಇವತ್ತೇ ಜ್ವರ ಬರ್ಸ್ಬಿಡೋದು ನಿನಗೆ. ಆವಾಗ ನೀವು ಬುದ್ಧಿವಂತರಾಗಿ. ರುದ್ರಾಕ್ಷ ಹಾಕಕ್ಕೂ ತುಂಬಾ ಆಸೆ ಇದೆ, ಕರುಂಗಲಿ ಮಾಲೆ ಹಾಕ್ಬೇಕು ಅಂತಾನು ಆಸೆ ಇದೆ, ಆದ್ರೆ ನಾನ್ ನಾನ್ ವೆಜ್ ಬಿಡಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಶಿವ ಸ್ಮಶಾನವಾಸಿ, ಅವನು ಎಲ್ಲಿ ಬೇಕಾದ್ರೂ ಇರ್ತಾನೆ. ಅವ್ರು ಏನ್ ಮಾಡಿದ್ರು ಆ ಕಷ್ಟದಿಂದ ಹೊರಗೆ ಬರಕ್ಕಾಗಲ್ಲ. ಇವ್ರ ಹತ್ರ ದುಡ್ಡು ತಗೊಂಡು ಇವ್ರಿಗೆ ಸಾಲ ತೀರ್ಸು, ಇವ್ರ ಹತ್ರ ದುಡ್ಡು ತಗೊಂಡು ಅವ್ರಿಗೆ ತೀರ್ಸು, ನೀ ಕೆಲಸನೇ ಮಾಡಲ್ಲ. ದಿಸ್ ಇಸ್ ವೇರ್ ಮಂಗಳಾಗೂ ಶನಿಗೂ ಕಿತ್ತಾಟ ನಡೀತಿರುತ್ತೆ. ಇಬ್ರಲ್ಲಿ ಯಾರು ನಾವು ಗೆಲ್ತೀವಿ ಅಂತ ಹೇಳಿದ್ರೆ ಶನಿ ಫೈನಲಿ ಪಾಠ ಕಲಿಸ್ತಾನೆ. ನೀನ್ ಬೀದಿಲಿ ಬಿದ್ದಿರಕ್ಕೆ ಲಾಯಕ್ಕು, ನೀನ್ ಬೀದಿಲೇ ಬಿದ್ದಿರ್ತೀನಿ. ಕರುಂಗಲಿ ಮಾಲನ ಹಾಕೊಂಡು ಗಂಡ ಹೆಂಡತಿ ಸೇರಿದಂತ ಟೈಮಲ್ಲಿ ಕೆಲವೊಂದ್ಸರಿ ಗೊತ್ತಿಲ್ಲದೆ ಕೆಲವರು ಸ್ನಾನ ಮಾಡ್ಬಿಡ್ತಾರೆ, ಅದನ್ನೆಲ್ಲ ಹಾಕೊಂಡು ಆಮೇಲೆ ಮತ್ತೆ ಇದೇ ಮಾಲೆನ ಹೀಲ್ ಮಾಡ್ಕೊಬೋದ ಅಥವಾ ಯಾಕೆ ನೀವು ಹಾಕೋಬೇಡಿ ಅಂತಾರೆ ಅಂದ್ರೆ, ರಾಜೇಶ್ ರಿವೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಾವು ಮಾತಾಡ್ತಕ್ಕಂಥ ವಿಚಾರಗಳು ಪ್ರತಿಯೊಬ್ಬರಿಗೂ ಪ್ರತಿದಿನ ಬೆಳಗ್ಗೆ ಎದ್ದು ರಾತ್ರಿ ಮಲಗೋ ತನಕ ಸಿಕ್ಕಾಪಟ್ಟೆ ತಲೆ ಹುಳ ಬಿಟ್ಟಂತ ಪ್ರಶ್ನೆಗಳು. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ನೀವು ಎಷ್ಟೋ ಕಡೆ ಈ ಪ್ರಶ್ನೆಗಳನ್ನ ತುಂಬಾ ಜನ ಹತ್ರ ಕೇಳಿ ಡಿಫ್ರೆಂಟ್ ಕನ್ಫ್ಯೂಸಿಂಗ್ ಆನ್ಸರ್ ಸಿಕ್ಕಿ ಕೊನೆಗೆ ಏನು ಅಂತ ಯೋಚನೆ ಮಾಡ್ತಿರ್ತಕ್ಕಂಥ ಟೈಮಲ್ಲಿ ನಾನು ಇನ್ಸ್ಟಾಗ್ರಾಮ್ ಒಂದು ಸ್ಟೋರಿ ಹಾಕ್ತೆ ಅಷ್ಟೇ. ನಿಮ್ಮ ಪ್ರೀತಿಯ ಡಾಕ್ಟರ್ ರೂಪಾ ಇರೋ ಇರ್ತಾರೆ, ಏನ್ ಬೇಕೋ ಪ್ರಶ್ನೆಗಳು ಕೇಳಿ ಬಂತ ಸಾಕಷ್ಟು ಪ್ರಶ್ನೆಗಳ ಸರಮಾಲೆ ಇದೆ. ಈಗ ಬನ್ನಿ ಮಾತಾಡ್ಸೋಣ. ನಿಮ್ಮೆಲ್ಲರ ಫೇವ್ರೆಟ್ ಅಫ್ಕೋರ್ಸ್ ನಾನೇನಂತ ಹೇಳಿ, ನನ್ನ ಆಧ್ಯಾತ್ಮಿಕ ಗುರುಗಳು. ಅಯ್ಯೋ ಥ್ಯಾಂಕ್ ಯು ಜಿ, ಸೋ ಕೈಂಡ್ ಆಫ್ ಯು. ಸೊ ನಿಜವಾಗ್ಲೂ ಹೇಳ್ತೀನಿ, ಮನಸ್ಪೂರ್ವಕವಾಗಿ ನಾನು ಹೇಳ್ತೀನಿ, ನೀವು ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕತೆಗೆ ಕಡೆಗೆ ಹೋಗಿದ್ದೀನಿ ಅಂತ, ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂತ ಅದೆಲ್ಲ ಹೇಳ್ಕೊಳ್ಳೋದು ಒಂಥರ, ಆದರೆ ಒಬ್ಬ ವ್ಯಕ್ತಿಯಾಗಿ ನೀವು ಹೇಗೆ ನಡ್ಕೋತಿರಲ್ಲ, ದಟ್ ಈಸ್ ದ ಟ್ರೂ ಸ್ಪಿರಿಚುಯಾಲಿಟಿ ಅಂತ ಒಂದೊಳ್ಳೆ ಏನಂತ ಹೇಳಿ, ಒಳ್ಳೆ ಹೆಣ್ಮಗಳು. ಅಂಡ್ ಅದ್ಭುತವಾದಂಥ ವಿಚಾರ ಏನು ಅಂದರೆ, ಪ್ರತಿಯೊಬ್ಬ ವ್ಯಕ್ತಿನ, ಪ್ರತಿಯೊಂದು ಪ್ರಾಣಿನೂ ಕೂಡ ಮನಸ್ಪೂರ್ವಕವಾಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಒಬ್ಬರ ಬಗ್ಗೆ ತಪ್ಪು ಮಾತಾಡಲ್ಲ, ಒಬ್ಬರ ಬಗ್ಗೆ ಹೊಟ್ಟೆ ಉರಿ ಪಡಲ್ಲ. ಏನೇ ವಿಚಾರವಾಗಲಿ, ಈಗ ನಿಜವಾದ ನಾಯಕ ಅಂದ್ರೆ ಅವನು ಬೆಳೆಯೋದಲ್ವಂತೆ, ಎಲ್ಲರನ್ನೂ ಬೆಳೆಸ್ಬೇಕಂತೆ. ರೂಪಾಜಿ ಇಷ್ಟು ಜನ ಏನೋ ಸಮಸ್ಯೆ ಇಟ್ಕೊಂಡು ಫೋನ್ ಮಾಡ್ತೀರಾ ಅಂತ ಪ್ರತಿ ಸಾರಿ ಹೇಳ್ದಾಗೂ ಖುಷಿಯಾಗಿ ಹೇಳ್ತೀರ, ಯಾರು ಹೌದಾ ಕನೆಕ್ಟ್ ಮಾಡಿಸಿ, ಏನ್ ಸಮಸ್ಯೆ, ಯಾವುದೇ ತರದ ಏನು ಹಂಬಲಿಸ್ದೆ ನೀವು ನಿಜವಾಗ್ಲೂ ನೀವು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳಿದೆಲ್ಲ ಭಗವಂತ ನಿಮಗೆ ತುಂಬಾ ಚೆನ್ನಾಗಿಡ್ಲಿ. ಅವನೇ ಎಲ್ಲ ಚೆನ್ನಾಗಿಟ್ಟು, ಅವನೇ ನನಗೆ ಟೈಮ್ ಕೊಟ್ಟು, ಅವನೇ ಸಮಯ ಕೊಟ್ಟು, ಅವನೇ ಮಾರ್ಗದರ್ಶನ ನೀಡಿ ಎಲ್ಲರ ಜೊತೆನೂ ನೀವು ಮಾತಾಡಬೇಕು ಅಂತ ರಾತ್ರಿ 12 ಗಂಟೆಗೆ ಫೋನ್ ಕಾಲ್ ಬಂದರು. ಐ ರಿಸೀವ್ ದ ಫೋನ್ ಕಾಲ್. ಅವ್ರ ಕಥೆನ ಕೇಳಿಸ್ಕೊಂಡು ಅವ್ರಿಗೆ ಏನಪ್ಪ ಹೇಳಲಿ ಅಂತ ನನ್ನ ಬಾಯಿಂದನೂ ದೇವರೇ ಹೇಳಿಸ್ತಾನೆ ಅಷ್ಟೆ.
ಈಗ ಎಷ್ಟೋ ಸಂದರ್ಭಗಳಲ್ಲಿ ಈಗ ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ರೆ ಏನಾದ್ರೂ ನೆಗೆಟಿವ್ಸ್ ಜಾಸ್ತಿ ಇದ್ರೆ ಅಂತ ವ್ಯಕ್ತಿ ಮುಖ ನೋಡ್ತಿದ್ದಂಗೆ ಹೇಳ್ಬೋದಲ್ಲ ರೂಪಜಿ, ಏನೋ ಖಂಡಿತ. ಪ್ರೇತ ಕಳೆ ಕಾಣ್ತಿರತ್ತಲ್ಲ ಹೌದು. ಅವತ್ತಲ್ಲಿ. ತುಂಬಾ ಜನರಿಗೆ ಪಾಪ ಹಂಗ್ ಮಾಡಿ ಇಟ್ಬಿಟ್ಟಿರ್ತಾರೆ. ಎಸ್ಪೆಷಲಿ ನಿಮ್ಮ ಆ, ಇದ್ರದ್ದು ಮಣಿಪುರ ಚಕ್ರ ಅಂದ್ರೆ ನಾಭಿ ಚಕ್ರದಿಂದ ಬೇರೆ ಬೇರೆ ಎನರ್ಜಿ ನಿಮ್ಗಳಿಗೆ ಬಂದು ಕನೆಕ್ಟ್ ಆಗುತ್ತೆ. ಇದನ್ನ ನೀವು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ನೋಡ್ಕೊಂಡು ಹೋದಾಗ ವಲ್ನರಬಲ್ ಆಗಿರುವಂತಹ ಜಾತಕ ಅಂತ ಕರಿತೀವಿ. ಅಂದ್ರೆ ಸಡಿಲತೆ. ಈಗ ಸ್ಟ್ರಾಂಗ್ ಗ್ರಹಗಳನ್ನ ಸ್ಟ್ರಾಂಗ್ ಆಗಿ ಹೊಂದ್ಕೊಂಡಿದ್ದಾಗ ನಿಮ್ಮನ್ನ ಯಾವುದು ಬಂದು ಹಿಂಗೆ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಜಾತಕದಲ್ಲಿ ಯಾವುದೋ ಗ್ರಹಗಳು ನಿಮಗೆ ಕೇತು ಚಂದ್ರ ಜೊತೆಲಿದ್ದಾಗ ನಿಮ್ಮ ಮನಸ್ಥಿತಿನ ಮೊದಲು ಲೂಸ್ ಮಾಡುತ್ತೆ, ಸಡಿಲತೆ ಮಾಡುತ್ತೆ, ಸ್ಟ್ರಾಂಗ್ ವ್ಯಕ್ತಿತ್ವ ಮಾಡಲ್ಲ. ಬರಲಿ ನೋಡ್ಕೊಳ್ಳೋಣ ಯಾವ್ದು ಬರುತ್ತೋ ನನಗೆ ಎಲ್ಲಾದ್ರ ಜೊತೆ ನಾ ಫೈಟ್ ಮಾಡ್ತೀನಿ ಅಂತಿರಲ್ಲ. ನಿಮ್ಮನ್ನ ಇನ್ನೂ ಕುಗ್ಗಿಸಿ ಕುಗ್ಸಿ ಕುಗ್ಸಿ ಇವನ್ ರಾಹು ಪ್ರಾಬ್ಲಮ್ಮಲ್ಲಿದ್ದಾಗ ಪ್ರಾಬ್ಲಮ್ಯಾಟಿಕ್ ಆಗಿದ್ದಾಗ ನಿಮ್ಮ ಹತ್ರ ಬಂದು ಅಟ್ಯಾಕ್ ಮಾಡುತ್ತವೆ. ಸೊ ಅಟ್ಯಾಕ್ ಮಾಡದೇ ಇದ್ದಂಗೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದರೆ ಈಸಿಯೆಸ್ಟ್ ವೇ ಈ ರೀತಿ ನೀವು ರುದ್ರಾಕ್ಷಿ ಹಾಕೋತಿರೋ, ತುಳಸಿ ಹಾಕೋತಿರೋ, ಕರಂಗುಲಿ ಮಾಲ ಹಾಕೋತಿರೋ ಅದೆಲ್ಲ ಮಾಡಬೇಕು. ಬಟ್ ನಿತ್ಯ ನೀವು ಜಪ ನರಸಿಂಹಸ್ವಾಮಿದು ಕಾಳಿದು ಇದೆಲ್ಲ ಮಾಡ್ಕೊಳ್ತಾ ಇದ್ದಾಗಲೇ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ನೀನು ಅಟ್ಯಾಕೇ ಮಾಡಬೇಡ ಅಂದರೆ ಜಗತ್ತಲ್ಲಿ ಆಗಲ್ಲ, ಬಂದೇ ಬರುತ್ತೆ ಎಲ್ಲ ನೆಗೆಟಿವ್ ಎನರ್ಜಿ. ಈಗ ಕೆಲವೊಂದ್ಸರಿ ಈಗ ಕರುಂಗಲಿ ಮಾಲನ ಹಾಕೊಂಡು ಈಗ ಕೆಲವೊಂದ್ಸರಿ ಗಂಡ ಹೆಂಡತಿ ಸೇರಿದಂಥ ಟೈಮಲ್ಲಿ ದೈಹಿಕ ಸಂಬಂಧ ಇಟ್ಕೊಂಡಾಗ ಕೆಲವೊಂದ್ಸರಿ ಗೊತ್ತಿಲ್ಲದೆ ಕೆಲವರು ಸ್ನಾನ ಮಾಡ್ಬಿಡ್ತಾರೆ ಅದನ್ನೆಲ್ಲ ಹಾಕೊಂಡು, ಆಮೇಲೆ ಮತ್ತೆ ಇದೇ ಮಾಲೆನ ಎತ್ಕೊಂಡು ಹೀಲ್ ಮಾಡ್ಕೊಬೋದಾ ಅಥವಾ ಹೊಸಾದ್ ತಗೊಳ್ಳೋದು ಬೆಸ್ಟ್? ಜಿ ನೀವು ಮಂತ್ರ ಸಿದ್ಧಿ ಮಾಡ್ಕೊಂಡು ಜಪ ಮಾಡ್ತಾನೆ ಇದ್ದಾರೆ ಅಂತ ಹೇಳಿದ್ರೆ ಅದ್ರಲ್ಲೇನು ಎನರ್ಜಿ ಕಮ್ಮಿ ಆಗಿರಲ್ಲ. ಯಾಕೆಂದ್ರೆ ಇದೆಲ್ಲ ದೈವಿಕವಾದ ಸಂಬಂಧವೇ ಆಗಿರುತ್ತೆ. ಯಾಕೆ ನೀವು ಸ್ನಾನ ಮಾಡೋವಾಗ ಹಾಕೋಬೇಡಿ ಅಂತಾರೆ ಅಂದ್ರೆ ಸೋಪು ಮತ್ತೆ ನೀವು ಶಾಂಪೂ ಏನಾದ್ರೂ ಹಾಕೊಂಡ್ರೆ ಕೆಮಿಕಲ್ಸ್ ಅದಕ್ಕೆ ಹೋಗಿ ರಿಯಾಕ್ಟ್ ಮಾಡಬಾರ್ದು ಅನ್ನೋದಕ್ಕಾಗಿ, ಮತ್ತೆ ಕೆಮಿಕಲ್ಸ್ ಹೋದಾಗ ಎನರ್ಜಿ ಹೋಗುತ್ತೆ ಅನ್ನೋದಕ್ಕೆ. ಅದೇ ನೀವೆಲ್ಲ ಗಂಗೆ ಸ್ನಾನ ಮಾಡಕ್ ಹೋಗ್ತೀರಾ ಅನ್ಕೊಳ್ಳಿ, ಅದುವೇ ಯಾವುದೋ ನದಿ ಸ್ನಾನ ತೀರ್ಥ ಸ್ನಾನ ಮಾಡಕ್ ಹೋಗ್ತೀರಾ, ಅವಾಗ ಹಾಕೋಬೇಕು ನೀವು. ಇದ್ರದ್ರ ಮೇಲೆ ಹೋಗುವಂತ ನೀರು ನಿಮ್ ಬಾಡಿ ಮೇಲೆ ಬರಬೇಕು. ಅದಾಗಿರ್ಲಿ ಜೆಮ್ ಸ್ಟೋನ್ಸ್ ಆಗಿರ್ಲಿ ಅದ್ರ ಮೂಲಕ ನೀವು ಅದ್ರದೇ ಸ್ನಾನ ಮಾಡಬೇಕು ಅಂತ ಅನ್ನೋದು. ಮತ್ತೆ ಈಗ ಎಷ್ಟೊಂದು ಸಂದರ್ಭದಲ್ಲಿ ರೂಪಾಜಿ, ಈಗ ನನಗೆ ಲಾಸ್ಟ್ ಟೈಮು ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ ನನಗೆ ಒಬ್ರು ಗಿಫ್ಟ್ ಮಾಡಿದ್ರು. ನಾನು ಮನೆಗೆ ಪ್ರೀತಿಗೆ. ಬಂದು ಪ್ರೀತಿಗೆ ಮನೆಗೆ ಬಂದು ಮೆಟ್ಲತ್ರ ಇಟ್ಟು ದೇವ್ರ ಪೂಜೆ ಮಾಡಿಟ್ಟು ಈಗ ಇಲ್ಲಿ ಇಟ್ಟಿದ್ದೀನಿ. ಅದು ಧೂಪ ಹಾಕಿದ್ ಧೂಪ ಹೋಗಿ ಅಲ್ಲೆಲ್ಲೋ ಹೋಗಿರೋದಷ್ಟೇ, ಏನೂ ಆಗಿಲ್ಲ ರೂಪಾಜಿ. ಇದ್ದಕ್ಕಿದಂಗೆಲ್ಲ ರಪ್ 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 ಅಂತ ಕಟ್ಟಾಗೋಯ್ತು ಫಾರ್ ನೋ ರೀಸನ್. ಆಯ್ತಾ? ಅಂದ್ರೆ ಈಗ ಎಷ್ಟೋ ಸಂದರ್ಭಗಳಲ್ಲಿ ಕೆಲವರು ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಈಗ ಹೌದು, ಅವ್ರ ಕತ್ತಲ್ ರುದ್ರಾಕ್ಷನೋ ಅದು ಕರುಂಬಲಿ ಮಾಲನೋ ಕಟ್ಟಾಗಿರುತ್ತೆ. ಕಟ್ಟಾಗ್ಬಿಡತ್ತೆ ರೂಪಾಜಿ, ಹ್ಮ್. ಅಲ್ವಾ? ಹೌದು. ಅಥವಾ ಉಂಗ್ರ ಹಾಕೊಂಡಿರ್ತಾರೆ, ಕಳೆದೇ ಕಳೆದೇ ಹೋಗಿರುತ್ತೆ. ಹೋಗ್ಬಿಡತ್ತೆ. ಎಲ್ಲಿ ಕಳ್ಕೊಂಡ್ಯೋ ಅಂತ ಯಾರ ಕೇಳಿದ್ರೆ ಅವ್ರ ಮನೇಲಿ ಅವ್ರ ಅಮ್ಮ ಎಲ್ಲ ಗೊತ್ತಿಲ್ಲ ಅಮ್ಮ ಎಲ್ಲೋ ಬಿದೋಯ್ತು ಅಂತ ಅದು ಹೆಂಗ್ ಹೊರಟೋಗುತ್ತೆ. ಕೆಲವ್ರಿಗೆ ಇನ್ನೊಂದು ಏನು ನಾನು ಯಾವಾಗ್ಲೂ ಹೇಳ್ತೀನಿ ಅಂತ ಹೇಳಿದ್ರೆ, ಎಸ್ಪೆಷಲಿ ನೀವು ಎಲ್ಲೋ ಸಫೈರ್ ರಾಹು ದೆಸೆ ಇರೋರು ಎಲ್ಲೋ ಸಫೈರ್ ಏನಾರ ಗುರುದ್ ಹಾಕೊಳಕ್ ಹೋಗ್ತೀರಾ ಅಥವಾ ಎಲ್ಲೋದೇನೋ ಹಾಕೊಳ್ತೀರಾ, ನಿಂಗೆ ಕಟ್ಟಾಗಿ ಬಿದೋಗೋದು. ಈ ರಾಹು ನಿಮ್ಮನ್ನ ಬಿಡಲ್ಲ. ಈಗ ನಿನಗೆ ಕೆಟ್ಟದಾಗ್ಲೇಬೇಕು ಮುಂದಿನ ತಿಂಗಳು, ಇನ್ನೇನೋ ಪ್ರಾಬ್ಲಮ್ಯಾಟಿಕ್ಗೆ ಸಾಲದಲ್ಲಿ ಸಿಕ್ಕಾಕೊಳ್ಳೇಬೇಕು ಅಂದಾಗ ನಿನ್ನ ಹತ್ರ ಒಳ್ಳೇದ್ ಮಾಡ್ಸಲ್ಲ ಅದು. ಅಂದ್ರೆ ರಾಹು ದಶೆ ಇರೋರು. ರಾಹು ದೆಸೆ ಇರೋರು ಮತ್ತೆ ರಾಹು ಪ್ರಾಬ್ಲಮ್ಯಾಟಿಕ್ ಆಗಿರೋರು ಜಾತಕದಲ್ಲಿ ಈ ಥರದ್ದು ಏನ್ ಮಾಡ್ಬಿಡುತ್ತೆ, ನಿನಗೆ ಮಾಡಬೇಡ ಅಂತ ನಿನಗೆ ಬಂದು 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 ಅದೇ ಉಲ್ಟಾ ಮಾಡ್ಸತ್ತೆ. ನಿನ್ನ ಎಡವು ಬೀಳಿಸೋದು, ಅಥವಾ ನೀ ಏನೋ ನಾಳೆ ಪೂಜೆ ಮಾಡಕ್ ಹೋಗ್ತಿರ್ತೆ ಇವತ್ತೇ ಜ್ವರ ಬರ್ಸ್ಬಿಡೋದು ನಿನಗೆ, ಏನೋ ಒಂದು ಮಾಡತ್ತದು. ದಟ್ ಈಸ್ ಆಲ್ಸೋ ಮೋಸ್ಟ್ ಪವರ್ಫುಲ್. ಅವಾಗ ನೀವು ಬುದ್ಧಿವಂತರಾಗಿ ನೀನ್ ಗೆಲ್ತೀಯ ನಾನ್ ಗೆಲ್ತೀನ ಅಂತ ನಿಂತ್ಕೋಬೇಕು. ಸೊ ನಿಮ್ಮ ಜಾತಕನ ಅದಕ್ಕೆ ಸ್ಟಡಿ ಮಾಡ್ಕೊಳ್ಳಿ ನೀವು. ಅವಾಗ ಆ ಥರ ಎಲ್ಲ ಇದ್ದಾಗ ನಿನಗಿಂತ ನಾನು ಗುರುತತ್ವವನ್ನ ಮೇಲ್ ಬೆಳೆಸ್ಕೋತೀನಿ ಅಂತ ನೀವು ಹೋಗ್ಬೇಕೇ ಹೊರತು, ಅದು ನಿಮ್ಮ ಜುಟ್ಟಿಡ್ಕೊಂಡು ಆಟ ಆಡಿಸ್ತಿದೆ ಅಂತ ನೀವೇನಾರ ಅದ್ರ ಆಟಕ್ಕೆ ಸಿಕ್ಕಾಕೊಂಡ್ರೆ ನೀವು ಹಿಂಗೆ ಇರ್ತೀರ, ಜೀವನ ಪೂರ್ತಿ ಸಾಲದಲ್ಲೇ ಬದುಕಿರ್ತೀರ, ನೀವು ಮುಂದಕ್ಕೆ ಹೋಗಿ ಬೆಳೆಯಕ್ಕೆ ಸಾಧ್ಯ ಆಗಲ್ಲ. ಓಕೆ, ಈಗ ಆಧ್ಯಾತ್ಮಿಕವಾಗಿ ಈಗ ಒಂದು ಕರಂಗೊಲಿ ಮಾಲೆ ನಾನು ಧರಿಸೋದ್ರಿಂದ ಹ್ಮ್. ನನ್ಗೆ ಎರಡು ತರನೂ ಹೇಳಿ. ಒಂದು ಸೈಂಟಿಫಿಕಲಿ ಹೆಂಗ್ ಕೆಲಸ ಮಾಡುತ್ತೆ, ಅಥವಾ ಆಧ್ಯಾತ್ಮಿಕವಾಗಿ ನಾನೊಂದು ಕರಂಗೊಲಿ ಮಾಲೆ ಹಾಕೊಂಡ್ರೆ ನನ್ನ ಬಾಡಿಲಿ ಹೇಗೆ ಅದು ಚೇಂಜಸ್ ತಂದ್ಕೊಡುತ್ತೆ? ಸೈಂಟಿಫಿಕಲಿ ಇಟ್ಸ್ ಎನರ್ಜಿ ಬೇಸ್ಡ್. ಇವಾಗ ನನ್ನ ಫೋನನ್ನು ಹೆಂಗೆ ಚಾರ್ಜ್ ಮಾಡ್ತೀನಿ, ಅಥವಾ ನನ್ನ ಚಾರ್ಜನ್ನು ಹೆಂಗೆ ಚಾರ್ಜ್ ಮಾಡ್ತೀನಿ, ಅಥವಾ ನನಗೆ ಹುಷಾರಿಲ್ಲ ಅಂದರೆ ನಾನು ಮಾತ್ರೆ ಹೆಂಗೆ ತೊಗೊತೀನಿ, ನನ್ನ ಕಾರಿಗೆ ಪೆಟ್ರೋಲ್ ಹೆಂಗೆ ಹಾಕ್ಸ್ತೀನಿ. ಸೊ ಆ ಥರ ನನ್ನ ಜೀವನದಲ್ಲಿ ಎನರ್ಜಿ ನನಗೆ ಕಮ್ಮಿ ಇದೆ ಅಂತ ಹೇಳಿದಾಗ ಎನರ್ಜೈಸ್ ಮಾಡ್ಕೊಳ್ಳೋದಕ್ಕೆ ನಾನು ಇವುಗಳನ್ನೆಲ್ಲ ಹಾಕ್ಕೊಳ್ತೀನಿ. ಅದಾಗಲಿ ಜೆಮ್ ಸ್ಟೋನ್ಸ್ ಆಗಿರಲಿ, ಅಥವಾ ನೀವು ಕೈಗೆ ಹಾಕೊಂಡಿರೋದು ಆ ಥರದ್ದೆಲ್ಲ ಮಣಿಗಳಾಗಿರಲಿ, ಕ್ರಿಸ್ಟಲ್ಸ್ ಎಲ್ಲ ನೀವೇನು ಬೇಕು ಅಂದರೆ ಸಡನ್ನಾಗಿ ನಿಮ್ಗೊಂದು ಏನೋ ಒಂದು ಎನರ್ಜಿ ಬೇಕು ಅಂತಂದಾಗ ನಿಮ್ಮ ಜೊತೆಗೆ ಇಟ್ಕೋತೀರ. ಸೊ ಅದು ಬೇಕಾಗತ್ತೆ, ಬೇಡ ಅಂತ ನಾ ಹೇಳಲ್ಲ. ಯಾಕೆಂದರೆ ಎಲ್ಲ ಸಪೋರ್ಟ್ ಇದ್ದಾಗ ಅದನ್ನ ಉಪಯೋಗಿಸ್ಕೊಳ್ದೆ ಯಾಕೆ ಬದುಕ್ತೀರಾ? ಉಪಯೋಗಿಸ್ಕೊಂಡೇ ಬದುಕಿ. ಸೊ ಸ್ವಲ್ಪ ಬೇಗ ಬೇಗ ಹೋಗ್ಬೋದು ನೀವು.
ಮುಂದಕ್ಕೆ. ಆಧ್ಯಾತ್ಮಿಕವಾಗಿ ತಗೊಂಡ್ರೆ ಇಷ್ಟೊತ್ತು ನಾ ಹೇಳಿದ ಕತೆ ಅದೇನೆ. ಅವನಿಗೆ ಪ್ರಾಣನೇ ಹೊರಟೋಗ್ತಿದೆ ಅಂತ ಬಂದಾಗ ರಾಹು ಕೇತುದು ನಿಮ್ಗೆ ಕಾಳಸರ್ಪ ದೋಷದಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದಾಗ್ಲೂ ಅವ್ನ ತಲೆ ಮೇಲೆ ಒಂದು ಕಡ್ಡಿ ಬಂದು ಬಿದ್ದು ಅವನನ್ನು ಕಾಪಾಡ್ತು. ಸೊ ನೀವು ಒಳ್ಳೆ ಕೆಲಸ ಮಾಡಕ್ ಹೋದಾಗ ಇದೇ ಆ ಸರ್ಪದ ತರ ಬಂದು ನಿಮ್ಮನ್ನು ಸುತ್ತಾಕೊಂಡು ಇದೇ ಸಮಾಜ, ಇದೇ ಜನ, ಇದೇ ಫ್ಯಾಮಿಲಿಯವರು ನಿಮ್ಮನ್ನ ಸುತ್ತಾಕೊಂಡು ಪ್ರಾಣ ತೆಗಿಯಕ್ ಬಂದಿರ್ತಾರೆ. ಆದ್ರೂ ನಿಮ್ ವ್ಯಕ್ತಿತ್ವ ನಿಮ್ ಜೊತೆ ಇರಬೇಕು, ದೇವ್ರು ನಿಮ್ ಜೊತೆ ಇರಬೇಕು ಅಂತಂದಾಗ ಯು ಶುಡ್ ಟೇಕ್ ಸಪೋರ್ಟ್ ಆಫ್ ಇವುಗಳೆಲ್ಲದ್ರದ್ದು ಸಪೋರ್ಟ್ಗಳನ್ನ ನೀವು ತಗೋಬೇಕು. ನಂಗೆ ಇನ್ನೊಂದ್ಸರಿ ಅನ್ಸೋದೇನು ಅಂದ್ರೆ, ಒಬ್ಬ ಮನುಷ್ಯನಿಗೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ ಪಾಪ ಅವನಿಗೂ ಒಳ್ಳೇದಾಗ್ಲಿ ಅಂತ ಹೇಳೋರು ಬಹಳ ಕಮ್ಮಿ. ಹೌದು. ಕೆಟ್ಟದಾಗತ್ತೆ ಅನ್ನೋದಾದ್ರೆ ಖುಷಿಯಾಗಿ ಹೇಳ್ತಾರೆ, ಅಥವಾ ಒಬ್ಬರ ಬಗ್ಗೆ ಏನೋ ಕೆಟ್ಟದ್ ಕಿವಿಲ್ ಕೇಳಿದ್ರೆ ಕ್ಯೂರಿಯಾಸಿಟಿ ಅವ್ರ ಬಗ್ಗೆ ಹತ್ತಾರು ಗಾಸಿಪ್ ಮಾಡ್ಬಿಡ್ತಾರೆ. ಅದೇ ಒಬ್ರಿಗೆ ಒಳ್ಳೇದಾಗ್ಬೇಕಪ್ಪ, ಏನೋ ಸಪೋರ್ಟ್ ಮಾಡೋಣ, ಒಂದು ಹೆಲ್ಪ್ ಮಾಡೋಣ ಅಂದ್ರೆ ಯಾರು ಮುಂದೆ ಬರಲ್ಲ. ಖಂಡಿತ ಬರೋದಿಲ್ಲ. ಆಮೇಲೆ ಅಡ್ವೈಸು ಮಾಡಲ್ಲ. ಅವನೇನೋ ಯಾವುದೋ ಒಂದು ಹುಡುಗ ಬಂದು ಒಳ್ಳೆ ಐಡಿಯಾ ಹೇಳಿರ್ತಾನೆ ಅಂತ ಇಟ್ಕೊಳ್ಳಿ, ನೀನ್ ಹೆಂಗೋ ಇದು ಮಾಡ್ಬಿಡಕ್ಕಾಗತ್ತೆ, ಮುಂದಿನ ವರ್ಷ ಹಿಂಗಾಗ್ಬಿಡುತ್ತೆ, ಹಿಂಗಾಗುತ್ತೆ, ನೀನ್ ಸಾಲ ಮಾಡ್ಕೋತೀಯ, ನಿಮ್ಮ ಅಪ್ಪ ಅಮ್ಮ ಬಿಡಲ್ಲ, ಇವರೇ ಫಸ್ಟ್ ನಿಮ್ಮನ್ನ ಕುಗ್ಗಿಸ್ಬಿಡ್ತಾರೆ. ಅದಾದ್ಮೇಲೆ ಫ್ಯಾಮಿಲಿನೂ ನಿನ್ಗೆ ಯಾಕೆ ಬೇಕಿದು, ನಿನ್ ಪಾಡಿಗೆ ನೀ ಕೆಲಸ ಮಾಡ್ಕೊಂಡು ದುಡಿ ಹೋಗು ಅಂತ ಅಂದ್ಬಿಡ್ತಾರೆ. ಸೊ ನಿಮ್ಗೆ ಯಾರೇ ಕ್ರಿಯೇಟಿವ್ ಆಗಿ ಕೆಲಸ ಮಾಡೋ ವ್ಯಕ್ತಿಗಳಿಗೂ ಬಿಡೋದಿಲ್ಲ. ಅವಾಗ ನೀವು ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಆಗಬೇಕು ಅಂದಾಗ ಇದೆಲ್ಲದ್ರದ್ದು ಸಪೋರ್ಟ್ ತಗೊಳ್ಳೇಬೇಕು. ಈಗ ತಮಿಳ್ನಾಡಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರ ಕತ್ತಲ್ಲಿ ಕರುಂಗಲಿ ಮಾಲಾ ಇದೆ, ಧನುಷ್ ಧನುಷ್ ಅವ್ರು ಹಾಕೊಂಡಿದ್ದಾರೆ, ಸಮಂತ ಹಾಕಿದ್ದಾರೆ, ಸಾಯಿ ಪಲ್ಲವಿ ಹಾಕಿದ್ದಾರೆ. ಇನ್ಫ್ಯಾಕ್ಟ್ ನೀವು ಇತ್ತೀಚೆಗೆ ಭೇಟಿ ಮಾಡಿ ಬಂದ್ರಲ್ಲ ಆಂಧ್ರ ಪ್ರದೇಶದಲ್ಲಿ CMG ಇವರು ಪವನ್ ಕಲ್ಯಾಣ್ ಅವರು ಕೂಡ ಅವ್ರ ಕತ್ತಲ್ಲಿ ಚಂದ್ರಬಾಬು ನಾಯ್ಡು ಅವರು. ಈಗ ಪವನ್ ಕಲ್ಯಾಣ್ ಅವರೆಲ್ಲ ಒಂದು 5 ವರ್ಷದ ಮುಂಚೆನೆ ಅವರು ಒಂದು ವಾರಾಹಿ ದೇವಿ ಪೂಜೆ ಮಾಡ್ತಾರೆ. ಅವಾಗ ಅವ್ರು ಆಕ್ಚುಲಿ ಅವ್ರ ಕತ್ತಲ್ಲಿ ಕರುಂಗಲಿ ಮಾಲಾ ಅದು ಹೈಲೈಟ್ ಆಗೋದು, ನ್ಯೂಸ್ ಅಲ್ಲೆಲ್ಲ ಬರೋದು. ತುಂಬಾ ಜನ ಸೆಲೆಬ್ರಿಟೀಸ್ ಅಂಡ್ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು, ಜನಪ್ರಿಯ ರಾಜಕೀಯ ವ್ಯಕ್ತಿಗಳ ಕತ್ತಲ್ಲಿ ಇದೆ. ಕೆಲವ್ರು ಕವರ್ ಮಾಡ್ಕೋತಾರೆ, ಕೆಲವ್ರು ತೋರ್ಸಲ್ಲ. ಈ ಯಶಸ್ವಿ ವ್ಯಕ್ತಿಗಳೆಲ್ಲ ಹಾಕ್ತಿದಾರಲ್ಲ, ಈಗ ನೀವು ಗಮನಿಸಿದ್ರೆ ಇತ್ತೀಚೆಗೆ ಒಂದು 5-10 ವರ್ಷದಿಂದ ತಮಿಳ್ನಾಡು ಅಥವಾ ಅದು ಮೊದ್ಲಿಂದ ಇತ್ತು ಇವಿಲ್ ಐ ಪ್ರೊಟೆಕ್ಟ್ ಮಾಡಕ್ಕೆ. ಅಂದ್ರೆ ಅದೇ ಇದೆಲ್ಲ ನಿಮ್ಗೆ ಅವ್ರೇನೋ ನೀವು ಫಸ್ಟ್ ಬಿಗಿನಿಂಗ್ ಅಲ್ಲಿ ಕೇಳಿದ್ರಲ್ಲ, ನಿಂಬೆ ಎಣ್ಣೆ ಹಾಕಿರ್ಬೇಕು, ಮೆಣಸಿನ್ಕಾಯಿ ಹಾಕಿರ್ಬೇಕು ಅಂತಿಲ್ಲ ನೋಡಿ. ಹಿಂಗ್ ಕಣ್ಣಲ್ಲಿ ನೋಡಿದ್ರೇನೆ ತುಂಬಾ ಜನರದ್ದು ಕೆಟ್ಟ ಕಣ್ಣುಗಳು ನಿಮ್ಗೆ ಏನನ್ ಬೇಕಾದ್ರೂ ಮಾಡುತ್ತೆ. ನಿಮ್ಗೆ ಗೊತ್ತಿಲ್ದಂಗೆ ಕೆಲವು ಸತಿ ತಲೆನೋವು ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ಜ್ವರ ಬಂದ್ಬಿಡುತ್ತೆ, ಆಗ್ತಾನೆ ಇಲ್ಲಪ್ಪ ತಲೆನೋವು ಅಂತ ಅನ್ಕೊಳ್ತೀವಿ, ಮೈಕೈ ನೋವು ಬರುತ್ತೆ. ಸೊ ಅದು ತುಂಬಾ ಜನರು ಕೆಟ್ಟದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಹಿಂಗ್ ನೋಡ್ತಾನೆ ಇರ್ತಾರೆ. ಇವಳು ನೋಡಿ ಹಿಂಗಿದ್ದಾಳೆ, ಇವಳು ನೋಡಿ ಇಷ್ಟು ಚೆನ್ನಾಗಿದ್ದಾಳೆ, ಅವಳೇನೋ ಹಾಕೊಂಡ್ಬಿಟ್ಟಿದ್ದಾಳೆ, ಅವಳನ್ನ ದೊಡ್ಡ ವ್ಯಕ್ತಿ ಅಂತ ವೇದಿಕೆ ಮೇಲೆ ಕೂಡಿಸ್ಬಿಟ್ರು, ಅಥವಾ ಇವ್ನು ಹಿಂಗ್ ಬೆಳೀತಿದ್ದಾನೆ ಅಂತ ಮನೆಯವರೇ ನಿಮ್ಗೆ ರಿಲೇಟಿವ್ಸೇ ನೀವು ಯಾವುದೋ ಫಂಕ್ಷನ್ಗಳಲ್ಲಿ ಭೇಟಿ ಮಾಡಿದಾಗ ನಿಮ್ಮ ಮೇಲೆ ಕಣ್ಣು ಹಾಕ್ಬೋದು. ಅಥವಾ ಯಾವುದೋ ಪಾಪ ಕಸಿನ್ ಹುಡುಗ ಮದುವೆ ಮಾಡ್ಕೋತಿದ್ದಾನೆ, ಅವ್ನಿಗೆ ನೋಡಿ ಹೆಣ್ಣು ಸಿಕ್ಬಿಟ್ಲು, ಅವ್ನು ಮದುವೆ ಆಗ್ತಿದ್ದಾನೆ, ನನ್ನ ಮಗಂಗೆ ಇನ್ನೂ ಮದುವೆ ಆಗಿಲ್ಲ, ಅವನು ಕೆಲಸ ಸಿಕ್ಬಿಡ್ತು, ನನ್ನ ಮಗಂಗೆ ಇನ್ನೂ ಕೆಲಸ ಸಿಕ್ಕಿಲ್ಲ, ಆ ಥರ ತುಂಬ ಜನರಿಗೆ ಬರುತ್ತೆ. ಅಥವಾ ಚಿಕ್ಕ ಹುಡುಗರು ಕೂಡ ಕಣ್ಣು ಹಾಕ್ಬೋದು. ಈಗ ಎಷ್ಟೋ ಜನ ಹೆಣ್ಮಕ್ಳು ರಿಲೇಟ್ ಮಾಡ್ಕೋತಾರೆ. ಈಗ ಯಾವ್ದಾದ್ರು ಮದುವೆಗಳಿಗೆ ನೀವು ಬೆಳಗ್ಗೆ ಮನೆಯಿಂದ ಎದ್ದು ನೀಟಾಗಿ ರೆಡಿ ಆಗಿ ಮದುವೆಯಲ್ಲಿ ಮುಖ ತೋರಿಸಿ ಊಟ ಮಾಡ್ಕೊಂಡ್ ಬರೋದಷ್ಟೇ. ಅದೇನ್ ದೊಡ್ಡ ಕೆಲಸ ಅಲ್ಲ, ನೀವೊಂದ್ ಬೆಟ್ಟನೂ ಏನ್ ಹತ್ತಲ್ಲ. ಬಹುತೇಕ ಮಂದಿ ರೂಪಾಜಿ, ನಿಮಗೂ ಅಫ್ಕೋರ್ಸ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಯಾವ್ದಾದ್ರು ಫಂಕ್ಷನ್ಸ್ಗೆ ಹೆಣ್ಮಕ್ಳು ಚೆನ್ನಾಗಿ ರೆಡಿ ಆಗಿ ಹೋಗಿ ಬಂದ್ರೆ, ಒಂದ್ ರೇಷ್ಮೆ ಸೀರೆನೋ ಒಡವೆಗಳ ಹಾಕೊಂಡು ಒಂದ್ ರೌಂಡ್ ನಮ್ ತೋರಿಸ್ಕೊಂಡ್ ಸಾಕು, ಮನೆಗೆ ಬರ್ತಿದಂಗೆ ಎಲ್ಲರಿಗೂ ಸುಸ್ತಾಗ್ಬಿಡುತ್ತೆ, ವಾಂತಿ ಬರುತ್ತೆ, ಕೆಲವ್ರಿಗೆ ಹೆಲ್ತ್ ಅಪ್ಸೆಟ್ ಆಗತ್ತೆ. ಅಂದ್ರೆ ದೃಷ್ಟಿ ಅನ್ನೋದು ಎಷ್ಟು ಸತ್ಯ ಅಲ್ವಾ? ತುಂಬ ಜನಕ್ಕೆ ದೃಷ್ಟಿ, ತುಂಬ ಜನರ ಮನೇಲಿ ನನಗೆ ಆವಾಗಲೇ ಹೇಳ್ದಂಗೆ ಡಯಾಗ್ನೋಸೇ ಮಾಡೋಕ್ಕಾಗ್ದೆ. ತುಂಬ ಜನ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲೂ ತುಂಬ ಹುಚ್ಚರ ಥರ ಪಾಪ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತಾರೆ. ತುಂಬ ಬುದ್ಧಿವಂತರು, ತುಂಬ ಹೈಲಿ ಎಜುಕೇಟೆಡ್, ಇಂಜಿನಿಯರಿಂಗ್ ಓದಿರೋರು, ಅವ್ರಿಗೆ ಏನು ಅಂತ ಕಂಡುಹಿಡಿಯೋಕ್ಕೆ ಆಗಲ್ಲ, ಏನೇನೋ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇನ್ಯಾರೋ ಬರ್ತಾ ಇದ್ದಾರೆ ನೋಡು ಅಂತ ಹೆದರ್ಕೊಳ್ಳೋ ಫೋಬಿಯಾ ಶುರುವಾಗುತ್ತೆ. ಆಮೇಲೆ ಅವ್ರು ಮಾಡದೇ ಇರೋ ಪೂಜೆಗಳಿಲ್ಲ, ಎಲ್ಲ ಪೂಜೆಗಳನ್ನು ಮಾಡಿರ್ತಾರೆ, ಎಲ್ಲ ದೇವ್ರಿಗೂ ಮೊರೆ ಹೋಗಿರ್ತಾರೆ, ಆದರೂ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಸೊ ಈ ಏನಕ್ಕೆ ಇದು ಹೇಳ್ತಿದ್ದೀನಿ ಅಂದರೆ, ಲುಕ್ ಅಟ್ ನೆಗೆಟಿವ್ ಎನರ್ಜಿಗೂ ಇರುವಂತಹ ಪವರ್. ವಿಜ್ಞಾನ ನೆಗೆಟಿವ್ ಎನರ್ಜಿ ನಂಬದೇ ಇರಬಹುದು, ಬಟ್ ಆಧ್ಯಾತ್ಮದಲ್ಲಿ ಮತ್ತು ತಂತ್ರವಿದ್ಯೆಯಲ್ಲಿ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಎರಡೂ ಇದೆ. ಅದನ್ನ ನಾವು ನಂಬ್ತೀವಿ. ಆ ರೀತಿ ನೆಗೆಟಿವ್ ಎನರ್ಜಿಗೆ ಎಷ್ಟು ಪವರ್ ಇದೆ, ಒಂದು ಜೀವನವನ್ನೇ ಹಾಳು ಮಾಡಬಹುದು. ಒಬ್ಬ ವ್ಯಕ್ತಿಯ ಜೀವನ, ಆರೋಗ್ಯ, ಶಕ್ತಿ ಎಲ್ಲವನ್ನೂ ಹಾಳು ಮಾಡೋವಂಥ ತಾಕತ್ತು ಅದಕ್ಕಿದೆ ಅಂತಂದಾಗ ಈ ಬೇರೆ ವ್ಯವಸ್ಥೆಗಳದ್ದು ನೀವು ಪ್ರೊಟೆಕ್ಷನ್ ತಗೊಳ್ಳೇಬೇಕು. ನಾವು ಹೆಂಗ್ ಮೆಡಿಕಲಿ ತಗೊಳ್ತೀವೋ ಅದೇ ತರ ಇದು ಆಧ್ಯಾತ್ಮಿಕವಾಗಿ ತಗೋಬೇಕು. ಈಗ ನಾನು ಹಾಕಿರೋ ರುದ್ರಾಕ್ಷ ಆಗ್ಬೋದು ಅಥವಾ ಕರುಂಗಲಿ ಮಾಲಾ ಆಗಿರೋದು, ನಾನೀಗ ಒಳಗೆ ಕವರ್ ಮಾಡ್ಕೊಂಡಿರ್ತೇನೆ, ನಾನು ಹೊರಗಡೆ ಹಾಕೊಳ್ಳಲ್ಲ. ಈಗ ಕರುಂಗಲಿ ಮಾಲಾ ಇದೆಲ್ಲ ನಾವು ಒಳಗೆ ಹಿಂಗೆ ಪ್ರೊಟೆಕ್ಟ್ ಒಳಗೆ ಇಟ್ಕೊಳ್ಳೋದು ಒಳ್ಳೇದಾ
ಅಥವಾ ಕಾಣಿಸಂಗ್ ಹಾಕ್ಬೇಕಾ? ಹೆಂಗ್ ಬೇಕಾದ್ರೂ ಹಾಕ್ಕೋಬಹುದು. ಒಟ್ನಲ್ಲಿ ನಿಮ್ ಜೊತೆ ಇರ್ಬೇಕು. ನಾನ್ ಯಾಕೆ ಹೊರಗೆ ಹಾಕೋತೀನಿ ಅಂದ್ರೆ, ನಾ ಮೊದ್ಲಿಂದಾನು ಆಸ್ ಅ ವುಮನ್ ನನಗೆ ಪ್ರೊಟೆಕ್ಷನ್ ಬೇಕು, ಹೊರಗಿಂದಾನು ಬೇಕು ಒಳಗಿಂದಾನು ಬೇಕು ಅಂತ ನಾನು ಜಪ ಮಾಡ್ಕೊಂಡಿರೋದೆ. ನಾನು ಹಿಂಗೆ ಏನಕ್ಕೆ ಹಾಕೋತೀನಿ ಅಂದರೆ, ಅದು ಫ್ಯೂ ಮೀಟರ್ಸ್ ನನಗೆ ಎನರ್ಜಿ ಟ್ರಾನ್ಸ್ಫರ್ ಆಗಿ ಅಲ್ಲಿಗೆ ನಿಲ್ಲಿಸುತ್ತೆ. ಸೊ ನನ್ನ ಕ್ಲೋಸೆಸ್ಟ್ ಬೌಂಡ್ರಿ ಒಳಗಡೆ ಯಾರೂ ಬರ್ಕೂಡ್ದು ಅಂತ ಅನ್ನೋದಕ್ಕೆ ನನಗೆ, ನಾನು ಚಿಕ್ಕ ವಯಸ್ಸಿಂದ ಒಂದು 25 ವರ್ಷ ಆಯ್ತಾ ಅವಾಗಿಂದ ಹಾಕೊಂಡಿದ್ದೀನಿ. ಓಕೆ, ಈಗ ರುದ್ರಾಕ್ಷ ಕರುಂಗಲಿ ಮಾಲ ಹೇಗೆ ನಾವು ಪ್ರೊಟೆಕ್ಷನ್ಗೆ ಹಾಕೋತೀವಲ್ಲ, ಈಗ ಬ್ಲ್ಯಾಕ್ ಮ್ಯಾಜಿಕ್ಗೆ, ನಮ್ಮ ಸಕ್ಸಸ್ಗೆ, ಫಸ್ಟ್ ಆಫ್ ಆಲ್ ಕಣ್ ದೃಷ್ಟಿ ಹೋಗಿಲ್ಲ. ಅದೇ ಥರ ಈಗ ರುದ್ರಾಕ್ಷ ನಾವು ಅದ್ರ ಪ್ರಯೋಜನ ಏನು, ಯಾವ್ದು ಹಾಕ್ಬೇಕು, ಅದೆಲ್ಲದಕ್ಕಿಂತ ಮುಂಚೆ ನೀವು ರೂಪಜಿ ಫಸ್ಟ್ ಟೈಮ್ ನೀವು ಹಾಕದ ಮೇಲೆ ನಿಮ್ಮ ಜೀವನದಲ್ಲಿ ನೀವು ಕಂಡ್ಕೊಂಡಂತ ಚೇಂಜಸ್ ಏನು? ಸ್ಪಿರಿಚುಯಾಲಿಟಿ ಅದು ಹಾಕ್ಕೊಂಡ್ಮೇಲೆ ಅದೇ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ. ನೀ ಹಾಕ್ಕೊಂಡಿದ್ಯಾ ಜಪ ಮಾಡು, ನೀ ಹಾಕ್ಕೊಂಡಿದ್ಯಾ ಅದಕ್ಕೆ ಎನರ್ಜಿ ತುಂಬಿಸ್ಕೊ, ನೀ ಹಾಕ್ಕೊಂಡಿದ್ಯಾ ಒಂದು ಔಟ್ಲುಕ್, ನೀ ಕನ್ನಡಿಲೂ ಹಿಂಗೆ ನೋಡ್ಕೊಂತೀಯ. ನಾನು ಹೆಂಗೆ ಅಂತ, ಕೆಲವರು ನಾವು ಸ್ವಾಮೀಜಿ ಥರ ಕಾಣಿಸ್ಬಾರ್ದು, ಮಾಡರ್ನ್ ಆಗಿರಬೇಕು ಅನ್ನೋದನ್ನ ಅನ್ಕೊತಾರೆ. ಕೆಲವರು ಜಪ ಮಾಡಿ ಮನೇಲೇ ಇಟ್ಬಿಡ್ತಾರೆ. ಇನ್ನು ಕೆಲವರು ಅದೇ ಈ ರೀತಿ ಗೋಲ್ಡಲ್ಲೂ ಕೂಡ ಕ್ಯಾಪ್ ಹಾಕ್ಸ್ಕೊಂಡು ಮಾಡ್ಕೊಳ್ತಾರೆ. ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ಜಪ ಮಾಡಿ ಮಾಡಿ ಇವನ್ ಕೈಲಾಸ ಮಾನಸರೋವರಕ್ಕೆ ಹೋದ್ರು, ಮಾನಸರೋವರದಲ್ಲಿ ಮಿಂದಾಗ ಇದೆಲ್ಲ ನೀರೊಳಗಡೆ ಹೋಗಿ ಬರಬೇಕು, ಕಾಶಿಗೆ ಹೋದಾಗ ಅದು ಬರಬೇಕು. ಸೊ ಅದೆಲ್ಲ ಎನರ್ಜಿ ತುಂಬಿಕೊಳ್ತಾ ಹೋಗುತ್ತೆ. ಆ ಎನರ್ಜಿ ಬೇಸ್ಡೇ ನಾನು ಹಾಕ್ಕೋಬೇಕು, ಅದನ್ನು ನನಗೆ ಒಂದು ವೈಬ್ರೇಷನ್ನ ಕೊಡುತ್ತೆ ಅಂತ. ಆಮೇಲೆ ದಿಸ್ ಮೋಟಿವೇಟೆಡ್ ಮೀ, ನನಗೆ ತುಂಬ ಸತಿ ಪ್ರೊಟೆಕ್ಟು ಮಾಡಿದೆ. ನನಗೆ ತುಂಬ ನೆಗೆಟಿವ್ ವ್ಯಕ್ತಿಗಳು, ನಾ ಹೇಳಿದ್ನಲ್ಲ ಇಲ್ಲಿ ತನಕ ಬಂದು ಈ ಒಂದು ಆ ಗೇಟ್ ದಾಟ್ ಮುಂದೆ ಬರಲ್ಲ, ಅಲ್ಲಿ ನಿಲ್ಸತ್ತದು. ಓ ಮೇಡಮ್ ರುದ್ರಾಕ್ಷಿ ಹಾಕ್ಕೊಂಡಿದ್ದೀರಾ ಅಂತ. ಸೊ ಅದು ಎಲ್ಲ ರೀತಿನೂ ನನಗೆ ಪ್ರೊಟೆಕ್ಟ್ ಮಾಡಿದೆ. ಸೊ ಬೇರೆಯವ್ರದ್ದು, ನಾ ಹೇಳಿದೆ ನಮ್ಮ ಮನೆ ಮುಂದೆನೂ ಯಾರೋ ತೆಂಗಿನಕಾಯಿ ಮಂತ್ರಿಸಿಟ್ಟಿದ್ರು, ಅದೆಲ್ಲ ಏನೇ ಇಟ್ಟರು ಕೂಡ ನನ್ನಲ್ಲಿ ಒಂದು ಸ್ಪಿರಿಚುವಲ್ ಎನರ್ಜಿ ಇದ್ದಾಗ ತಾತ್ಕಾಲಿಕವಾಗಿ ಕೆಟ್ಟದಾಗಿದೆ, ಆಗಿಲ್ಲ ಅನ್ನೋದಲ್ಲ, ಯಾರ್ಯಾರೋ ಮಂತ್ರಿಸಿಟ್ಟಿರೋದೆಲ್ಲ. ಹಂಗಂತ ನಾನು ರುದ್ರಾಕ್ಷಿ ಹಾಕೊಂಡ್ಬಿಟ್ಟಿದ್ದೀನಿ ಅಂತ ಮಾತ್ರಕ್ಕೆ ಕೆಟ್ಟವರು ಬರಲ್ಲ ಅಂತಲ್ಲ, ಬಂದೇ ಬರ್ತಾರೆ. ಕೆಟ್ಟದ್ದು ಮಾಡಬೇಕು ಅನ್ನೋ ಪ್ಲಾನ್ಗಳನ್ನೂ ಮಾಡ್ಕೊಳ್ತಾರೆ ಹೊಂಚು ಹಾಕೊಂಡು. ಆದ್ರೂ ನೀವು ಸ್ಟ್ರಾಂಗ್ ಹೌದು, ರೆಡಿ ಇರ್ಬೇಕು ಫೈಟ್ ಮಾಡಕ್ಕೆ. ಆಮೇಲೆ ಎಲ್ಲಾ ರೀತಿ ಪ್ರೊಟೆಕ್ಷನ್ ಅನ್ನು ತಗೊಂಡ್ ರೆಡಿ ಇರ್ಬೇಕು. ತಲೆ ಗಟ್ಟಿಗಿದೆ ಅಂತ ಬಂಡೆಗೆ ನಾವೇ ಹೋಗಿ ಗುದ್ಕೊಳಕ್ಕಾಗಲ್ಲ. ಸೊ ನಾವೆಲ್ಲಾ ರೀತಿನೂ ಪ್ರೊಟೆಕ್ಟೆಡ್ ಆಗಿ ಯುದ್ಧಕ್ಕೆ ನಿಂತ್ಕೋಬೇಕು. ಅದಾದ್ಮೇಲೂ ಬರ್ತಾರೆ ಜನ ನಿಮಗೆ ಕೆಟ್ಟದನ್ನ ಮಾಡೋದಕ್ಕೆ. ನಾನು ರುದ್ರಾಕ್ಷಿ ಹಾಕೊಂಡಾಗ್ಲಿಂದನೂ ನನಗೆ, ಆಮೇಲೆ ನಾನು ಏಕಮುಖನೇ ಹಾಕು, 14 ಮುಖದ್ದೇ ಹಾಕು, 6 ಮುಖದ್ದೇ ಹಾಕು ಅಂತ ಅದನ್ನು ಕಮರ್ಷಿಯಲ್ ಆಗಿ ಅದೇನು ನೋಡಲ್ಲ. ಓಕೆ, ಈಗ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಒಂದೊಂದೇ ಕೇಳ್ತೀನಿ ಅಪ್ಪಾಜಿ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ, ನಾನು 3 ಹೊತ್ತು ಪೂಜೆ ಮಾಡಲ್ಲ, ಅಥವಾ ನಂಗೆ ಟೈಮ್ ಇಲ್ಲ, ನಾನು ಭಗವಂತನ ನಂಬ್ತೀನಿ, ನಾನು ಆಫೀಸ್ ಕೆಲಸ ಮಾಡ್ತೀನಿ, ನಾನು ಎಲ್ಲೋ ಟ್ರಾವೆಲ್ ಮಾಡ್ತೀನಿ, ಏನೋ ಈ ಥರ 10 ಕೆಲಸಗಳಲ್ಲಿ ಬ್ಯುಸಿ ಇರ್ತಾರಲ್ಲ, ಅವರು ಪೂಜೆ ಮಾಡೋಕ್ಕೆ ಟೈಮ್ ಇಲ್ದಿದ್ದು ಅಂಥವ್ರು ಈ ರುದ್ರಾಕ್ಷಲ್ಲಿ ಯಾವ ರುದ್ರಾಕ್ಷ ಹಾಕ್ಬೋದು, ಅಥವಾ ಯಾರು ಬೇಕೋ ಹಾಕ್ತಕ್ಕಂಥ ಒಂದು ಸೇಫ್ ರುದ್ರಾಕ್ಷ ಪಂಚಮುಖಿ. ಯಾಕೆಂದ್ರೆ ಅವನು ಶಿವ ಪಂಚಾಕ್ಷರ ಮಂತ್ರವನ್ನೇ ಹೇಳೋದು, ಓಂ ನಮ ಶಿವಾಯ ನಾವು. ಆಮೇಲೆ ಶಿವನ ರುದ್ರಾಕ್ಷಿ, ಶಿವನ್ ಕಣ್ಣು ಅನ್ಕೊಳ್ಳಿ, ಶಿವನ್ ಕಣ್ಣೀರು ಅನ್ಕೊಳ್ಳಿ, ಶಿವನ್ಗೆ ಅದು ರಿಲೇಟೆಡ್ ಆಗಿರೋದು. ಅವನಿಗೆ ಪ್ರಿಯವಾದದ್ದು ನನಗೂ ಪ್ರಿಯವಾದದ್ದು, ಕೃಷ್ಣಂಗೆ ತುಳಸಿ ಪ್ರಿಯವಾದದ್ದು ನನಗೂ ಪ್ರಿಯವಾದದ್ದು. ಅದೇ ರೀತಿ ನೀವು ರುದ್ರಾಕ್ಷಿಗೆ ಯಾವ್ದು ಬೇಕಾದ್ರೂ ತಗೋಬಹುದು. ಅದು ಮರದಲ್ಲಿ ಒಂದು ವಿಶೇಷವಾಗಿ ಹುಟ್ಟೋದಂಥದ್ದು ಏಕಮುಖದ್ದು ಹುಟ್ಟತ್ತೆ, ಅದಕ್ಕೆ ಅಪರೂಪಕ್ಕೆ ಸಿಗುತ್ತೆ. ಅದು ನಮ್ಗೆ ತುಂಬಾ ಅವೈಲೇಬಲ್ ಇರಲ್ಲ, ಮತ್ತೆ ದುಡ್ಡು ಜಾಸ್ತಿ ಕೇಳ್ತಾರೆ. ಬಟ್ ನೀವು ಜಪ ಮಾಡಕ್ಕೆ ದ ಸಿಂಪ್ಲೆಸ್ಟ್ ರುದ್ರಾಕ್ಷಿ ಪಂಚಮುಖ ತಗೊಂಡು ಹಾಕೋಬಹುದು. ಕೆಲವರು ಬಿಸ್ನೆಸ್ ಅಲ್ಲಿ ಬೆಳಿಬೇಕು ಅನ್ನೋರು 6 ಮುಖದ್ದು ಹಾಕೋತಾರೆ, ಶುಕ್ರ ರೆಪ್ರೆಸೆಂಟ್ ಮಾಡುತ್ತೆ ಅಂತ, ಇದು ಬುಧ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಹಂಗೆಲ್ಲಾನು ನೀವು ತುಂಬಾ ಏನ್ ಲೆಕ್ಕ ಹಾಕೊಳಕ್ ಹೋಗ್ಬೇಡಿ. ನಿಮ್ ಹತ್ರಕ್ಕೆ ಯಾವ್ದು ಹುಡ್ಕೊಂಡ್ ಬರುತ್ತೋ, ಅಥವಾ ನೀವು ತಗೋಬೇಕು ಅಂತ ಮನ್ಸು ಯಾವ್ದಕ್ ಮಾಡ್ತಿರೋ ಅದ್ರ ಜೊತೆ ನಿಮಗ್ ಋಣ ಇರುತ್ತೆ ಅಂತ. ಸೊ ಅದ್ರಲ್ಲಿ ನೀವೆಷ್ಟು ಜಪ ಮಾಡಿ ಮಾಡಿ ಎನರ್ಜಿ ತುಂಬಿಸ್ಕೊಳ್ತಿರೋ ಅದು ಮುಖ್ಯ ಆಗುತ್ತೆ. ಮತ್ತೆ ಇವಾಗ ರುದ್ರಾಕ್ಷ ಆಗ್ಲಿ, ಕರುಂಗಲಿ ಮಾಲ, ಈ ತರದೆಲ್ಲ ನೀವ್ ಏನ್ ಹಾಕ್ತೀರಾ, ಇವಾಗ ಹಾಕಕ್ ಶುರು ಮಾಡಿದಿರಾ ಅಥವಾ ಇನ್ನು ಹಾಕ್ತೀರಾ ಅಂದ್ರೆ ಡೆಫಿನೆಟ್ಲಿ ನಿಮ್ ಪಾಸ್ಟ್ ಲೈಫ್ ಅದಕ್ಕೆ ಏನೋ ಒಂದು ಕನೆಕ್ಷನ್ ಖಂಡಿತ ಇರುತ್ತೆ. ಇಲ್ದಿದ್ ಸಡನ್ ಆಗಿ ನೀವು ನಿಮ್ಮ ಇಷ್ಟ ದೇವತಾ ಜೊತೆನೂ ಇರುತ್ತೆ, ಪಾಸ್ಟ್ ಲೈಫ್ಗೂ ಇರುತ್ತೆ. ನಿಮ್ಮನ್ನೇನೋ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಪಾಪ ಯಾವುದೋ ಗ್ರಹನೇ ಆಗಿರ್ಬೋದು, ದೇವರೇ ಆಗಿರ್ಲಿ, ನಿಮ್ಮ ಹತ್ರಕ್ಕೆ ಅದನ್ನ ಕಳಿಸಿರ್ತಾರೆ. ನೋಡು ಈ ಥರ ಏನೋ ಸ್ಟ್ರಗಲ್ ಮಾಡ್ತಿದ್ದಾಳೆ, ಅವಳು ನನ್ನ ಪರಮ ಭಕ್ತೆ, ಅವಳ ಜೊತೆ ನೀನಿರು, ನೀನೊಂದೇನೋ ಒಂದು ಮಾಡು ಅಂತ ಒಂದು ಎನರ್ಜಿ ಶೀಲ್ಡ್ ತರ ಕಳ್ಸತ್ತೆ ಅದನ್ನ. ಈಗ ಎಷ್ಟೋ ಜನ ಪಾಡ್ಕಾಸ್ಟ್ ನೋಡ್ತಿರೋರಿಗೆ ರುದ್ರಾಕ್ಷ ಹಾಕಕ್ಕೂ ತುಂಬಾ ಆಸೆ ಇದೆ, ಕರುಂಗಲಿ ಮಾಲೆ ಹಾಕ್ಬೇಕು ಅಂತಾನೂ ಆಸೆ ಇದೆ. ಆದ್ರೆ ನಾನ್ ನಾನ್ ವೆಜ್ ಬಿಡಲ್ಲ, ನನಗೆ ನಾನ್ ವೆಜ್ ಇಷ್ಟ, ಅಥವಾ ಸೋಮವಾರ ಬಿಡ್ತೀನಿ, ಶನಿವಾರ ಬಿಡ್ತೀನಿ, ನಾನ್ ವೆಜ್ ಮಾತ್ರ ನಾನು ಬಿಡಲ್ಲ, ಬಟ್ ನಾನು ಹಾಕ್ಲೇಬೇಕು ಅಂತ ಆಸೆ ಪಟ್ರೆ ಅವರು ಏನ್ ಮಾಡ್ಬೋದು? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹಾಕ್ಬೋದು. ಶಿವ ಸ್ಮಶಾನವಾಸಿ, ಅವನು ಎಲ್ಲಿ ಬೇಕಾದ್ರೂ ಇರ್ತಾನೆ, ಅವ್ನು 10 ದಿನ ಸ್ನಾನ ಮಾಡದೇನೂ ಇರ್ತಾನೆ. ಅಂದ್ರೆ ಭಕ್ತಿಲಿ
ನಾನು ಹಂಗಂತ ಕೊಳಕಾಗಿರಬೇಕು ಅಂತಲ್ಲ ನಾ ಹೇಳೋದು. ಇವಾಗ ಕೈಲಾಸ ಮಾನಸರೋವರ್ಗೆ ಹೋಗೋ ಟೈಮಲ್ಲಿ ನಾವು ಎಷ್ಟೋ ದಿನ ಸ್ನಾನ ಮಾಡೋಕ್ಕಾಗಲ್ಲ, ದಟ್ಸ್ ಓಕೆ, ಆ ಭಕ್ತಿ ಟೈಮಲ್ಲಿ. ಹಾಗಂತ ನಾನು ಜೀವನ ಪೂರ್ತಿ ಕೊಳಕಾಗಿದ್ಕೊಂಡೇ ನಾನು ಹಿಂಗೆ ಜೀವನ ಮಾಡ್ತೀನಿ ಅಂತಲೂ ಮಾಡ್ಕೊಳಕ್ಕಾಗಲ್ಲ. ಆದರೆ ಆ ಭಕ್ತಿ ಲೆವೆಲ್ಗೆ ನೀವು ಮೇಲ್ಗಡೆ ಹೋದಾಗ ಯಾವುದು ಮ್ಯಾಟ್ರ್ ಆಗಲ್ಲ. ನೀವು ಕಮರ್ಷಿಯಲ್ ವೇನಲ್ಲಿ ಯೋಚನೆ ಮಾಡ್ಕೊಳ್ತಾ ಹೋದಾಗ ನೀವು ಸಾಮಾನ್ಯ ಮನುಷ್ಯರಾಗೆ ಬಿಹೇವ್ ಮಾಡ್ತಾ ಇರ್ತೀರ. ಸೊ ನಾನ್ ವೆಜ್ ತಿನ್ನೋದು ತಿನ್ನದೇ ಇರೋದು ಅದೆಲ್ಲ ಮ್ಯಾಟರ್ ಆಗಲ್ಲ. ನೀವು ಎಷ್ಟು ಪೂಜೆ ಮಾಡ್ತೀರಾ, ಎಷ್ಟು ನಂಬ್ತೀರಾ, ಆಮೇಲೆ ಎಷ್ಟು ಬೇರೆಯವ್ರಿಗೆ ಒಳ್ಳೇದನ್ನ ಬಯಸ್ತೀರಾ ಅಂತ ಅನ್ನೋದ್ರ ಮೇಲೆ ನಿಮ್ಗೆ ಇದರಿಂದ ಎನರ್ಜಿ ಹಿಂಗೆ ಪಾಪಪ್ ಆಗ್ತಾ ಇರುತ್ತೆ. ನೀವು ಕೆಟ್ಟದೇ ಯೋಚಿಸ್ಕೊಂಡು ಅವ್ನು ಹಾಳಾಗೋಗ್ಲಿ, ಇವ್ನು ಹಾಳಾಗೋಗ್ಲಿ, ಇವ್ನು ಹಿಂಗೆ ಮಾಡ್ದ ಹಂಗೆ ಮಾಡ್ದ, ಅವ್ನು ಏನಾರ ಮಾಡಿ ಎತ್ತಾಕ್ಬಿಡ್ಬೇಕು ಕಣೋ, ಇವ್ನಿಗೆ ಏನಾರ ಮಾಡಿ ಹಾಳಾಗೋಗ್ಬೇಕು ಕಣೋ ಅಂತ ಅನ್ಕೊಂಡು ನೀವು ಓಂ ನಮ ಶಿವ ಓಂ ನಮ ಶಿವ ಅಂದರೆ ಇಟ್ ವೋಂಟ್ ವರ್ಕ್. ನಿಮ್ಮ ಎನರ್ಜಿ ಎಲ್ಲ ಅಲ್ಲೇ ಹೋಗುತ್ತೆ. ಹಿಂಗೆ ಒಳ್ಳೇದಾಗಕ್ಕೂ ಹೋಗ್ತಾ ಇದ್ದಿದ್ದು ವಾಪಸ್ ನಿಮಗೆ ಬಂದು ತಟ್ಟತ್ತೆ. ಅಂಡ್ ಎಷ್ಟೋ ಸಂದರ್ಭಗಳಲ್ಲಿ ಈಗ ರುದ್ರಾಕ್ಷ ವಿಚಾರದಲ್ಲಿ ರುದ್ರಾಕ್ಷ ಅಥವಾ ಕರುಂಗಲಿ ಮಾಲ ಹಾಕಿದವ್ರಿಗೆ ಎಂತ ಕೆಟ್ಟ ಪರಿಸ್ಥಿತಿಗಳಿಂದ ಬಚಾವಾಗಿ ಬಂದಿರೋರು ಹೌದು, ತುಂಬಾ ಕೋರ್ಟ್ ಜನ ಕೇಸ್ಗಳಿಗೆ ಇನ್ನೊಂದು. ಕೋರ್ಟ್ ಕೇಸ್ಗಳಿಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ದಟ್ ಇಸ್ ವೇರ್ ಬಗ್ಲಾಮುಖಿ ಪ್ರೊಟೆಕ್ಟ್ ಮಾಡಿದ್ಲಲ್ಲ. ಕೋರ್ಟ್ ಕೇಸ್ಗೆ ಹೋಗೋರು ತುಂಬಾ ಸತಿ ಯಾಕೆ ಗೊತ್ತಾ, ಕೋರ್ಟ್ ಕೇಸ್ಗೆ ಎಲ್ಲೇ ಹೋದ್ರು ಆಪೋಸಿಟ್ ಸೈಡಿನ ಶತ್ರು ಕೂಡ ಏನೋ ಒಂದು ಮಾಡಿಸ್ಕೊಂಡೇ ಬಂದಿರ್ತಾನೆ, ಸುಮ್ಮನೆ ಬಂದಿರಲ್ಲ ಈಸಿಯಾಗಿ. ನನಗೆ ಜಯ ಸಿಗಬೇಕು ಅಂತ ನೀನು ತಾಂತ್ರಿಕನ ಹಿಡಿತೀಯ, ಇದು ನಾನು ಹಿಡಿತೀನಿ ಅಂತ ಅವನು ಏನೋ ಒಂದು ಮಾಡಿಸ್ಕೊಂಬಂದಿರ್ತಾನೆ. ಈ ಮಡಕೆ ಕುಡಿಕೆ ಮಾಡೋದು, ಅಥವಾ ಏನೋ ಕಪ್ ಇಟ್ಕೊಂಬರ್ತಾರೆ ಎಡಗಡೆ, ಐಬ್ರೋಸ್ಗೆ ಹಚ್ಕೊಂಬರ್ತಾರೆ, ಮತ್ತು ಕೆಲವರು ಕಣ್ಣಿಗೂ ಹಚ್ಕೊಂಬರ್ತಾರೆ. ಅದೇನೋ ಒಂದನ್ನು ಎತ್ಕೊಂಬರ್ತಾರೆ ಎಲ್ಲದನ್ನು. ಆ ರೀತಿ ಯಾವುದೋ ಒಂದು ಯಂತ್ರ ತೊಗೊಂಬರ್ಬೋದು, ತಾಯ್ತ ತೊಗೊಂಬರ್ಬೋದು, ಅಥವಾ ಅವ್ನು ಯಾವ ಕಡೆಯಿಂದ ಬರ್ತಾನೆ ನೋಡಿ ಸರ್ ಅಲ್ಲಿ ಹಾಕ್ಬಿಟ್ಟಿರಿ ತಾಯ್ತನ ಅಂತ ಅದನ್ನು ಕೊಟ್ಟಿರ್ತಾರೆ. ಕೋರ್ಟಲ್ಲೇ ಯಾವ ಮೆಟ್ಲು ಹತ್ಕೊಂಬರ್ತಾರೆ ಅಂತ. ಸೊ ಹೀಗೆಲ್ಲ ಆದಾಗ ನಮಗೆ ಈಸಿಯೆಸ್ಟ್ ಪರಮಾತ್ಮನ ಪ್ರೊಟೆಕ್ಷನ್ ತೊಗೋಬೇಕು ಅಂದಾಗ ಕೋರ್ಟ್ ಕೇಸ್ಗಳಿಗೂ ಯು ನೀಡ್ ಬಗ್ಲಾಮುಖಿ ಎನರ್ಜಿ ಆ್ಯಂಡ್ ಸುಬ್ರಹ್ಮಣ್ಯ ಸ್ವಾಮಿ ಎನರ್ಜಿ ಏನಕ್ಕೆನ ನಿಮ್ಗೆಲ್ಲ ಜನ್ಮಗಳಿಂದ ಹೇಗೆ ಕನೆಕ್ಟೆಡ್ ಆಗಿ ಎಷ್ಟೋ ಜನ್ಮದ್ದು ಕರ್ಮ ಬಂದಿರುತ್ತೋ ಆ ಶತ್ರುಗಳು ನಿಮ್ಮ ಎದುರಾಗೇ ಆಗ್ತಾರೆ. ಅವ್ರ ಜೊತೆ ನೀವು ಫೈಟ್ ಮಾಡೋಕ್ಕೆ ಇದೆಲ್ಲ ಪ್ರೊಟೆಕ್ಷನ್ಗೆ ಕರುಂಗುಲಿ ಮಾಲ ಮತ್ತು ರುದ್ರಾಕ್ಷಿ ಇದೆಲ್ಲ ನಮಗೆ ಕೋರ್ಟ್ ಕೇಸುಗಳಲ್ಲೂ ಕೂಡ ನಿಮಗೆ ವಿಜಯವನ್ನು ತಂದು ಕೊಡೋದಕ್ಕೆ ಎನರ್ಜಿ ರೂಪದಲ್ಲಿ ವರ್ಕ್ ಆಗುತ್ತೆ. ಈಗ ನಾ ಹೇಳ್ತಕ್ಕಂಥ ಪ್ರಕರಣಗಳು ತುಂಬಾ ಕೇಸಸ್ ಈ ಥರದ್ದು ರಿಪೋರ್ಟ್ ಆಗಿದೆ. ಈಗ ಒಂದು ಫೇಮಸ್ ಟಿವಿ ಚಾನಲಲ್ಲಿ ಒಂದು 2-3 ಕೇಸ್ ತೋರಿಸಿದ್ರು ಈ ಥರದ್ದು. ನನಗೇನು ತುಂಬ ಚೆನ್ನಾಗಿ ಜ್ಞಾಪಕದಿರು ರೂಪಾಜಿ, ನ್ಯೂಸಲ್ಲಿ ತೋರಿಸಿದ್ರು. ಆ ಹೈಲೈಟ್ಸ್ ಹೆಡ್ಲೈನ್ಸ್ ಥರ ಬರುತ್ತಲ್ಲ ಆ ಥರದ್ದು. ಏನೋ ಮತ್ತಿಕೆರೆನೋ ಒಂದು ಯಾವ ಏರಿಯಾನೋ ಗೊತ್ತಿಲ್ಲ, ಬೆಂಗಳೂರಲ್ಲಿ ಎಲ್ಲೋ ಒಂದು ಕಡೆ ಊರಿನ ನೆಲಮಂಗಲನೋ ಮತ್ತಿಕೆ, ನಂಗೆ ಹೆಸರು ಜ್ಞಾಪಕ ಇಲ್ಲ. ಬೆಳಗಿನ ಜಾವ 6:00 ಯಾರೋ ಒಬ್ಬ ಮನೆಗೆ ಬರ್ತಾನೆ. ಮನೆ ಆಕೆ ಬಾಗಲಲ್ಲಿ ನಿಂತ್ಕೋತಾಳೆ. ಹಿಂಗೆ 2 ನಿಮಿಷ ನಿಂತ್ಕೊಳ್ಳೋದು ಅಷ್ಟೇ ರೂಪಾಜಿ. ಆಕೆ ಹಿಂಗೆ ನೋಡ್ತೀವಿ, ಎಲ್ಲ ಒಡವೆ ತೆಗಿತಾಳೆ, ಕೊಡ್ತಾಳೆ, ಕೊಡ್ತಾಳೆ. ಇದೆಲ್ಲ ಏನನ್ಬೇಕು? ಸ್ತಂಭನ, ಸಂಮೋಹನ ಸ್ತಂಭನ ಇದು ಮಾಡ್ಕೋತಾರಲ್ಲ, ಅದೇ ಮಾರಣ ಮೋಹನ ಉಚ್ಚಾಟನ ಸ್ತಂಭನ ಎಲ್ಲ ಆ ತಂತ್ರವಿದ್ಯೆನಲ್ಲಿ ಇದದ ಸ್ತಂಭನೂ ಕಲ್ತಿರ್ತಾರೆ. ಅದಕ್ಕೆ ನೀವು ಐ ಟು ಐ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿಂದನೂ ಎನರ್ಜಿ ತಗೊಳ್ತಾರೆ. ಅಂಟಿಲ್ ಅನ್ಲೆಸ್ ಯು ಆರ್ ವೆರಿ ಪವರ್ಫುಲ್ ಪರ್ಸನ್, ನೀವು ಐ ಟು ಐ ನೋಡಿದಾಗ್ಲೂ ಎನರ್ಜಿನ ನಿಮ್ಮನ್ನ ಹಿಪ್ನೋಟೈಸ್ ಮಾಡಿ ಮೋಹಿತರನ್ನಾಗಿ ಮಾಡ್ತಾರಲ್ಲ, ಅದರಲ್ಲೇ ವಶೀಕರಣ ಸ್ತಂಭನ ಬರುತ್ತೆ. ನೀವು ಸುಮ್ಮನೆ ಹಿಂಗಿರ್ತೀರ, ಆಮೇಲೆ ಅವ್ರು ಹೇಳ್ದಂಗೆ ನೀವು ಆಟ ಆಡೋಕ್ಕೆ ಶುರು ಮಾಡ್ತೀರ. ಇದಕ್ಕೆ ಏನಾಗತ್ತೆ, ನೀವು ವೀಕ್ ಆಗಿ ವಲ್ನರಬಲ್ ಆಗಿದ್ದಾಗ, ನೀವು ವೀಕ್ ಮನಸ್ಥಿತಿಯನ್ನು ಹೊಂದಿದ್ದಾಗ ನಿಮ್ಮ ಜೊತೆ ಈ ರೀತಿ ಆಟ ಆಡೋಕ್ಕೆ ಸಾಧ್ಯನೇ ಹೊರತು, ನೀವೇ ಪವರ್ಫುಲ್ ಆಗಿದ್ದಾಗ ನಿಮ್ಗೆ ಆಪೋಸಿಟ್ ವ್ಯಕ್ತಿ ಏನು ಮಾಡೋದಕ್ಕಾಗಲ್ಲ. ಪವರ್ಫುಲ್ ಇನ್ ದ ಸೆನ್ಸ್ ಇದರಲ್ಲಿ ಭಕ್ತಿಲಿರಬೇಕು, ನೀವು ಜಪ ಮಾಡ್ಕೋಬೇಕು, ನಿಮ್ಮ ಮನೇಲಿ ನಿತ್ಯ ಹೋಮ, ನಿತ್ಯ ಪೂಜೆ, ನಂದಾದೀಪ ಅದೆಲ್ಲ ಹೇಳಿದ್ವಲ್ಲ ಅವಾಗ, ಆ ರೀತಿ ಇರಬೇಕು. ಮತ್ತು ನೀವು ಈ ರೀತಿ ಎಲ್ಲ ಹಾಕ್ಕೊಂಡಿದ್ದಾಗ ಏನೋ ಒಂದು ಎಚ್ಚರ ಕೊಡುತ್ತದು ನಿಮಗೆ. ನೀನು ತಪ್ಪೇ ಮಾಡಲ್ಲ ಅಂತಲ್ಲ, ಇನ್ಕ್ಲೂಡಿಂಗ್ ಮೈ ಸೆಲ್ಫ್, ನಾವು ಎಲ್ಲರೂ ಮನುಷ್ಯ ಜೀವನದಲ್ಲಿ ತಪ್ಪು ಮಾಡಿರ್ತೀವಿ. ಆದರೆ ದೇವ್ರು ಬಂದು ನಮ್ಮನ್ನು ಎಚ್ಚೆತ್ತಿಸ್ತಾನೆ, ನೀನು ನಿದ್ದೆ ಮಾಡ್ತಿದ್ಯಾ, ತಪ್ಪು ಮಾಡ್ಕೊಂಡು ಎದ್ದೇಳು ಅಂತ. ಆ ಎಚ್ಚೆತ್ಸಕ್ಕೇನೆ ಇವುಗಳೆಲ್ಲ ದೇ ವಿಲ್ ಪ್ರೊಟೆಕ್ಟ್ ಯು ಆ್ಯಂಡ್ ಸಪೋರ್ಟ್ ಯು, ಇನ್ಕ್ಲೂಡಿಂಗ್ ಮೈ ಸೆಲ್ಫ್. ನಾನು ಹೇಳ್ತೀನಿ, ಎಷ್ಟೋ ಸತಿ ತಪ್ಪು ಸಿಚುವೇಶನ್ಗಳಿಗೆ ಎಲ್ಲೋ ಏನೋ ರಾಂಗ್ ವ್ಯಕ್ತಿ ಬಂದಾಗ ಅಪಾತ್ರರಿಗೆ ದಾನ ಮಾಡಬಾರ್ದು, ಕೆಟ್ಟ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡಬಾರ್ದು ಅಂದಿದ್ದಾಗಲೂ ಗೊತ್ತೇ ಆಗ್ದಿರ ನಾವು ಕೆಟ್ಟ ವ್ಯಕ್ತಿಗಳಿಗೆ ಅನೇಕ ಜನರಿಗೆ ಸಪೋರ್ಟ್ ಮಾಡಿಬಿಟ್ಟಿರ್ತೀವಿ. ಅವನು ಅದನ್ನೇ ತಗೊಂಡೋಗಿ ಇನ್ನೂ 100 ಕೆಟ್ಟದ್ದು ಮಾಡ್ತಿರ್ತಾನೆ. ಸೊ ದಟ್ ಇಂಡೈರೆಕ್ಟ್ ಕರ್ಮ ನನ್ನ ತಲೆ ಮೇಲೆ ಕೌಂಟಿಗೆ ಬರುತ್ತೆ. ನಾನು ಕೆಟ್ಟ ವ್ಯಕ್ತಿಗೆ ಸಪೋರ್ಟ್ ಮಾಡಬಾರ್ದು ಅನ್ನೋದಕ್ಕೆ ಅವ್ನು ಕೆಟ್ಟ ವ್ಯಕ್ತಿ ಅನ್ನೋದೇ ನಮಗೆ ಗೊತ್ತಿರಲ್ಲ. ನಾವು ನಮ್ಮ ಹತ್ರ ಬಂದು ನಾಟಕ ಆಡಿರ್ತಾರೆ ಅಂತ ಒಳ್ಳೆ ವ್ಯಕ್ತಿ ಅಂತ ನಾವು ಸಪೋರ್ಟ್ ಮಾಡ್ಕೊಂಡ್ಬಿಟ್ಟಾಗ ತುಂಬಾ ಸತಿ ದೇವ್ರು ಬಂದು ಜ್ಞಾಪಿಸ್ತಾರೆ,
ಯಾವಾಗ ನಾವಿದೆಲ್ಲ ಹಾಕೊಂಡು ಪೂಜೆಗೆ ಕೂತ್ಕೊಂಡಾಗ ದಟ್ ಎನರ್ಜಿ ನೀವು ಮಲಗಿದ್ದಾಗ ಕನ್ಸಲ್ಲಿ ತೋರಿಸುತ್ತೆ, ಅಥವಾ ನಿನ್ನ ಮನಸ್ಸಿನಲ್ಲಿ ನಾನು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಚಿತ್ತಶಕ್ತಿಲಿ ಗೊತ್ತಾಗುತ್ತೆ ಆ ವ್ಯಕ್ತಿ ನೆಗೆಟಿವ್ ವ್ಯಕ್ತಿ, ಆ ವ್ಯಕ್ತಿ ಮೋಸ ಮಾಡ್ತಿದ್ದಾನೆ, ಆ ವ್ಯಕ್ತಿ ನಿನ್ನಿಂದ ತೊಗೊಂಡು ಹೋಗ್ಬಿಟ್ಟು ನಿನ್ನ ಮುಂದೆ ಒಳ್ಳೆಯವನಾಗಿ ಬೇರೆ ಹೆಣ್ಣು ಮಕ್ಕಳಿಗೆ ಬೇರೆಯವ್ರಿಗೆಲ್ಲ, ಈವನ್ ಮೆನಿ ಪ್ರೊಡಕ್ಷನ್ ಮ್ಯಾನೇಜರ್ಸ್ ನಾವು ಕೊಟ್ಟಿರೋ ದುಡ್ಡನ್ನ ಆರ್ಟಿಸ್ಟಿಗೆ ಕೊಟ್ಟೇ ಇರೋದಿಲ್ಲ. ಆ ಹುಡುಗಿ ಕಣ್ಣೀರು ಹಾಕ್ತಿರ್ತಾಳಲ್ಲಿ, ನೋಡಿದ್ಯಾ ಮೇಡಮ್ ನನಗೆ ಪೇಮೆಂಟೇ ಕೊಟ್ಟಿಲ್ಲ ಅಂತ. ಸೊ ಆ ಹುಡುಗಿರ್ ಕಣ್ಣೀರು ಹಾಕೋದು ಹೇಗೆ ನನಗೆ ಬರುತ್ತೆ ನೆಗೆಟಿವ್ ಎನರ್ಜಿ. ಈ ಸೂಚನೆಗಳನ್ನೆಲ್ಲ ದೇವರು ತೋರಿಸ್ತಾರೆ ನಮಗೆ, ನಮ್ಮಿಂದ ತಗೊಂಡು ಹೋಗಿ ಬೇರೆಯವ್ರಿಗೆ ನೆಗೆಟಿವ್ ಹೆಂಗ್ ಮಾಡ್ತಾ ಇದ್ದಾರೆ ಅನ್ನೋದಲ್ಲ. ಸೊ ಇದೆಲ್ಲ ಮಲ್ಟಿಪಲ್ ರೀತಿಲಿ ನಿಮ್ಗೆ ವರ್ಕ್ ಆಗುತ್ತೆ. ಹೆಲ್ತ್ಗೂ ಅಷ್ಟೇ, ಹೆಲ್ತ್ ನಿಮ್ಗೆ ಊರ್ಜಾ ಶಕ್ತಿ ಎನರ್ಜಿನ ಬ್ಯೂಟಿಫುಲ್ ಆಗಿ ಕೊಡ್ತಾ ಹೋಗುತ್ತೆ. ಯಾರು ಸೋಂಬೇರಿಗಳಾಗಿರ್ತಾರೋ ಅವರು ಕೂಡ ಹಾಕೋಬೇಕು ಹೇಳ್ತೀನಿ. ಯಾಕೆಂದ್ರೆ ಅವ್ರಿಗೆ ಎನರ್ಜಿ ಕೊಡುತ್ತಿದ್ದು ಮಂಗಳ ಎನರ್ಜಿ. ಆಕ್ಚುಲಿ ತುಂಬ ಸೋಮಾರಿತನ ಇಟ್ಕೊಂಡು ಮನೇಲಿ ಕೂತಿರ್ತಾರಲ್ಲ, ಅವ್ರಿಗೆ ಎನರ್ಜಿ ಹೆಚ್ಚಾಗಬೇಕು ಅಂತಂದಾಗ್ಲೂ ಕೂಡ ಕರಂಗುಲಿ ಮಾಲೆನ ಧರಿಸ್ತಾರೆ. ಯಾಕಂದ್ರೆ ಮಂಗಳ ಎನರ್ಜಿ. ಬಗಲಾಮುಖಿ ಬರೀ ಶತ್ರು ಸಂಹಾರಕ್ಕೆ ಮಾತ್ರ ಅಂತಾನೆ ಅಲ್ಲ, ನಿಮಗೆ ಮಂಗಳ ಎನರ್ಜಿಯನ್ನು ಕೊಡುತ್ತೆ. ಆದರೆ ಅದನ್ನ ಆವಾಗ್ಲಿಂದ ಹೇಳ್ಕೊಂಬರ್ತಿರೋಂಗೆ ನೀವು ಇನ್ನೊಬ್ರಿಗೆ ಕೆಟ್ಟದನ್ನ ಬಯಸಿದಾಗ, ಅಥವಾ ಕೆಲವು ನಿಮ್ಗೆ ಒಳ್ಳೇದಾಗಬೇಕು ಅಂತ ಹೋಗ್ತಿರೋವಾಗ್ಲೂ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಎನರ್ಜಿ ಇಟ್ಕೊಂಡಿದ್ದಾಗ ಆ ಎನರ್ಜಿ ಸ್ಟಾಪ್ ಆಗೋಗ್ಬಿಡುತ್ತೆ. ಅದೊಂದೇ ವಿಚಾರಕ್ಕೆ ಕೆಲವ್ರು ಹಾಕ್ಕೊಳ್ಳೋದಿಲ್ಲ ಕರಂಗುಲಿ ಮಾಲೆಯನ್ನ, ಬಿಕಾಸ್ ನನಗೆ ಬರೋ ಎನರ್ಜಿನೂ ಅದು ಸ್ಟಾಪ್ ಮಾಡಿಬಿಟ್ರೆ ಅಂತ. ಆದರೆ ನೀವು ಭಕ್ತಿಯಿಂದ ಅದನ್ನ ಜಪ ಮಾಡಿ ಮಾಡಿ ಹಾಕೊಳ್ತೀರಾ ಅಂತ ಹೇಳಿದಾಗ ಇಟ್ ವರ್ಕ್ಸ್ ಲೈಕ್ ಅ ಮ್ಯಾಜಿಕ್. ಅದರಿಂದ ನಿಮಗೆ ಎನರ್ಜೈಸ್ ಆಗಿ ನಿಮಗೆ ಎದ್ದು ಕೆಲಸ ಮಾಡೋದಕ್ಕೂ ಕೂಡ ಒಂದು ಮೈಂಡಲ್ಲೂ ಒಂದು ಎನರ್ಜಿ ಬರುತ್ತೆ, ಬಾಡಿಲೂ ಒಂದು ಎನರ್ಜಿ ಬರುತ್ತೆ. ಈಗ ಕರಂಬಲಿ ಮಾಲೆನ ಹಾಕೊಂಡು ಈಗ ಸ್ಮಶಾನಕ್ಕೆ ಹೋದ್ವಿ ಅಂತ ಇಟ್ಕೊಳ್ಳಿ, ಅಂದ್ರೆ ಯಾರಾದ್ರೂ ಹೋದಾಗ, ಯಾವ್ದಾದ್ರು ಒಂದು ಅಂತ್ಯಕ್ರಿಯೆಗಳಿಗೆಲ್ಲ ಹೋದಾಗ, ಅಂತ ಟೈಮಲ್ಲೆಲ್ಲ ಅದು ಬೇರೆ ತರ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ. ಅಂದ್ರೆ ಅದೇನು ಪಿತೃ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ ಅಂತಲ್ಲ, ನೀವು ಪ್ರೊಟೆಕ್ಷನ್ ಆಗಿರುತ್ತಾ ಹೇಗದು? ಎರಡೂ ತರ ವರ್ಕ್ ಆಗುತ್ತೆ. ನಿಮ್ಗೆ ಕರಂಗುಲಿ ಮಾಲ ಸಾಮಾನ್ಯವಾಗಿ ನಿಮ್ಗೆ ಪ್ರೊಟೆಕ್ಷನ್ನೇ ಕೊಡೋದು. ಯಾಕೆಂದ್ರೆ ಋಷಿ ಮುನಿಗಳ ಕಥೆನ ಕೇಳಿದಾಗ ಅವ್ರಿಗೆ ಅದು ಪ್ರೊಟೆಕ್ಟೇ ಮಾಡಿದ್ದು. ನೀವು ತುಂಬಾ ನೆಗೆಟಿವ್ ವ್ಯಕ್ತಿ ಆಗಿದ್ದಾಗ, ಅಥವಾ ನಿಮ್ಮ ಜಾತಕದಲ್ಲಿ ಗ್ರಹಗತಿಗಳು ತುಂಬಾ ಸಡಿಲತೆಯಿಂದ ಕೂಡಿದ್ದಾಗ, ಸ್ಟ್ರಾಂಗ್ ಆಗಿಲ್ಲ ಅಂದಾಗ ಬೇರೆದ್ ಬಂದು ನಿಮ್ಗೆ ಅಟ್ಯಾಕ್ ಮಾಡಕ್ ಬಂದೇ ಬರುತ್ತೆ. ಈಗ ನಾವೆಲ್ಲೋ ಹೋಗ್ತಾ ಇದ್ದಾಗ ಮೇಲಿಂದ ಹಾವು ಅಟ್ಯಾಕ್ ಮಾಡುತ್ತೆ, ಪ್ರಾಣಿಗಳು ಅಟ್ಯಾಕ್ ಮಾಡುತ್ತೆ ಕಾಡಲ್ಲಿ. ಅದೇ ರೀತಿ ನೀವು ಸ್ಮಶಾನಕ್ಕೆ ಹೋದಾಗ್ಲೂ ಅಷ್ಟೇ, ನೀವು ಇಫ್ ಯು ಆರ್ ನಾಟ್ ಫುಲ್ಲಿ ಪ್ರೊಟೆಕ್ಟೆಡ್ ಯೋರ್ ಸೆಲ್ಫ್, ನೀನು ಪ್ರೊಟೆಕ್ಟ್ ಮಾಡ್ಕೊಂಡಿಲ್ಲ ಅಂದಾಗ ಅನೇಕ ಅಟ್ಯಾಕ್ ಮಾಡೋದಕ್ಕೆ ಬಂದೇ ಬರುತ್ತೆ. ಬಟ್ ಇವುಗಳೆಲ್ಲ ಏನು ಅಂದ್ರೆ ಒಂದು ಲೇಯರಲ್ಲಿ ನಿಮ್ಗೆ ಸಪೋರ್ಟ್ ಮಾಡೇ ಮಾಡುತ್ತೆ. ಅದು ಪಾಪ ನಿಮ್ ಕೈ ಬಿಡಲ್ಲ, ಒಂದು ಲೇಯರಲ್ಲಿ ಆದ್ರೂ ನಿಮ್ಗೆ ಪ್ರೊಟೆಕ್ಟ್ ಮಾಡೇ ಮಾಡುತ್ತೆ. ಸೊ ನೀವು ಪಿತೃ ಪೂಜೆ ಮಾಡ್ಬೇಕಾದ್ರೂ ಮತ್ತೆ ಪಿತೃದೇವರನ್ನ ಜಪ ಮಾಡ್ಬೇಕಾದ್ರೂ ಕೂಡ ನೀವು ಕರಂಗುಲಿ ಮಾಲೆನ ಉಪಯೋಗಿಸಬಹುದು. ಈಗ ಕೆಲವೊಂದ್ಸಾರಿ 3 ಹೊತ್ತು ಬರೀ ದೇವ್ರು ದೇವ್ರು ಅಂತಾನೆ, ದೇವ್ರ ಜೊತೆ ನಿಜವಾಗ್ಲೂ ಒಂದು ಸ್ಟ್ರಾಂಗ್ ಕನೆಕ್ಷನ್ ಇಟ್ಕೊಂಡಿರ್ತಾರಲ್ಲ ರೂಪಾಜಿ. ಕೆಲವೊಂದ್ಸರಿ ಕೆಲವ್ರಿಗೆ, ಎಲ್ಲರಿಗೂ ಅಂತಲ್ಲ, ಕೆಲವ್ರಿಗೆ ಅವ್ರು ಏನ್ ಮಾಡಿದ್ರು ಆ ಕಷ್ಟದಿಂದ ಹೊರಗೆ ಬರಕ್ಕಾಗಲ್ಲ. ಒಂದಾದ್ಮೇಲೆ ಒಂದು ಅದೊಂದು ಸುಳಿಲ್ ಸಿಕ್ಕಾಕೋತಾರೆ. ಯಾಕಂಗಾಗತ್ತೆ? ಅದು ಶನಿ ನಿಮಗೆ ಪಾಠ ಹೇಳ್ಕೊಡ್ಬೇಕು ಅನ್ನೋದಕ್ಕೆ ಜೀವನದಲ್ಲಿ ಎಲ್ಲವನ್ನು ಸ್ಲೋ ಮಾಡಿಸ್ತಾನೆ. ಯಾಕೆಂದ್ರೆ ಎಷ್ಟು ರೀತಿ ನಮಗೆ ಪಾಠ ಹೇಳ್ಕೊಟ್ರು ನಾವೇ ಬುದ್ಧಿ ಕಲ್ತಿರಲ್ಲ. ತಿರ್ಗಾ ನಾವು ಕೆಟ್ಟ ಬುದ್ಧಿನ ಓಪನ್ ಅಪ್ ಮಾಡ್ಕೊಂಡು ಕೆಟ್ಟದೇ ಮಾಡಕ್ ಹೋಗ್ತೀವಿ. ಅವಾಗ್ಲೇ ಹೇಳ್ದಂಗೆ ಯಾರೋ ಒಬ್ರು ಪಾಪ ನಿಮ್ಗೆ ಸಾಲ ಕೊಟ್ಟಿರ್ತಾರೆ ದುಡ್ಡು, ಅವ್ರನ್ನೇ ಬೈಕೊಂತೀವಿ. ಅವಳ ಹತ್ರ ಇದೆ ಬಿಡು ಕೊಡ್ಲಿ, ಏನಂತಿವಾಗ ಅವಳು ಮಾಡ್ಕೊಂಬಂದಿಲ್ವಾ, ಅವನ ಹತ್ರ ಇದೆ ಬಿಡು ಕೊಡ್ಲಿ ಅಂತ ಅವ್ರಗಳ ಬಗ್ಗೆ ಎಲ್ಲ ಏಕವಚನ ಮಾತಾಡೋದು, ಕೆಟ್ಟದಾಗ ಮಾತಾಡ್ಕೊಳ್ಳೋದು. ಆ ದುಡ್ಡನ್ನ ಇವರು ಉಡಾಫೆಲಿ ಖರ್ಚು ಮಾಡಿಕೊಂಡು ನಿಮ್ಗೆ ಶನಿ ದೇವರು ಮತ್ತೆ ಗುರುದೇವರು ಏನೋ ಒಂದು ನಿನ್ ಜೀವನಕ್ಕೆ ಪ್ರಯೋಜನ ಆಗ್ಲಿ ಅಂತ ಒಳ್ಳೇದಕ್ಕೆ ಏನೋ ಒಂದನ್ನ ಕೊಟ್ಟಿರ್ತಾರೆ. ಆ ಒಳ್ಳೇದನ್ನ ನೀನು ಒಳ್ಳೆ ಥರದಲ್ಲೇ ಉಪಯೋಗ ಮಾಡ್ಕೊಂಡಾಗ ಒಂದೊಂದೇ ಸ್ಟೆಪ್ಪು ನಾವು ಮೇಲಕ್ಕೆ ಬೆಳ್ಕೊಂಡು ಹೋಗ್ತೀವಿ ಜೀವನದಲ್ಲಿ. ಸೊ ನೀವು ನೋಡಿ ತುಂಬಾ ಜನ ಸುಳಿಲ್ ಸಿಕ್ಕಾಕೊಳ್ಳೋರು ಯಾರು ಅಂದ್ರೆ, ಇವ್ರ ಹತ್ರ ದುಡ್ಡು ತಗೊಂಡು ಇವ್ರಿಗೆ ಸಾಲ ತೀರ್ಸು, ಇವ್ರ ಹತ್ರ ದುಡ್ಡು ತಗೊಂಡು ಅವ್ರಿಗೆ ತೀರ್ಸು, ನೀ ಕೆಲಸನೇ ಮಾಡಲ್ಲ. ಕೆಲಸ ಮಾಡ್ರಪ್ಪ, 100 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಹೋಗಿ ಜೀವನದಲ್ಲಿ ನಾನಷ್ಟು ಚಿಕ್ಕ ಕೆಲಸ ಮಾಡ್ಬೇಕಂತ ಈಗೋ ಪ್ರಾಬ್ಲಮ್ಮು. ಸೊ ದಿಸ್ ಇಸ್ ವೇರ್ ಮಂಗಳಾಗೂ ಶನಿಗೂ ಕಿತ್ತಾಟ ನಡೀತಿರುತ್ತೆ. ಇಬ್ರಲ್ಲಿ ಯಾರು ನಾವು ಗೆಲ್ತೀವಿ ಅಂತ ಹೇಳಿದ್ರೆ ಶನಿ ಫೈನಲಿ ಪಾಠ ಕಲಿಸ್ತಾನೆ. ನೀನ್ ಬೀದಿಲಿ ಬಿದ್ದಿರಕ್ಕೆ ಲಾಯಕ್ಕು, ನೀನ್ ಬೀದಿಲೇ ಬಿದ್ದಿಸಿರ್ತೀನಿ ಅಂತ. ನೀವು ಇವರಿಬ್ರು ಮಧ್ಯದಲ್ಲಿ ಯಾರನ್ನ ಹಿಡ್ಕೋಬೇಕು? ಗುರುನ್ ಹಿಡ್ಕೋಬೇಕು, ಸೂರ್ಯನ್ ಹಿಡ್ಕೋಬೇಕು, ಬುಧನ ಬುದ್ಧಿನ ಉಪಯೋಗಿಸ್ಬೇಕು, ಗುರುವಿನ ಜ್ಞಾನ ಈಗೋ ಬಿಟ್ಬಿಟ್ಟು ನೀವು ಮೇಲೆ ಕೇಳಬೇಕು. ಅವಾಗ ನಿಮ್ಗೆ ತಗ್ಗಿ ಬಗ್ಗಿ ನಡ್ಕೊಂಡಾಗ ನೀವು ನಿಜವಾಗ್ಲೂ ಒಳ್ಳೆ ದೊಡ್ಡ ವ್ಯಕ್ತಿಯಾಗಿ ಗೆಲ್ತೀರ.
ಬಟ್ ಇದೆಲ್ಲ ಏನು ಅಂದರೆ ಎಗೇನ್ ಎನರ್ಜಿ ಅಷ್ಟೇ ಗ್ರಹಗಳದು. ಅದ್ರ ಜೊತೆಗೆ ನಿಮ್ಮಲ್ಲಿ ಭಕ್ತಿ ಇರಬೇಕು ಜಿ. ಈಗ ನನ್ನ ಜಾತಕದಲ್ಲಿ ಎಲ್ಲ ಗ್ರಹಗಳು ಸರಿಗಿಲ್ಲ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಗ್ರಹ ಚೆನ್ನಾಗಿದೆ ಅಂತ ಇಟ್ಕೊಳ್ಳಿ, ನಿಮ್ಮಲ್ಲಿ ಅಪಾರವಾದ ಭಕ್ತಿ ಇದ್ದು ನೀವು ಶರಣಾಗತಿಯನ್ನು ತಗೊಂಡ್ರೆ ನಿಜವಾಗ್ಲೂ ಶನಿ ಗ್ರಹ ಆಗಿರಲಿ ಗುರುಗ್ರಹ ಆಗಿರಲಿ ನಿಮಗೆ ದಾರಿ ತೋರಿಸ್ಬಿಡ್ತಾರೆ. ಹಿಂಗೆ ನೀನು ಹಿಂಗೆ ಹೋಗು, ನಾನೊಂದಲ್ಲ ಅಂಗಡೀಲಿ ನಿನ್ಗೊಂದು ಕೆಲಸ ಕೊಡಿಸ್ತೀನಿ, ಅಥವಾ ಇಲ್ಲಿ ಹೋಗು ಕೆಲಸ. ಇವಾಗ ನಾವು ಯಾರನ್ನೋ ಸಾಲ ಕೇಳಿದಾಗ ಸಾಲ ಕೊಡ್ತಾರಲ್ಲ, ಇದನ್ನ ಯಾರು ಮಾಡಿಸಿರ್ತಾರೆ ಹೇಳಿ? ನಾವೆಲ್ಲೋ ಒಂದಿನ ಪೂಜೆ ಮಾಡಿರ್ತೀವಿ, ಆ ಒಂದು ದಿನದ ಭಕ್ತಿನ ಪಾಪ ದೇವರು ಮರೀದೆ ಇಟ್ಕೊಂಡು ಹೋಗ್ಲಿ ತುಂಬಾ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ ಇವಳು, ಕೆಟ್ಟ ಹುಡುಗಿ ಆದ್ರೂ ಪರವಾಗಿಲ್ಲ, ಇವಳಿಗೆ ಒಂಚೂರು ಕೊಡ್ಸೋಣ, ಕೆಟ್ಟ ವ್ಯಕ್ತಿ ಆದ್ರೂ ಪರವಾಗಿಲ್ಲ ಅಂತ ಹುಡುಗನ್ಗೆ ಆಗ್ಲಿ ಕೊಡ್ಸಿರ್ತಾರೆ. ಅದನ್ನ ನಾನು ಉಪಯೋಗಿಸ್ಕೊಂಡು ಏನ್ ಮಾಡ್ತೀನಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀ ಪದೇ 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 ಯು ಆರ್ ಚೀಟಿಂಗ್ ಯೋರ್ ಸೆಲ್ಫ್. ನಿನಗೂ ಮೋಸ ಮಾಡಿಕೊಂಡು ನಿನ್ನ ಸುತ್ತಲೂ ಇರೋರ್ಗೂ ನೀ ಪದೇ ಪದೇ ಮೋಸ ಮಾಡ್ತಿದ್ಯಾ ಅಂದಾಗ ದೇವರೇ ಆಗಲಿ ಗ್ರಹಗಳೇ ಆಗಲಿ ನಿನ್ಗೆ ಎಷ್ಟು ಸತಿ ಸಪೋರ್ಟ್ ಮಾಡ್ಬೋದು? ನಿನ್ನನ್ನು ನೀನು ಚಾರ್ಜ್ ಮಾಡ್ಕೋತಿಲ್ಲ, ನಿನ್ನನ್ನು ನೀನು ಎನರ್ಜೈಸ್ ಮಾಡ್ಕೋತಿಲ್ಲ, ನಿನ್ನನ್ನು ನೀನು ಪರಿಪಕ್ವ ಮಾಡ್ಕೋತಿಲ್ಲ ಭಕ್ತಿಲಿ, ನಿನಗೆ ನೀನು ಜ್ಞಾನೋದಯ ಮಾಡ್ಕೋತಿಲ್ಲ ಅಂತಂದಾಗ ದೇವರು ಎಷ್ಟು ಸತಿ ನಿಮಗೆ ಸಪೋರ್ಟ್ ಮಾಡಬಹುದು? ಅದಕ್ಕೆ ಅವ್ರು ಸುಳಿಲೇ ಸುತ್ತಾಕೊಂಡಿರ್ತಾರೆ. ಇದು ತುಂಬ ಶ್ರೀಮಂತರ ಮನೇಲೂ ಬರುತ್ತೆ. ನನಗೆ ಆ್ಯಕ್ಚುಲಿ ಫೋನ್ ಕಾಲ್ಸ್ ಬರುತ್ತಲ್ಲ, ಶ್ರೀಮಂತರ ಮನೇಲಿ ತೊಂದರೆಗಳಲ್ಲಿ ಸಿಕ್ಕಾಕೊಳ್ತಾರೆ. ಫೈನಾನ್ಷಿಯಲಿ ಬಿಟ್ಬಿಡಿ ಮೇಡಮ್, ನಮಗೆಲ್ಲ ಇದೆ ದುಡ್ಡು, ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ನಾವೆಲ್ಲರೂ ಈ ರೀತಿ ಕಷ್ಟಗಳಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತಂದಾಗ ನೀವು ದಾನ ಮಾಡೋದನ್ನ ಕಲ್ತ್ಕೋಬೇಕು, ಕೊಡಬೇಕು. ಯಾಕೆಂದರೆ ನಿಮಗೆ ದಾನ ಭಕ್ತಿ ಇದೆರಡೇ ನಿಮ್ಮನ್ನು ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗೋದು. ಇದು ನಾನು ತುಂಬ ಬಿಲಿಯನೇರು, ಗುಜರಾತಲ್ಲಿ ಒಬ್ಬರು ಬಿಸ್ನೆಸ್ ಮ್ಯಾನ್ ಬಿಲಿಯನೇರ್ದು ಒಂದು ಸ್ಟೋರಿ ನೋಡ್ತಾ ಇದ್ದೆ. ಅವರೆಲ್ಲ ಸೀಕ್ರೆಟ್ ಬುಕ್ ಬರ್ತಿತ್ತಲ್ಲ ಮ್ಯಾನಿಫೆಸ್ಟೇಷನ್ದು, ಸೀಕ್ರೆಟ್ ಬುಕ್ಕನ್ನು ಓದ್ದಾಗ್ಲಿಂದಾನು ಆ ಬಿಲಿಯನೇರ್ ಹೆಂಗೆ ಒಬ್ಬ 100 ರೂಪಾಯಿ ಇಟ್ಕೊಂಡು ಬಿಲಿಯನೇರ್ ಹೆಂಗಾದ ಅಷ್ಟು ಕೋಟ್ಯಾಧಿಪತಿ ಅಂತ ಹೇಳಿದ್ರೆ ಅವನ ಎಂಪ್ಲಾಯೀಸ್ಗೂ ಸ್ವಂತ ಮನೆಗಳನ್ನ ಕಟ್ಸ್ಕೊಟ್ಟಿದ್ದಾನಂತೆ. ಅವನ ಮನೆ ಇರ್ಲಿಲ್ವಂತೆ, ಅವನ ಎಂಪ್ಲಾಯೀಸ್ಗೆ ಕಾರು ಸ್ವಂತ ಮನೆ ಮ್ಯಾನಿಫೆಸ್ಟೇಷನ್ ಮಾಡಿ ಅವ್ರಗಳ ಜೀವನನೆಲ್ಲ ನಾನು ಇದು ಚಾಣಕ್ಯನ ನೀತಿನೂ ಅದೇ ರೀತಿ ಇತ್ತು. ನನ್ನ ಪ್ರಜೆಗಳೆಲ್ಲರೂ ಚೆನ್ನಾಗಿರ್ಬೇಕು, ನಾನು ಊರಿನ ಆಚೆ ಗುಡಿಸ್ಲಲ್ಲಿ ಇದ್ರೂ ಪರವಾಗಿಲ್ಲ, ನಾನು ಹಿಂಗಿರ್ಬೇಕು ಅಂತ. ಸೊ ಅದು ಲೀಡರ್ಶಿಪ್ ಕ್ವಾಲಿಟಿ. ಅಂದರೆ ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ಎಲ್ರಿಗೂ ನೀನು ದಾನ ಕೊಡ್ತಾ ಹೋಗ್ತಿಲ್ಲ. ಆಮೇಲೆ ಇದೇನು ಗೊತ್ತಾ ಟೆಕ್ನಿಕ್ಕು ಪ್ರಕೃತಿಯಲ್ಲಿ ದಾನ ಕೊಡೋದು? ನೀನೇನು ಮೇಡಮ್ ನನ್ನ ಹತ್ರನೇ ಇಲ್ಲ ದುಡ್ಡು, ನಾನೇನು ದಾನ ಕೊಡಲಿ ಅಂತಾರೆ. ನಿನ್ನ ಹತ್ರ 10 ರೂಪಾಯಿ ಇದೆಯಾ, 2 ರೂಪಾಯಿದು 1 ರೂಪಾಯಿ ಕಾಯಿನ್ ತಗೋ. ಆ ಎರಡನ್ನೂ ನೀ ಕೊಡೋವಾಗ ಬೈಕೊಂಡು ಕೊಡಬೇಡಿ, ತಗೋ ಅಂತ ಅಹಂಕಾರದಿಂದ ಕೊಡಬೇಡಿ. ನನ್ನ ಹತ್ರ ಇವತ್ತು ದುಡ್ಡಿದೆ, ನೀನು ಭಿಕ್ಷುಕನಾಗಿ ಬೇಡ್ತಿದ್ಯಾ ಅನ್ನೋ ಪರಿಸ್ಥಿತಿನೂ ಇಟ್ಕೊಂಡು ಕೊಡಬೇಡಿ, ಶೋ ಆಫ್ ಮಾಡಬೇಡಿ. ನೀನು ಮನಸ್ಸಿನಿಂದ ಆಮೇಲೆ ನನ್ನ ಹತ್ರ ಇರೋದೇ 8 ರೂಪಾಯಿ ಕೊಟ್ಬಿಡ್ಬೇಕಾ ಇವನಿಗೆ 10 ರೂಪಾಯಿ ಅಂತ ನೊಂದ್ಕೊಂಡು ಕೊಡಬೇಡಿ. ಪ್ರೀತಿಯಿಂದ ಶನೇಶ್ವರಾಯ ನಮಃ ಹೇಳ್ತಿರೋ, ಓಂ ಗುರುಭ್ಯೋ ನಮಃ ಹೇಳ್ತಿರೋ, ಅಥವಾ ನಿಮ್ಮ ಪಿತೃದೇವತೆಗಳನ್ನೇ ನೆನೆಸ್ಕೊಂಡು ಕೊಡ್ತಿರೋ, ಮನೆ ದೇವ್ರನ್ನ ನೆನೆಸ್ಕೊಂಡು ಕೊಡ್ತಿರೋ, ಸಂತೋಷವಾಗಿ ಕೊಡಿ. ನನ್ನ ಹತ್ರ ಇಷ್ಟಿದೆ, ಆದರೆ ನಿನಗೆ ಕೊಡೋ ಸ್ಥಿತಿಲಿ ನಾನು ಇದೀನಪ್ಪ, ತಗೋ ಅಂತ 1 ರೂಪಾಯಿ ಕೊಡಿ. ಸೊ ನೀವು ಕಾಯಿನ್ಸ್ ಆದರೂ ಇಟ್ಕೊಳ್ಳಿ, ನೋಟುಗಳಾದರೂ ಇಟ್ಕೊಳ್ಳಿ. ನೀವು ಅದನ್ನು ವಾರದಲ್ಲಿ ನೀವು 10 ಜನಕ್ಕೆ ನೀವು ದಾನ ಕೊಟ್ಟಾಗ ಪರಿಶುದ್ಧ ಮನಸ್ಸಿನಿಂದ ಕೊಟ್ಕೊಂಬನ್ನಿ. ನಿಮ್ಗೆಲ್ಲರೂ ದೇವಾನುದೇವತೆಗಳು ಅಸ್ತು ಒಂದು ನಿಮಗೆಲ್ಲ ಪರಿಸ್ಥಿತಿಗಳು ಸರಿ ಹೋಗುತ್ತೆ. ಸಾಮಾನ್ಯ ಮನೆಯಲ್ಲಿ ನಿಮಗೆ ಸುಖ ಶಾಂತಿ ನೆಮ್ಮದಿ ಗಲಾಟೆಗಳಾಗೋದೆಲ್ಲ ಬಿಕಾಸ್ ಆಫ್ ಮಂಗಳ ಗ್ರಹದಿಂದ. ಮಂಗಳ ಗ್ರಹನ ನೀವು ಸರಿ ಮಾಡಿಕೊಳ್ಳೇಬೇಕು. ಅದಕ್ಕೆ ನಾನು ಎಷ್ಟೋ ಪೂಜೆ ಮಾಡಿದೆ ಅಂತ ಅಮ್ಮಂದ್ರು ಹೇಳ್ತಾರೆ, ಅಪ್ಪಂದ್ರು ಹೇಳ್ತಾರೆ, ನಾವು ತುಂಬ ಪೂಜೆ ಮಾಡಿದ್ವಿ ಸರಿ ಹೋಗಲಿಲ್ಲ ಅಂತ. ನಾ ಹೇಳೋದು, ನೀವು ಕೂತು ಪರಿಶುದ್ಧ ಮನಸ್ಸಿಂದ ಕನೆಕ್ಟ್ ಆಗಿಬಿಡಿ ದೇವ್ರಿಗೆ. ಆಮೇಲೆ ಇನ್ನೊಬ್ಬರನ್ನ ಬೈಕೋಬೇಡಿ. ನೀವು ಇವಾಗ 100 ಪೂಜೆ ಮಾಡಿರ್ತೀರಾ, ಇನ್ನೊಬ್ಬರನ್ನ ಬೈಕೊಂಡಷ್ಟು ತಿರುಗಿ ಇಲ್ಲಿಂದ ಎನರ್ಜಿ ಖಾಲಿ ಆಗ್ತಾ ಹೋಗುತ್ತೆ. ನಿಮ್ಮ ಬಾಕ್ಸಲ್ಲಿ ಎನರ್ಜಿ ಕೂಡಿಟ್ಕೊಂಡಿರೋದು ಇನ್ನೊಬ್ಬರನ್ನ ಅನ್ಕೊಳ್ಳೋದು, ಬೈಕೊಳ್ಳೋದು. ಅಥವಾ ಕೆಲವ್ರ ಮನೇಲಿ ಯಾರೋ ಸೊಸೆ ಬಂದಿರ್ತಾಳೆ, ತುಂಬ ಮೋಸ ಮಾಡಿಬಿಟ್ಟು ಬಿಟ್ಬಿಟ್ಟು ಹೋಗಿರ್ತಾಳೆ, ಅಥವಾ ಯಾರೋ ಅಳಿಯಾನೇ ಬಂದಿರ್ತಾನೆ, ಅವ್ನು ಮೋಸ ಮಾಡಿಬಿಟ್ಬಿಟ್ಟು ಹೋಗಿರ್ತಾನೆ. ಅವ್ರನ್ನೇ ಜೀವನ ಪೂರ್ತಿ ಬೈಕೊಳ್ಳೋದ್ರಲ್ಲೇ ಇವ್ರ ಜೀವನ ಮುಗಿದೋಗುತ್ತೆ. ಅವ್ರ ಮನೆ ಹಾಳಾಗೋಗ್ಲಿ, ಅವಳಂಗಾಗೋಗ್ಲಿ, ಅವನಂಗಾಗೋಗ್ಲಿ, ಅವ್ರ ಅಪ್ಪ ಅಮ್ಮ ಹಿಂಗೆ, ಅವಳ ನಾದ್ನಿ ಹಿಂಗೆ, ಇವ್ರು ಹಿಂಗೆ ಅಂತ ಎಲ್ಲ ಬೈಕೊಂಡೇ ಕೂತಿದ್ದಾಗ ನಿಮ್ಮ ಜೀವನ ಸರಿ ಹೋಗಲ್ಲ. ಆಯಿತು, ಯಾರೋ ಬಂದರು ನಮ್ಮ ಜೀವನದಲ್ಲಿ ನಮ್ಮನ್ನು ಟೆಸ್ಟ್ ಮಾಡೋಕ್ಕೆ ಅಂತ, ಬ್ಯಾಡ್ ಕರ್ಮಗಳು ನಮ್ಮ ಮುಂದೆ ಬಂದಿತ್ತು, ಸದ್ಯ ಅದು ಮುಗ್ದೋಯ್ತು ಅಂತ ನೆಕ್ಸ್ಟ್ ಸ್ಟೆಪ್ ನೀವು ಮುಂದಕ್ಕೆ ಹೋದರೆ ಅವ್ರುಗಳೆಲ್ಲ ಬಂದು ನನ್ನ ಜೀವನದ ಕರ್ಮಾನ್ ಮುಗಿಸಿದ್ರು ಅಂತ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ. ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. ಈಗೋ ಹರ್ಟ್ ಆಗತ್ತೆ, ಎದುರಿಗೆ ಹೋಗಿ ಥ್ಯಾಂಕ್ಸ್ ಹೇಳೋಕ್ಕಲ್ಲ. ಸೊ ಮನಸ್ಸಿನಲ್ಲೇ ನೀವು ದೇವ್ರಿಗೆ ಧನ್ಯವಾದ ಹೇಳಿ, ಅಥವಾ ಪಿತೃಗಳಿಗೆ ಧನ್ಯವಾದನ ಹೇಳ್ತಾ ಹೋಗಿ, ನನಗೆ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನನ್ನ ಕರ್ಮ ಮುಗಿಸ್ಬಿಟ್ಟೆಪ್ಪ, ನೆಕ್ಸ್ಟ್ ನನ್ನ ಜೀವನ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಮುಂದಕ್ಕೆ ಹೋಗಿ. ಯಾರನ್ನೂ ಬೈಕೋತಾನೇ ಇದ್ರೆ ನಿಮಗೆ ನೆಗೆಟಿವ್ ಎನರ್ಜಿ ಅಲ್ಲಲ್ಲೇ ಸುತ್ತಾಕತ್ತೆ. ಅದಕ್ಕೆ ನಿಮ್ಮನೇಲೆ ನೆಮ್ಮದಿ ಇರಲ್ಲ. ರೂಪಾಜಿ, ಈಗ ಮಾಟ ಮಂತ್ರ ಬ್ಲ್ಯಾಕ್ ಮ್ಯೂಸಿಕ್
ಇದ್ರ ಬಗ್ಗೆ ನಾನು ಎಲ್ಲೂ ಪ್ರಮೋಟ್ ಮಾಡ್ತಾ ಇಲ್ಲ. ನಾನೊಂದು ಸೈನ್ಸ್ ಸ್ಟೂಡೆಂಟ್. ನನಗೆ ಅರಿವಿದೆ ನಾನು ಏನ್ ಮಾತಾಡ್ತೀನಿ ಅಂತ. ಇಲ್ಲಿ ಕೂತ್ಕೊಂಡು ಮೂಢನಂಬಿಕೆನ ಹಬ್ಸ್ತಕ್ಕಂಥದ್ದು, ಜನಗಳಲ್ಲಿ ಭಯ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಖಂಡಿತ ನನಗದು ಬೇಕಾಗೂ ಇಲ್ಲ. ನೀವು ಗಮನಿಸಿದ್ರೆ ವಿಧಾನಸೌಧದಿಂದ ಹಿಡಿದು ದೊಡ್ಡ ದೊಡ್ಡ ಹಾಸ್ಪಿಟ್ಲು, ಶ್ರೀಮಂತರ ಮನೆಗಳ ಮುಂದೆ ಈಗ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ನೋಡಿ. ಎಲ್ಲರ ಲೈಫ್ಗಳಲ್ಲೂ ಇದು ನಡೀತಿದೆ. ಈಗ ಉದಾಹರಣೆಗೆ ಯಾರೋ ಒಬ್ರು ಮನೆ ಮುಂದೆ ಅಥವಾ ಅವ್ರ ಆಫೀಸ್ ಮುಂದೆ ಒಂದಿನ ಎಲ್ಲ ಮುಗಿಸ್ಕೊಂಡ್ಬಂದು ಬೆಳಗ್ಗೆನೆ ಮನೆ ಬಾಗಿಲು ತೆಗೆದ್ರು, ಅಂಗಡಿ ಓಪನ್ ಮಾಡಿದ್ರೆ ಯಾರೋ ಒಬ್ರು ಒಂದು 3 ನಿಂಬೆಹಣ್ಣು ಇಟ್ಟು ಹೋಗ್ಬಿಟ್ಟಿರ್ತಾರೆ. ಅಥವಾ ಒಂದು ಮೆಣಸಿನಕಾಯಿ ರಕ್ತ ಏನೋ ಇದ್ ಮಾಡಿರ್ತಾರೆ. ಈಗ ರೀಸೆಂಟ್ ಆಗಿ ಒಂದು 15 ಡೇಸ್ ಮುಂಚೆ ಕೂಡ CM ಅವರ ಮನೆ ಹಿಂದಿನ ಬೀದಿಲಿ ಒಂದು ವೃತ್ತಾಕಾರದಲ್ಲಿ ಏನೋ ಮಾಡಿ ಕೋಳಿ ಕತ್ತರಿಸೆಲ್ಲ ಏನೋ ಹಾಕಿ ಹೋಗಿದ್ರಂತೆ. ಅಂದ್ರೆ ಈ ಬ್ಲ್ಯಾಕ್ ಮ್ಯಾಜಿಕ್ ಅದು ಇದೆಯೋ ಇಲ್ವೋ ಅದೆಲ್ಲ ಸೆಕೆಂಡ್ರಿ. ನಾನು ಹೇಳೋದೇನು ಅಂದ್ರೆ, ಈಗ ಸಡನ್ ಆಗಿ ನಿಮ್ಮ ಮನೆ ಮುಂದೆ ಯಾರಾದ್ರೂ ಈ ತರದ ನಿಂಬೆಹಣ್ಣಿಟ್ಟು ಮಡಿಕೆ ಇಟ್ಟು ಈ ತರ ಏನಾದ್ರು ಮಾಡಿದ್ರೆ ನೀವು ಕಣ್ಣಿಗೆ ನೋಡಿದ ತಕ್ಷಣ ಸಡನ್ ಆಗಿ ಪ್ಯಾನಿಕ್ ಆಗ್ತಾರಲ್ಲ, ಆ ಭಯ ಪಡ್ತಾರಲ್ಲ, ಅಂತ ಟೈಮಲ್ಲಿ ಏನ್ ಮಾಡ್ಬೇಕು? ಆಕ್ಚುಲಿ ಇದೆಯೋ ಇಲ್ವೋ ಅಂತ ಅನ್ನೋದಕ್ಕಿಂತ ಎಷ್ಟು ಸಾತ್ವಿಕವಾದ ಶಕ್ತಿ ಇದೆಯೋ ಅಷ್ಟೇ ತಾಮಸಿಕ ರಾಜಸಿಕ ಶಕ್ತಿನೂ ಕೂಡ ತ್ರಯೀ ಗುಣದಿಂದಾನೇ ಇಡೀ ಪ್ರಪಂಚ ಇರೋದು. ಎಲ್ಲದರಲ್ಲೂ ಮನುಷ್ಯನಲ್ಲಿ ಮಾತ್ರ ಗುಣ ಇರೋದಲ್ಲ, ಇವನ್ ಎಲ್ಲದರಲ್ಲೂ ಒಂದು ಕಲುಷಿತವಾದ ಗಾಳಿನೂ ಬೀಸ್ಬೋದು, ಸುಗಂಧ ಭರಿತ ಗಾಳಿನೂ ಬೀಸಬಹುದು, ಕಲುಷಿತವಾದ ನೀರು ಬರಬಹುದು, ತಿಳಿಯಾದ ನೀರು ಬರಬಹುದು. ಸೊ ಪ್ರಳಯನೂ ಆಗಬಹುದು, ಶಾಂತ ರೀತಿಲೂ ಇರಬಹುದು. ಸೊ ನಮ್ಮ ಎಕ್ಸಿಸ್ಟೆನ್ಸಲ್ಲಿ ಎಲ್ಲ ರೀತಿಯ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಪರಮಾತ್ಮ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. ಅದನ್ನು ನಾವು ಹೇಗೆ ಅನುಸರಿಸ್ಕೊಂಡು ಹೋಗ್ತೀವಿ ಅಂತ ಅನ್ನೋದೇ ಜೀವನ. ಸೊ ಇದು ತಾಂತ್ರಿಕ ವಿದ್ಯೆಗಳಲ್ಲಿ, ಅದರಲ್ಲೂ ಎಸ್ಪೆಷಲಿ ಕ್ಷುದ್ರ ವಿದ್ಯೆ ಆಗಿರಲಿ, ವಾಮಾಚಾರ ಆಗಿರಲಿ, ಖಂಡಿತ ಇದ್ದೇ ಇದೆ. ಮತ್ತು ಅದನ್ನು ಪ್ರಯೋಗಗಳನ್ನು ಮಾಡ್ತಾನೇ ಇರ್ತಾರೆ. ನೋಡೋಣ ಮನುಷ್ಯನ ಮೇಲೆ ಬೊಂಬೆ ರೀತಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಪ್ರಾಣಿಗಳ ಮೇಲೂ ಅದನ್ನು ವರ್ಕ್ ಮಾಡಿಬಿಟ್ಟು ನೋಡ್ತಾ ಹೋಗ್ತಾರೆ ತಾಂತ್ರಿಕ್ಸು. ಅವ್ರು ಕಲಿತಾ ಇರೋ ವಿದ್ಯೆನ ಕರಗತ ಮಾಡ್ಕೊಂಡ್ವಾ ಅನ್ನೋದಕ್ಕೆ ತನ್ನ ಪ್ರೆಸ್ಟೀಜ್ಗೋಸ್ಕರನೂ ಮಾಡ್ತಾರೆ. ಇದೇ ರೀತಿ ದೊಡ್ಡ ಮಟ್ಟದಲ್ಲಿ ಮಾರಣ, ಮೋಹನ, ಉಚ್ಚಾಟನ, ಸ್ತಂಭನ ಮಾಡ್ತಾರಲ್ಲ, ನಾನು ಅದೇ ಮಾರಣ ವಿದ್ಯೆ ಯಾಕೆ ಕಲಿತೀರಾ ನೀವು ಅಂತ ನಾನು ಎಲ್ಲರನ್ನೂ ಕೇಳ್ತೀನಿ. ಯಾಕೆಂದರೆ ಒಬ್ಬ ಮನುಷ್ಯನ ಸಾಯಿಸ್ಲೇಬೇಕಲ್ಲ. ಮಾರಣ ವಿದ್ಯೆ ನೀನು ಕಲಿತು ಪ್ರಯೋಗನ ನೀನು ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕಾದ್ರೂ ನೀನೊಂದು ಪ್ರಾಣಿನ ಸಾಯಿಸ್ಬೇಕು ಅಥವಾ ಮನುಷ್ಯನ ಸಾಯಿಸ್ಬೇಕು. ಅದರಿಂದ ಏನು ಪ್ರಯೋಜನ ಅನ್ನೋದು ನಾನು ಯಾವಾಗಲೂ ಕೇಳ್ತೀನಿ. ಅಂದರೆ ಜಗತ್ತಿನಲ್ಲಿ ಆದರೆ ನಮಗೆ ಎಲ್ಲ ಯುಗಗಳಲ್ಲೂ ನಾವು ನೋಡ್ಕೊಂಬಂದ್ರೆ ಹೇಗೆ ಋಷಿ ಮುನಿಗಳು ತಪಸ್ ಮಾಡ್ತಾ ಇದ್ರು, ಅಷ್ಟೇ ನಮಗೆ ರಾಕ್ಷಸರು ಕೂಡ ಇದ್ರು. ದೇವಾನುದೇವತೆಗಳಿಗೆ ರಾಕ್ಷಸರು ತೊಂದರೆ ಕೊಡ್ತಾ ಹೋಗ್ತಿದ್ರು. ಆ ರೀತಿ ಎನರ್ಜಿ ಇವಾಗಲೂ ಭೂಲೋಕದಲ್ಲಿ ಮತ್ತು ಕಲಿಯುಗದಲ್ಲಿ ನಾವು ವಿ ಹ್ಯಾವ್ ಟು ಗೋ ಥ್ರೂ ದಟ್. ಅದು ನಮ್ಮ ಸ್ವಂತ ಮನೆಯಲ್ಲೇ ಇರ್ಬೋದು. ಆಮೇಲೆ ನೋಡಿ, ಯಾವಾಗಲೂ ಜಾಸ್ತಿ ಮಾಡಿಸೋದು ನಾನು ಯಾರು ಅಂತ ಗೊತ್ತಿಲ್ಲದೆ ಇರೋರು ಹೈದರಾಬಾದಿಂದ, ತಮಿಳ್ನಾಡಿಂದ ಬಂದು ಮಾಡಿಸಲ್ಲ. ನಿಮ್ಗೆ ಯಾವಾಗ್ಲೂ ಮಾಡ್ಸೋರು ಯಾರು ಹೇಳಿ? ನಿಮ್ಮ ಸುತ್ತಮುತ್ತಲು ನಿಮ್ಮ ಹತ್ರದಲ್ಲಿರೋರೇನೆ ನಿಮ್ಮ ಏಳಿಗೆನ ತಡ್ಕೊಳಕ್ಕಾಗದೆ ಇರೋರು ಮಾಡಿಸ್ತಾರೆ. ಈಗ ನಾನೆಲ್ಲೋ ಬೆಳೀತಾ ಇದ್ರೆ ನನ್ನ ಬಗ್ಗೆ ಯಾರೋ ಡೆಲ್ಲಿಲಿರೋರು ಯಾಕೆ ಹೊಟ್ಟೆ ಕಿಚ್ಪಡ್ತಾರೆ? ಯಾರೋ ಹರಿಯಾಣಲಿರೋರು ಯಾಕೆ, ಅಥವಾ ಹೈದರಾಬಾದಲ್ಲಿರೋರು, ಅವ್ರಿಗೆ ನಾ ಯಾರು ಅನ್ನೋದೇ ಗೊತ್ತಿರಲ್ಲ. ಸೊ ನಿನ್ನ ಸುತ್ತಮುತ್ತಲು ಇರೋರಿಗೆ ನಿನ್ನ ಬೆಳವಣಿಗೆ ಆಗ್ತಾನೆ ಇಲ್ಲ ಅಂತಂದಾಗ ಮನೆಯವರೇ ಮಾಡಿಸೋದು ಒಂದು. ಇನ್ನೊಂದು, ಯಾರೋ ಮಾಡಿಸಿ ಬಿಸಾಕ್ ಹೋಗಿರೋದನ್ನ ಅಚಾನಕ್ಕಾಗಿ ನೀವು ಕಾಲಲ್ಲಿ ತುಳಿಯೋದು. ಸೊ ಅದೇನಾಗತ್ತೆ, ಬೇರೆ ಯಾರೋ ಮಾಡಿಸಿರೋ ಎನರ್ಜಿ ಅಂದರೆ ಅಭಿಮಂತ್ರಿತ ಅಂತ ನಾವು ಕರಿತೀವಿ. ಏನೇ ಒಂದು ವಸ್ತುನ ಇಟ್ಕೊಂಡು ಅದನ್ನ ನಿಂಬೆಹಣ್ಣು ಇಟ್ಕೊಂಡು ಅಭಿಮಂತ್ರಿತ ಮಾಡ್ತಾರೋ, ಕೆಂಪು ಮೆಣಸಿನ್ಕಾಯಿ ಇಟ್ಕೊಂಡು ಮಾಡ್ತಾರೋ, ಅಥವಾ ಕೋಳಿ ಮೊಟ್ಟೆಲ್ಲ ಅಭಿಮಂತ್ರಿತ ಮಾಡ್ತಾರೋ. ನಮ್ಮನೆ ಮುಂದೆ 3 ತೆಂಗಿನಕಾಯಿ ಜುಟ್ಟೆಲ್ಲ ಕಿತ್ಬಿಟ್ಟು ಕಣ್ಣುಗಳನ್ನ, ತೆಂಗಿನಕಾಯಿ ಕಣ್ಣನ್ನು ಹಿಂಗೆ ಆ್ಯಂಗಲ್ ಮಾಡಿ ನಮ್ಮನೆ ಮುಂದೆನೂ ಇಟ್ಬಿಟ್ಟು ಹೋಗ್ತಾರೆ. ನಾನು ಅಷ್ಟು ಹೋಮ ಹವನ ಮಾಡೋದ್ರಿಂದ ನಾನು ಬಚಾವಾಗಿ, ಹೌದು ಈಗಲೂ ನನಗೀಗ ಫ್ಯೂ ಇಯರ್ಸ್ ಬ್ಯಾಕು ನಮ್ಮ ಮನೆ ಮುಂದೆ ಯಾರಪ್ಪ ಇಷ್ಟು ತೆಂಗಿನಕಾಯಿಗಳು ಜೋಡಿಸಿಟ್ಟಿದ್ದಾರೆ ಅಂದ್ಕೊಂಡೆ. ಆ ಮರದ ಕೆಳಗೆ ಇಟ್ಬಿಟ್ಟು ಹೋಗಿದ್ರು, ನಮ್ಮನೆ ಕಡೆ ಕಣ್ ತಿರುಗಿಸಿ. ಸೊ ಅದೇನಂದರೆ ನಿಮ್ಮ ಮನೆಗೆ ದೃಷ್ಟಿ ದಿಗ್ಬಂಧನ ಮಾಡಬೇಕು ಅಂತ ಅನ್ನೋದಕ್ಕೆ ಅಂತೆಲ್ಲ. ಹೊಟ್ಟೆ ಕಿಚ್ಚು ಎಲ್ರಿಗೂ ಬಂದೇ ಬರುತ್ತೆ ಜಿ. ಒಬ್ಬ ಬಡತನದಲ್ಲಿರೋಂಥ ವ್ಯಕ್ತಿನೂ ನೋಡಿ ಆ ಪಕ್ಕದಲ್ಲಿರೋನ್ ಹೊಟ್ಟೆ ಕಿಚ್ಚು ಪಟ್ಕೋಬೋದು, ಅತಿ ದೊಡ್ಡ ಶ್ರೀಮಂತನೂ ನೋಡಿ ಅವ್ನ ಪಕ್ಕದಲ್ಲಿರೋನ್ ಹೊಟ್ಟೆ ಕಿಚ್ಚು ಪಟ್ಕೋಬೋದು. ನೀವು ಹೇಳಿದ್ರಲ್ಲ CM ಮನೆ ಹಿಂದ್ಗಡೆ ಆಯಿತು ಅಂತ, CM, ಮಿನಿಸ್ಟರ್ಸು, MLAಗಳು ಅವ್ರವ್ರ ಅಕ್ಕಪಕ್ಕದವ್ರು ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಕೊಳ್ತಾರೆ. ಈ ರೀತಿ ಎಲ್ಲ ಆದಾಗ ಏನು ಅಂದರೆ ನಾವು ಅದರಿಂದ ಎಸ್ಕೇಪ್ ಅಂತೂ ಆಗೋಕ್ಕಾಗಲ್ಲ, ಅಂದರೆ ಆ ಸಿಚುವೇಶನ್ನಿಂದ ಎಸ್ಕೇಪ್ ಆಗೋಕ್ಕಾಗಲ್ಲ. ಬಟ್ ಹೌ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್,
ಇದು ಮಾಡೋ ಜನಗಳಿದ್ದೇ ಇರ್ತಾರೆ, ಜನಾನ್ ನಾನು ತಿದ್ದಕ್ಕಾಗಲ್ಲ. ಆದರೆ ನಾನು ಹೇಗೆ ನನ್ನನ್ನು ಶೀಲ್ಡ್ ಮಾಡಿಕೊಂಡು ಪ್ರೊಟೆಕ್ಟೆಡ್ ಆಗಿದ್ದೀನಿ. ಈಗ ನಾ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಶೀಲ್ಡ್ ಹಾಕೋತೀನಿ, ಕತ್ತಿ ಗುರಾಣಿನ ಅಡ್ಡ ಇಟ್ಕೊಂಡು ನಾವು ಸೇಫ್ ಆಗಿರ್ಬೇಕು ಅನ್ನೋದು ಒಂದು. ನೀವು ಮಂತ್ರಗಳನ್ನು ಹೇಳ್ಕೊಂಡು ಸೇಫ್ ಆಗಿರೋದು. ಬಟ್ ತುಂಬಾ ಜನರಿಗೆ ನಾನೇನು ಇವತ್ತಿಂದ ಮೇಡಮ್ ಮಂತ್ರ ಶುರು ಮಾಡ್ತಾ ಇದ್ದೀನಿ, ನನಗೇನು ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದ ನಾನು ಏನೂ ಮಾಡ್ಕೊಂಡ್ಲ, ಆದರೆ ತುಂಬಾ ಜನ ಏನೋ ಮಾಡಿದ್ದಾರೆ, ನಂಗೆ ತಲೆನೋವು ಬರುತ್ತೆ, ಬಿದೋಗ್ತೀನಿ, ವಾಮಿಟ್ ಆಗುತ್ತಾ ಇರುತ್ತೆ, ಅಥವಾ ಏನೋ ಊಟದಲ್ಲಿ ಬೆರೆಸಿ ಕೊಟ್ಟಿರ್ತಾರೆ, ಅದನ್ನೆಲ್ಲ ತಿಂದೆ, ಅಥವಾ ಯಾರ್ದೋ ಮನೆಗೆ ಬಂದಿದ್ರೆ ಅವ್ರ ಚಿಕ್ಕಮ್ಮ ದೊಡ್ಡಮ್ಮ ಅಂದ್ರೇನೆ ಫೋಟೋ ಹಿಂದೆ ಏನೋ ಒಂದು ಅಂಟಿಸ್ಬಿಟ್ಟು ಹೋಗಿರ್ತಾರೆ, ಶ್ರೀಚಕ್ರನ ಉಲ್ಟಾ ಮಾಡಿ ಹೋಗಿರ್ತಾರೆ, ಇಟ್ಬಿಟ್ಟು ಹೋಗ್ತಾರೆ. ಆಮೇಲೆ ಏನೋ ತಗೊಂಬಂದ್ಕೊಟ್ಟು ಇವಾಗ್ಲೇ ತಿನ್ನು ಅಂತ ತಿನ್ನಿಸ್ತಾರೆ. ಆಮೇಲೆ ಮನೇಲಿ ಏನೋ ಅಡುಗೆ ಡಬ್ಬಿನಲ್ಲಿ ಹಿಂಗೆ ಹಾಕ್ಬಿಟ್ಟು ಹೊರಟೋಗ್ಬಿಟ್ಟಿರ್ತಾರೆ, ನಿಮ್ಮ ಅಕ್ಕಿ ಡಬ್ಬಿನಲ್ಲಿ. ನೀವು ನೆಕ್ಸ್ಟ್ ಡೇ ಅಡುಗೆ ಮಾಡ್ಬೇಕಾದ್ರೂ ಅದ್ರಲ್ಲಿ ಹೋಗಿರುತ್ತಾ? ಸೊ ಆ ಥರ ಏನೋ ಒಂದು ಮಾಡಿ ಎಲ್ಲೋ ಮೂಲೆಯಲ್ಲಿ ಔಸಿಟ್ಬಿಟ್ಟು ಹೋಗಿರ್ತಾರೆ, ನಿಂಬೆಹಣ್ಣು ಬೆರೆಸ್ತಾರೆ, ಆ ಥರ ತುಂಬಾ ಮಾಡ್ತಾರೆ. ನಿಮ್ಮ ಪರ್ಸ್ ಒಳಗಡೆ ಹಾಕ್ತಾರೆ. ಅದಕ್ಕೆ ಅದರ ಪಕ್ಕ ಕೂತ್ಕೊಳ್ಬೇಕಾದ್ರೂ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆಮೇಲೆ ತುಂಬಾ ಜನ ನೋಡಿ ಸ್ವಾಮೀಜಿಗಳು ಅವ್ರನ್ನ ಗಮನಿಸಿ ಹಿಂಗೆ ಯಾರಿಗೂ ಹಿಂಗೆ ಸ್ಟ್ರೈಟ್ ಕೂತ್ಕೊಳ್ಳಲ್ಲ, ನಿಮ್ಮ ಚಕ್ರಗಳಲ್ಲಿರೋ ಎನರ್ಜಿನ ಸಕ್ ಮಾಡ್ಕೋತಾರೆ, ಅಂದರೆ ಎತ್ಕೊಳ್ತಾರೆ. ನೀವೇನೋ ತುಂಬ ಜಪ ಎಲ್ಲ ಮಾಡಿ ಇಟ್ಕೊಂಡಿರ್ತೀರ ಎನರ್ಜಿಯಿಂದ, ಹಿಂಗೆ ಸ್ಟ್ರೈಟ್ ಕೂತ್ಕೋಬಾರ್ದು. ಅದು ದೇವ್ರಿಗೆ ಮಾತ್ರ ಕೂತ್ಕೋಬೇಕು. ನೀವು ಹಿಂಗೆ ಸ್ಟ್ರೈಟ್ ಕೂತ್ಕೊಂಡು ದೇವ್ರ ಪೂಜೆ ಮಾಡ್ಬೇಕು. ಯಾಕಂದರೆ ದೇವ್ರ ಚಕ್ರ ನಿಮ್ಮ ಚಕ್ರ ಕನೆಕ್ಟ್ ಆಗಬೇಕು. ನೀವು ಬೇರೆ ವ್ಯಕ್ತಿಗಳ ಹತ್ರ, ಎಸ್ಪೆಷಲಿ ತಾಂತ್ರಿಕರು, ಎಸ್ಪೆಷಲಿ ಬೇರೆ ಯಾರೋ ಸಾಧನೆ ಮಾಡ್ತಿರೋರು ಇಟ್ಕೊಳ್ಳಿ, ಅವ್ರು ಅದನ್ನೂ ಕೂಡ ನೆಗೆಟಿವ್ ಆಗಿ ನಿಮ್ಮಿಂದ ಎಳ್ಕೊಳ್ತಾರೆ ಎನರ್ಜಿನ. ನೀವು ಸುಮ್ಮನೆ ಸೈಡ್ಗೋ ಎಲ್ಲಾದರೂ ಹಿಂಗೆ ಕೂತ್ಕೋಬೇಕು, ಸ್ಟ್ರೈಟ್ ಆಗಿ ಕೂತ್ಕೊಳ್ದಿರ. ನಿಮ್ಮನ್ನ ಎದುರಿಗೆ ಬಂದು ಕೂತ್ಕೊಳ್ಳಿ ಅಂದ್ರೂ ಇಲ್ಲ ಪರವಾಗಿಲ್ಲ ಇಲ್ಲಿ ಕೂತ್ಕೊಳ್ತೀನಿ ಗುರುಗಳೇ ಅಂತ ಹೇಳ್ಬೇಕು ನೀವು. ಸೊ ಈ ಥರ ಆದಾಗ, ಅಥವಾ ನೀವೆಲ್ಲೋ ತುಳಿತೀರಾ, ಅಥವಾ ಏನೋ ಒಂದು ಆಗತ್ತೆ ಜೀವನದಲ್ಲಿ, ಒಂದಲ್ಲ ಒಂದಿನ ನಮ್ಗೆ ಆಗೇ ಆಗತ್ತೆ. ಇಲ್ಲಪ್ಪ ನಾನು ಓವರ್ ಸೇಫ್ ಆಗಿರ್ತೀನಿ ಅಂದ್ರು ಮಧ್ಯರಾತ್ರಿನೋ ಅಥವಾ ಕತ್ಲೆ ಕಾಣಿಸ್ದೇ ಇರೋಲ್ಲ ಯಾವ ತುಳಿಬೋದು. ದ ಸೇಫೆಸ್ಟ್ ವೇ ಟು ಪ್ರೊಟೆಕ್ಟ್ ಯೋರ್ ಸೆಲ್ಫ್ ಅಂದರೆ ಕರಂಗುಲಿ ಮಾಲ ಹಾಕೋಬೇಕು. ಕರಂಗುಲಿ ಮಾಲ ಏನು ಅಂತ ಅನ್ನೋದನ್ನ ಒಂದು ಕಥೆನೂ ಇದೆ, ಅದಕ್ಕೂ ಮುಂಚೆ ಅದ್ರ ಎನರ್ಜಿ ಹೇಳ್ಬಿಡ್ತೀನಿ. ಕರಂಗುಲಿ ಮಾಲ ಕರಂಗುಲಿ ಅನ್ನೋದು ಒಂದು ಮರ. ಅದು ಸಿಂಪ್ಲೆಸ್ಟ್ ವೇನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಎನರ್ಜಿನ ಸಕ್ ಮಾಡ್ಕೊಳುತ್ತೆ, ಅಂದರೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಈಗ ನನ್ನ ಹತ್ರ ಏನೋ ಬರ್ತಿದೆ ಅಂದರೆ ಹಿಂಗೆ ಬಾಗಲ್ ಥರ ನಿಂತ್ಕೊಳ್ಳುತ್ತೆ. ಅದನ್ನೆಲ್ಲ ನಾವು ಒಂದು ಫಿಲಮ್ಗಳಲ್ಲೂ ನೋಡಿರ್ತೀವಿ, ರುದ್ರಾಕ್ಷಿ ಹಿಡ್ಕೊಂಡ್ರೆ ಹಿಂಗೆ ಬರೋದು ಇದೆಲ್ಲ ಅಂತ. ಆದರೆ ಕರಂಗುಲಿ ಮಾಲಲ್ಲಿ ಎಷ್ಟು ಪವರ್ಫುಲ್ಲಾಗಿ ಅದು ಹಾಗೆ ನಿಂತ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ನಾನೇನೇ ಜಪಾನೇ ಮಾಡಿರಲ್ಲ ಅಥವಾ ನನಗೇನೂ ಗೊತ್ತೇ ಇಲ್ಲ ಮಂತ್ರ ಅಂತಂದಾಗಲೂ ಅದೊಂದು ವಸ್ತು ಎನರ್ಜಿ ರೂಪದಲ್ಲಿ ಪರಿವರ್ತನೆಯಾಗಿ ಅದು ನನ್ನ ಪ್ರೊಟೆಕ್ಟ್ ಮಾಡುತ್ತೆ. ಆದರೆ ನಾವು ತುಂಬ ಕೇರ್ಫುಲ್ ಆಗಿರಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಅದು ನೆಗೆಟಿವ್ನು ಎನರ್ಜಿನ ಸಕ್ ಮಾಡುತ್ತೆ, ಪಾಸಿಟಿವ್ನು ಸಕ್ ಮಾಡ್ತಾನೆ. ನೀನು ಜಪ ಮಾಡ್ತಾ ಇದ್ದಾಗ ನಿನ್ನ ಪಾಸಿಟಿವ್ ವೈಬ್ರೇಷನ್ನು ಅದರಲ್ಲಿ ತುಂಬಿಟ್ಕೊಳ್ಳುತ್ತದೆ, ನೀನು ನೆಕ್ಸ್ಟ್ ಟೈಮ್ ಪ್ರೊಟೆಕ್ಟ್ ಮಾಡಕ್ಕೆ. ಅಟ್ ದ ಸೇಮ್ ಟೈಮ್ ನೀನು ಬೇರೆಯವ್ರಿಗೆ ಕೆಡಕನ್ನ ಬಯಸ್ದಿದ್ದೆ ಅಂತ ಇಟ್ಕೊಳ್ಳಿ, ಕೆಟ್ಟ ವ್ಯಕ್ತಿಗಳು ಹಾಕೋತಾರ ನೋಡಿ, ನೀನು ಕೆಡಕನ್ನ ಬಯಸಿದಾಗ ಅದು ನಿನಗೆ ತಿರುಗಿಸುತ್ತೆ. ನಾನು ಕೆಟ್ಟ ಕೆಲಸನೂ ಮಾಡ್ತೀನಿ, ನಾನು ಹಾಕೊಂಡ್ಬಿಡ್ತೀನಿ ಕರಂಗುಲಿ ಮಾಲ ಅಂದರೆ ಇಟ್ ವೋಂಟ್ ವರ್ಕ್, ಅಂದರೆ ನಿನಗೆ ಅದು ಉಲ್ಟಾ ಹೊಡೆಯುತ್ತೆ ತಂತ್ರವಿದ್ಯೆನಲ್ಲಿ. ಸೊ ತಾಂತ್ರಿಕರು ತುಂಬ ಅತಿ ಹೆಚ್ಚು ಬಳಸುವಂತಹ ದಂಡ, ಮಾಲೆ, ಆಮೇಲೆ ಒಂದು ಕೋಲು ಕಡ್ಡಿ. ಇವಾಗ ಅವರು ಹೆಣಗಳ ಮೇಲೂ ಕೂಡ ಒಂದಷ್ಟು ಪ್ರಯೋಗಗಳನ್ನ ಮಾಡಿ ಎನರ್ಜಿ ಹೇಳ್ಕೋಬೇಕು ಅಂತ ಕರಂಗುಲಿದಿಷ್ಟುದ್ದ ಕಡ್ಡಿ ಇಟ್ಕೊಂಡಿರ್ತಾರೆ. ಅವ್ರ ಮೇರುದಂಡದಿಂದ ಹೋದ ಜನ್ಮದಿಂದ ಎಷ್ಟೋ ಅನುವಂಶೀಯತೆಯಿಂದ ಬಂದ ತಕ್ಷಣ ಮೇರುದಂಡದಿಂದ ಎನರ್ಜಿ ತಗೋಬೇಕು ಅಂದಾಗ ಬೆನ್ನಕ್ಕೆ ಸವರಿ ಅದನ್ನು ಹೇಳ್ಕೊಳ್ತಾರೆ. ಇದನ್ನ ಅತಿ ಹೆಚ್ಚು ಇವನ್ ತಮಿಳ್ನಾಡಲ್ಲೂ ಸಿದ್ಧರು ತುಂಬ ಜನ ಇದನ್ನ ಪ್ರಯೋಗ ಮಾಡ್ತಿದ್ರು. ಇದಕ್ಕೆ ಒಂದು ಪುರಾಣೋಕ್ತವಾದ ಒಂದು ಕತೆ ಇದೆ ಬ್ಯೂಟಿಫುಲ್ ಆಗಿ. ಅವಾಗೆಲ್ಲ ಸಿದ್ಧರು ಮತ್ತೆ ತುಂಬ ಋಷಿ ಮುನಿಗಳು ಪಾಪ ಲೋಕ ಕಲ್ಯಾಣಕ್ಕಾಗಿ ತಪಸ್ ಮಾಡ್ತಾ ಇರ್ತಿದ್ರು. ಸೊ ಆ ರೀತಿ ಲೋಕ ಕಲ್ಯಾಣಕ್ಕಾಗಿ ತಪಸ್ ಮಾಡ್ತಾ ಇದ್ದಂಥ ಸಿದ್ಧರನ್ನೆಲ್ಲ ಬಂದು ಡಿಸ್ಟರ್ಬ್ ಮಾಡೋದು ಯಾರು? ಈ ರಾಕ್ಷಸ ಎನರ್ಜಿಗಳು. ಮತ್ತೆ ತಾಂತ್ರಿಕ ಶಕ್ತಿಯಲ್ಲಿ ವಾಮಾಚಾರ ಮಾಡುವಂಥವ್ರು. ಇವಾಗ ಇದರಲ್ಲಿ ದಕ್ಷಿಣಾಚಾರ ನಾವುಗಳೆಲ್ಲ ಮಾಡ್ತೀವಿ, ರಂಗೋಲೆ ಹಾಕೋದು, ಶ್ರೀಚಕ್ರ ಪೂಜೆ ಮಾಡೋದು, ಮತ್ತೆ ತಾಂತ್ರಿಕ ವೇನಲ್ಲಿ ನೀರನ್ನು ಅಭಿಮಂತ್ರಿಸಿ ಕುಡಿಯೋದು, ಅದೆಲ್ಲ ನಾವು ಮಾಡ್ತೀವಿ. ಹೋಮ ಹವನ ಮಾಡೋದೆಲ್ಲ ಅದೊಂದು ತಾಂತ್ರಿಕ ವಿದ್ಯೆನೆ. ಆದರೆ ತಾಂತ್ರಿಕದಲ್ಲಿ ವಾಮಾಚಾರ ಪ್ರಯೋಗ ಮಾಡೋರು ಯಾರು ಅಂತ ಹೇಳಿದ್ರೆ, ಕೆಲವ್ರಿಗೊಂದು ಹುಚ್ಚಿರುತ್ತೆ, ನಾವು ಮಾಡಿದ್ದು ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅಲ್ವೋ ನೋಡ್ಬೇಕು ಕಣೋ, ಕೋಡಿಂಗು ಅಂತ ಕೋಡಿಂಗ್ ಮಾಡ್ತಾರಲ್ಲ, ಹಾಗೆ ಇವ್ರು ತಾಂತ್ರಿಕರು ವರ್ಕ್ ಆಗತ್ತಾ ಇಲ್ವಾ ಅಂತ ನೋಡಕ್ಕೇನೆ ಮಾಡ್ತಾರೆ. ಇವಾಗ ಮೋಹಿನಿ ಭಸ್ಮಾಸುರನ ಅವತಾರನು ಭಸ್ಮಾಸುರ ಶಿವನ್ಗೆ ನಿನ್ ತಲೆ ಮೇಲೆ ಇಟ್ಟು ನೋಡ್ತೀನಿ, ವರ್ಕ್ ಆಗತ್ತಾ ಇಲ್ವಾ ಟೆಸ್ಟ್ ಮಾಡ್ತೀನಿ ಅಂತಾರಲ್ಲ, ಹಾಗೆ ಇವ್ರುಗಳು ಟೆಸ್ಟ್ ಮಾಡ್ತೀವಿ ಅನ್ನೋದಕ್ಕೇನೆ ಎಲ್ಲರ ಮೇಲೂ ವರ್ಕ್ ಮಾಡ್ಕೊಂಡ್ಬರ್ತಿದ್ರು. ಅದೇ ರೀತಿ ಸಿದ್ಧರು ಹಳೆ ಕಾಲದಲ್ಲಿ ಕೂತು ತಪಸ್ ಮಾಡ್ತಾ ಇರ್ಬೇಕಾದ್ರೆ, ಬಗಳಾಮುಖಿ ಇದು ಎಸ್ಪೆಷಲಿ ಬಗಳಾಮುಖಿ ತಪಸ್ಸನ್ನ ಮಾಡಬೇಕಾದ್ರೆ ಒಂದು ಕಾಳಸರ್ಪ ದೋಷವನ್ನ, ಅಂದ್ರೆ ದೊಡ್ಡ ಕಾಳಸರ್ಪದ ಎನರ್ಜಿನ ಕೂಡಿಟ್ಕೊಂಡು ತಾಂತ್ರಿಕರು ಅದನ್ನ ಇವನ್ ಮಾಡೋ ವಿದ್ಯೆಯಿಂದ ಬಗಳಾಮುಖಿ ನಮ್ಮನ್ನೆಲ್ಲ ಸಂಹಾರ ಮಾಡ್ಬಿಡ್ತಾಳೆ.
ಅದಕ್ಕಾಗಿ ನೀನು ಹೋಗಿ ಅವ್ನ ಕತ್ತು ಮೈನೆಲ್ಲ ಅಲ್ಲಿ ಒಂದು ಮರದ ಕೆಳಗೆ ತಪಸ್ ಮಾಡ್ತಿದ್ದಾನೆ, ಅವನನ್ನು ನೀನು ಸುತ್ತಾಕೊಂಡು ಅವನನ್ನು ಸಾಯಿಸಬೇಕು, ಇನ್ನು ಯಾವ ರೀತಿಲೂ ನೀನು ಸಾಯಿಸೋಕ್ಕಾಗಲ್ಲ ಅವನನ್ನು, ಅವ್ನ ಪ್ರಾಣ ತೆಗಿಯೋಕ್ಕಾಗಲ್ಲ ಅಂದ್ಬಿಟ್ಟು ಇವರು ತಾಂತ್ರಿಕರು ಒಂದು ಹಾವನ್ನ ಸರ್ಪ, ಇದು ಅಗೇನ್ ಇಟ್ಸ್ ರಿಲೇಟೆಡ್ ವಿತ್ ಕಾಲಸರ್ಪ ದೋಷಕ್ಕೆ ಏನಕ್ಕೆ ನಾವು ಪೂಜೆ ಮಾಡ್ತೀವಿ ಅಂತ. ಅಲ್ಲಿ ತಪಸ್ ಮಾಡ್ತಿದ್ದು ಸಿದ್ಧರು. ಸೊ ಅವರನ್ನ ಹೋಗ್ಬಿಟ್ಟು ಸರ್ಪಗಳನ್ನ ಬಿಡ್ತಾರೆ. ಇಲ್ಲಿಂದ ಸರ್ಪಗಳನ್ನ ಬಿಟ್ಟಾಗ ಅವುಗಳು ಹೋಗ್ಬಿಟ್ಟು ಈ ಋಷಿ ಮುನಿಗಳಿಗೆ ಸುತ್ತಾಕೊಂಡು ಇನ್ನೇನು ಗಂಟ್ಲು ತನಕ ಬಂದು ಇನ್ನೇನು ಅವ್ರು ಸಾಯ್ಬೇಕು ಅಂದಾಗ, ಅಂದ್ರೆ ಇವ್ರೆ ಯಾವಾಗ್ಲೂ ತಾಂತ್ರಿಕರು ನಮ್ಮ ಕಣ್ಮುಂದೆ ಕೂತಿರಲ್ಲ, ಏನೋ ಒಂದು ವಸ್ತು ಮುಖೇಣ ಅಲ್ಲಿ ಬಿಸಾಕ್ಬಿಟ್ಟು ಅವರೆಲ್ಲೋ ದೂರ ಕೂತ್ಕೊಂಡು ಆಟ ಆಡಿಸ್ತಾರೆ, ಬೊಂಬೆನ ಆಟ ಆಡಿಸ್ದಂಗೆ. ದಟ್ ಈಸ್ ದ ಎನರ್ಜಿ, ಬ್ಲಾಕ್ ಮ್ಯಾಜಿಕ್ ಎನರ್ಜಿ. ಸೊ ಇವ್ರುಗಳಿಗೂ ಅಷ್ಟೇ, ತಾಂತ್ರಿಕರು ಎಲ್ಲೋ ಕೂತ್ಕೊಂಡು ನೋಡೋಣ ನನ್ನ ಪ್ರಯೋಗ ಹಾವಿನ ಮೂಲಕ ವರ್ಕ್ ಆಗತ್ತಾ ಅಂತ ಹಂಗೆ ಹಾವುಗಳನ್ನ ಕಳಿಸ್ತಾರೆ. ಸೊ ಆ ಹಾವು ಸರ್ಪ ಸುತ್ತಾಕೊಂಡು ಬಂದು ಹಿಡ್ಕೊಂಡ್ಬಿಟ್ಟಾಗ ಗಂಟ್ಲಿಗೆ ಜೋರಾಗಿ ಗಾಳಿ ಬೀಸಿ ಮರದಿಂದ ಒಂದೇ ಒಂದು ಕಡ್ಡಿ ಆ ಸಿದ್ರ ತಲೆ ಮೇಲೆ ಬೀಳತ್ತೆ. ಅದು ಕರಂಗುಲಿ ಮರ. ಅದು ಒಂದೇ ಒಂದು ಕಡ್ಡಿ ಬಿದ್ದ ತಕ್ಷಣನೇ ಈ ಹಾವು ಗೊತ್ತಾಗತ್ತೆ ದಿಸ್ ಇಸ್ ಬಗಳಾಮುಖಿ ವಾಸವಿರುವಂತಹ ಇದು ಕರಂಗುಲಿ ಮರ. ಬಗಳಾಮುಖಿ ದೇವಿ ಇರೋದು ಯಾಕೆ ಅಂತ ಹೇಳಿದ್ರೆ ಶತ್ರು ಸಂಹಾರಕ್ಕೆ, ಮತ್ತೆ ಮಂಗಳ ಎನರ್ಜಿ, ನಿನಗೆ ಫೈಟ್ ಮಾಡಕ್ಕೆ ಮಾರ್ಸು. ಸೊ ಅಲ್ಲಿ ಹಾವುಗೆ ಸುಬ್ರಹ್ಮಣ್ಯ ಮತ್ತೆ ಬಗಳಾಮುಖಿ ಒಂದು ಒಪ್ಪಂದಕ್ಕೆ ಬರ್ತಾರೆ. ಹಾವು ಎಷ್ಟೇ ತಾಂತ್ರಿಕರು ಇಟ್ಕೊಂಡು ನಿಮ್ಮ ಜನ್ಮದ ಅಕೌಂಟನ್ನ ದೋಷವನ್ನ ಕೌಂಟ್ ಮಾಡ್ಕೊಂಡ್ ಬಂದ್ರು, ಮತ್ತೆ ನಿನ್ಗೆ ಯಾರನ್ನೋ ಸಾಯಿಸ್ಬೇಕು ಅನ್ನೋದಕ್ಕೂ ಹಾವಿನ ರೂಪವನ್ನ ಬಳಸ್ತಾ ಇದ್ರು, ಮತ್ತೆ ರಾಹು ಕೇತು ಹೇಗೇನ್ ರೆಪ್ರೆಸೆಂಟ್ ಮಾಡ್ಕೊಂಬಂದ್ರು, ಅದಕ್ಕೆ ಅವಳೇ ಅಧಿಪತಿ ದುರ್ಗಾದೇವಿ. ಸೊ ಅದರಲ್ಲಿ ಎಸ್ಪೆಷಲಿ ಬಗಳಾಮುಖಿ ಅವತಾರ ಶತ್ರು ಸಂಹಾರಕ್ಕೆ ಅಂತಾನೆ ಇಟ್ಕೊಂಡಿರೋದು. ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಜೊತೆ ಅವಳು ಒಪ್ಪಂದ ಮಾಡ್ಕೋತಾಳೆ, ಯಾರು ನನ್ನ ಭಕ್ತ ನನ್ನ ಜಪವನ್ನ ಮಾಡ್ತಾ ಇರ್ತಾನೋ ಅವನ್ಗೆ ಕಾಳಸರ್ಪ ದೋಷದಿಂದ ಕೂಡ ನೀನು ಮುಕ್ತರನ್ನಾಗಿ ಮಾಡಬೇಕು, ನಿನ್ನ ಸರ್ಪಗಳಿಗೆ ಹೇಳು. ಬಿಕಾಸ್ ಸುಬ್ರಹ್ಮಣ್ಯ ಸ್ವಾಮಿನೇ ಸರ್ಪಗಳಿಗೆ ಜಾಗ ಕೊಟ್ಟಿದ್ದು ಆ ಜನ್ಮೇಜಯ ಹೋಮ ಮಾಡ್ಬೇಕಾದ್ರೆ ಎಲ್ಲ ಕರ್ಕೊಂಬಂದು. ಸೊ ನೀನ್ ಹೇಳಬೇಕು ಅಂತಂದಾಗ ಸುಬ್ರಹ್ಮಣ್ಯ ಸ್ವಾಮಿ ಒಪ್ಪಂದಕ್ಕೆ ಕರ್ಕೊಂಬಂದು, ಯಾರೇ ಕರಂಗುಲಿ ಮಾಲ, ಎಸ್ಪೆಷಲಿ ಅವ್ನ ಕರಂಗುಲಿ ಮರದ ಕೆಳಗೆ ಕೂತು ತಪಸ್ ಮಾಡ್ತಾ ಇದ್ದಿದ್ದು ಸಿದ್ರು, ಅದು ನೋಡಿ ಒಂದು ಕಡ್ಡಿ ಬಂದು ಬಿದ್ದಿದ್ದಕ್ಕೇನೆ ಇಟ್ ವರ್ಕ್ಡ್. ಸೊ ಮನುಷ್ಯ ನಾವು ಹೆಂಗೆ ಕರಂಗುಲಿ ಮಾಲೆನ ಹಾಕೊಂಡಾಗ ನನಗೆ ನೆಗೆಟಿವ್ ಇಂದ ನನಗೆ ಪ್ರೊಟೆಕ್ಷನ್ ಹೇಗೆ ಸಿಗತ್ತೆ, ಯಾಕಂದ್ರೆ ಆ ಋಷಿ ತಪಸ್ ಮಾಡ್ತಾ ಇದ್ದಿದ್ದು ಲೋಕ ಕಲ್ಯಾಣಕ್ಕಾಗಿ. ಇದೇ ಕರಂಗುಲಿ ಮಾಲೆ ಯಾರೋ ತಾಂತ್ರಿಕ ಹಾಕೋತಾನೆ ಅಂತ ಹೇಳಿದ್ರೆ ಒಂದಲ್ಲ ಒಂದಿನ ಅವ್ರಿಗೂ ಹೆದರ್ಕೋತಾರೆ ನೋಡಿ ಕೆಲವು ತಾಂತ್ರಿಕ, ನಮ್ಗೆ ಉಲ್ಟಾ ಹೊಡಿಯತ್ರಿ ಅವ್ರ ದೇವ್ರ ಭಕ್ತರು ಅಂತ. ಸೊ ಅದನ್ನ ಒಪ್ಪಂದಕ್ಕೆ ಬಂದು ಸುಬ್ರಹ್ಮಣ್ಯ ಸ್ವಾಮಿನೂ ಒಪ್ಕೊಂಡ್ರು, ಯಾರು ನಿನ್ನ ಭಕ್ತರಾಗಿ ಬಗಳಾಮುಖಿ ಪೂಜೆ ಮಾಡಿ ಮತ್ತೆ ಇದನ್ನ ಹಾಕೊಳ್ತಾರ ಕರಂಗುಲಿ ಮಾಲೆಯನ್ನ, ನಾನು ಅವ್ರನ್ನ ಕಾಡ್ಸಲ್ಲ, ಅಥವಾ ನನ್ನ ಸರ್ಪಗಳನ್ನ ಉಪಯೋಗಿಸ್ಕೊಂಡೊಬ್ಬ ತಾಂತ್ರಿಕ್ ಪ್ರಯೋಗ ಮಾಡ್ತಾ ಇದ್ರು ಕೂಡ ನಾನು ಅದರಿಂದ ರಕ್ಷಿಸ್ತೀನಿ ನಿನ್ನ ಭಕ್ತನ್ನ ಅಂತ. ಅದಕ್ಕೆ ಕರಂಗುಲಿ ಮಾಲೆ ಜೊತೆ ಸುಬ್ರಹ್ಮಣ್ಯ ಸ್ವಾಮಿನೂ ಅಸೋಸಿಯೇಟೆಡ್ ಆಗಿದ್ದಾರೆ, ಬಗಳಾಮುಖಿನೂ ಅಸೋಸಿಯೇಟ್ ಆಗಿದೆ. ಸೊ ತಮಿಳ್ನಾಡಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಅಲ್ಲೇ ಈ ಕರಂಗುಲಿ ಮಾಲನ ಕೊಡ್ತಾರೆ ಹಾಕ್ತಾರೆ, ಎಲ್ಲಾ ಕಡೆ ಸಿಗತ್ತಲ್ಲ. ಈಗ ಕರಂಗುಲಿ ಮಾಲ ವಿಚಾರವಾಗಿ, ಈಗ ಕರಂಗುಲಿ ಮಾಲನ ತುಂಬಾ ಜನ ಈಗ ಹೆಣ್ಮಕ್ಳು ಹಾಕ್ಬೋದಾ ಹಾಕಬಾರ್ದಾ ಅಂತ ಅದಷ್ಟು ಡೌಟ್ಸ್. ಹೆಣ್ಮಕ್ಳು ಧರಿಸೋದ್ರ ಬಗ್ಗೆ, ಹೆಣ್ಮಕ್ಳು ಧರಿಸ್ಲೇಬೇಕು, ಯಾಕೆಂದ್ರೆ ಅದು ಬಗಳಾಮುಖಿನೇ ರೆಪ್ರೆಸೆಂಟ್ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಮಾರ್ಸ್ ಎನರ್ಜಿ ಅದು. ಸೊ ಅದು ಮಂಗಳನ ಎನರ್ಜಿ ಆಗಿದ್ದಾಗ ಆಕ್ಚುಲಿ ಹೆಣ್ಮಕ್ಳು ಹಾಕ್ಕೊಳ್ಳೇಬೇಕು. ಹಾಗಂತ ನೀವು ತುಂಬಾ ವೈಬ್ರೆಂಟ್ ಆಗಿ ನಿಮಗೆ ಜಗಳ ಬಂದ್ಬಿಡುತ್ತೆ, ಕೋಪ ಬಂದ್ಬಿಡುತ್ತೆ, ಅಥವಾ ನಾನು ಇವತ್ತು ಹಾಕ್ಕೊಂಡ್ಬಿಟ್ಟೆ, ನಾನು ಬಿದ್ದುಬಿಟ್ಟೆ, ನನಗೂ ಸೂಪರ್ ಎನರ್ಜಿ ಬಂದ್ಬಿಡ್ತು ಅಂತೆಲ್ಲ ಅನ್ಕೋಬೇಡಿ. ಇನಿಷಿಯಲಿ ಹಾಕ್ಕೊಂಡಾಗ ಎಲ್ರಿಗೂ ಏನೇ ಒಂದು ವೇರಿಯೇಷನ್ಸ್ ಆಗೇ ಆಗತ್ತೆ. ಇನಿಷಿಯಲಿ ನೀವೇನೋ ಒಂದು ಗಾಡಿ ತಗೊಂಡು ಜುಯ್ ಅಂತ ಓಡಿಸ್ದಾಗ್ಲೂ ಬೀಳ್ತೀರಾ ಕೆಲವು ಸತಿ, ಆದ್ರೆ ಬಟ್ ಅದು ದೈವಿಕವಾದ ಎನರ್ಜಿ ಆಗಿರೋದ್ರಿಂದ ಅದನ್ನ ನೀವು ಹಾಕೊಂಡು ಅದನ್ನ ಜಪಾನು ಮಾಡಿಕೊಂಡು ನೀವು ಹಾಕೊಳ್ತಾ ಇದ್ದಾಗ ನಿಮಗೆ ಪ್ರೊಟೆಕ್ಟೆಡ್ ಆಗಿರುತ್ತೆ. ಬಟ್ ನೀವು ಬೇರೆಯವ್ರ ಬಗ್ಗೆ ಕೆಟ್ಟದನ್ನ ಬಯಸಬಾರ್ದಷ್ಟೇ. ಓಕೆ. ಮತ್ತೆ ಈಗ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆಗತ್ತೆ ಟೈಮಲ್ಲಿ ಆಗ ಹಾಕಬಹುದಾ ಹಾಕಬಾರ್ದಾ? ಆಕ್ಚುಲಿ ಅವ್ರು ತುಂಬಾ ದೇವ್ರ ಭಕ್ತಿಲಿ ಮೇಲೆ ಲೆವೆಲ್ಗೆ ಬೆಳ್ಕೊಂಡಿರ್ತಾರೆ ಅಂದ್ರೆ ಖಂಡಿತ ಹಾಕೋಬಹುದು. ಈಗ ಕೆಲವು ಸತಿ ಯಾವುದೋ ನಾ ಹೇಳ್ದಂಗೆ ಹಿಮಾಲಯಕ್ಕೆ ಹೋಗಿರ್ತಾರೆ, ಅಲ್ಲೆಲ್ಲೋ ಜಪ ಮಾಡ್ತಿರ್ತಾರೆ, ಅಲ್ಲೇ ಪೀರಿಯಡ್ಸ್ ಆಗಿರುತ್ತೆ, ಹೇಳಕ್ಕಾಗಲ್ಲ ಬಾಡಿ ಹೇಗೆ ಬದಲಾಗತ್ತೆ ಅಂತ. ಅಲ್ಲಿ ಯಾರೋ ಹಾಸ್ಪಿಟ್ಲಲ್ಲಿ ಮಲಗಿರ್ತಾರೆ, ಏನ್ ಮಾಡಿದ್ರು ವಾಸಿ ಆಗ್ತಿರಲ್ಲ. ಕೆಲವ್ರಿಗೆ ಪಾಪ ಹೆಂಗ್ ಆಗ್ಬಿಟ್ಟಿರುತ್ತೆ ಅಂದ್ರೆ ಯಾವ ಕಾಯಿಲೆ ಅಂತಾನೆ ಡಯಾಗ್ನೋಸ್ ಮಾಡಕ್ಕಾಗಲ್ಲ, ಇದೇ ತಾಂತ್ರಿಕ ಶಕ್ತಿಯಿಂದ ಅವ್ರು ಮಾಡೋದು.
ನಿಮಗೆ ಬೇಕಾದವರು ತುಂಬಾ ಹಿಂಸೆ ಕೊಡ್ತಾರಲ್ವಾ, ಅವ್ರಿಗೆ ಕಂಡಿಡಿಯಕ್ಕೆ ಆಗಲ್ಲ ಅಯ್ಯೋ ಏನ್ ಕಾಯಿಲೆ ಬಂದಿದೆ ಅಂತ. ಕಂಡಿಡಿಯಕ್ಕೆ ಆಗಲ್ಲ ಏನ್ ಕಾಯಿಲೆ ಅನ್ನೋದು. ಅದು ಕೇತುನ್ ಹಿಡ್ಕೊಂಡಿರ್ತಾರ ಅವರು. ಸೊ ನಿಮ್ ಬಾಡಿನ ಏನ್ ಡಯಾಗ್ನೋಸ್ ಮಾಡಿದ್ರು ಗೊತ್ತಾಗೋದಿಲ್ಲ. ಆದ್ರೂ ನಿಂಗೆ ಹೊಟ್ಟೆ ನೋವು ಬರ್ತಿರುತ್ತೆ, ತಲೆನೋವು ಬರ್ತಿರುತ್ತೆ, ನೀನು ಓವರ್ ಊದ್ಕೊಂಡ್ಬಿಡ್ತೀಯ ಅಥವಾ ಓವರ್ ಸಣ್ಣಗಾಗ್ಬಿಡ್ತೀಯ, ವಾಮಿಟಿಂಗ್ ಮಾಡ್ಕೋತಿರ್ತೀಯ. ಆಮೇಲೆ ನಿನ್ಗೆ ತಲೆನೇ ವರ್ಕ್ ಆಗಲ್ಲ, ಬ್ರೈನು ನಮ್ನೆಸ್ಸು ಪೂರ್ತಿ. ಯಾಕೆಂದ್ರೆ ನೀನ್ ಬೆಳಿಬಾರ್ದು ಅಂತ ಮಾಡಿರ್ತಾರೆ ಜನ. ಆಮೇಲೆ ಮುಖ ಪೂರ್ತಿ ಕಪ್ಪಾಗ್ಬಿಡೋದು. ಸೊ ಅದೆಲ್ಲ ನಿನ್ ಎಲ್ಲ ಪ್ಲಾನ್ ಮಾಡಿ ಇದನ್ನೆಲ್ಲ ಮಾಡ್ತಿರ್ತಾರಲ್ಲ, ಅಂತ ಟೈಮಲ್ಲೂ ನೀವು ಕರಂಗುಲಿ ಮಾಲೆ ಹಾಕೊಂಡಿರ್ಬೇಕು. ನೀವು ಹಾಸಿಗೆ ಮೇಲೆ ಮಲಗಿದ್ದಾಗ್ಲೂ ಹಾಸ್ಪಿಟ್ಲಲ್ಲಿ ಎಲ್ಲಾ ಸಮಯದಲ್ಲೂ ಹಾಕೊಂಡಿದ್ದಾಗ ದಟ್ ನಿಮಗದು ಪ್ರೊಟೆಕ್ಟ್ಸ್ ಯು. ಪ್ರೊಟೆಕ್ಷನ್. ಅವಾಗ ನಿಮ್ಗೆ ಸಮಯ ಸಿಕ್ಕಾಗ ಜಪಾನು ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿದ್ ಮಾಡಿ ಅಥವಾ ಬಗಲಾಮುಖಿದ್ ಮಾಡಿ, ಕಾಳಿದ್ ಮಾಡಿ. ಅದು ಎನರ್ಜಿನ ಹಿಡಿದಿಟ್ಕೊಳತ್ತದು. ಅಂಡ್ ಇದೇ ಸಂದರ್ಭದಲ್ಲಿ ನಾನೊಂದು ಹಾಡು ಹಾಡ್ಲಾ? ಹೇಳಿ ಹೇಳಿ. ದಾಸರ ಪದ ಅಂದ್ರೆ ಇದು ಪುರಂದರ ದಾಸರದು. ಕೆರೆಯ ನೀರನ್ನು ಕೆರೆಗೆ ಕೆರೆಗೆ ಚೆಲ್ಲಿ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಶ್ರೀ ಪುರಂದರ ವಿಠಲರಾಯನ ಚರಣ ಕಮಲವ ಕಮಲವ ನಂಬಿ ಬದುಕಿರೋ. ಎಲ್ ಕಲ್ತಿದ್ರಿ? ನಾನು ಸಂಗೀತ ಕಲ್ತಿದ್ದೀನಿ. ವಾವ್, ನಾವು ಸಂಗೀತದಲ್ಲೇ ಇದನ್ನ ಕಲ್ತಿದ್ವಿ. ಆಕ್ಚುಲಿ ನನ್ಗೆ ಚಿಕ್ಕ ವಯಸ್ಸಲ್ಲಿ ನಮ್ಗೆಲ್ಲ ರಾಗದಲ್ಲಿ ಬರುತ್ತೆ ಹ್ಮ್, ನನಗೆ. ಹೇಳಿ. ಹಾಡೋಣ, ಹ್ಮ್. ಇಬ್ರು ಹಾಡೋಣ. ಓಕೆ, ಹ್ಮ್ 3, 2, 1. ಕೆರೆಯ ನೀರನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಸಂಗೀತ ಟೀಚರ್ ಮಾಡಿ. ಸಾರಿ, ಕೇಳಿಸ್ಕೊಂಡ್ರೆ ನಾನು ಚಿಕ್ಕ ಬೈದಾಕ್ತಾರೆ. ವಯಸ್ಸಲ್ಲಿ ಕಲ್ತಿದ್ದು. ಅಂದ್ರೆ ಭಗವಂತ ನಿಮಗೆ ಕೊಡ್ತಾನೆ. ಸಮಾಜದಿಂದ ನೀವೇನೋ ಪಡಿತೀರ, ಮತ್ತೆ ಸಮಾಜಕ್ಕೆ ವಾಪಸ್ ಕೊಡಿ ಅದನ್ನು. ಇವತ್ತು ನೀವೇನ್ ಬಿಸ್ನೆಸ್ ಮಾಡ್ತಿದ್ದೀರಾ, ನೀವೇನ್ ಲಾಭ ಗಳಿಸ್ತೀರಾ, ಎಲ್ಲ ಸಮಾಜದಿಂದನೇ ಪಡೆದಿದ್ರ. ಅದನ್ನ ವಾಪಸ್ ಕೊಡಿ. ಹೌದು. ನೀವು ದಾನ ಕೊಡ್ಬೇಕು, ಎಲ್ಲೋ ದೂರದಲ್ಲಿ ಹುಡುಕ್ಬಿಡಿ. ಅಕ್ಕಪಕ್ಕ ನಿಮ್ಮ ಮನೆ ಅಕ್ಕಪಕ್ಕನೇ ಕಾಣಿಸ್ತಾರೆ, ಸಮಾಜದಲ್ಲಿ ಅಕ್ಕಪಕ್ಕನೇ ಇರ್ತಾರೆ. ಕೊಡ್ಬೇಕಂದ್ರೆ ನಾನೇನೋ ಕೊಡ್ತಿದ್ದೀನಿ ಅನ್ನೋ ಅಹಮ್ಮನ ಬಿಟ್ಟು ಹೌದು ಕೊಡ್ಬೇಕು ನೀವು. ಹೌದು. ಪ್ರೀತಿಯಿಂದ ಸುಮ್ಮನೆ ಕೊಡ್ತಾನೆ ಇರ್ಬೇಕು. ಆಮೇಲೆ ದೇವ್ರೊಂದು ತೋಚಿಸ್ತಾನೆ. ಈಗ ನಾನೆಲ್ಲೋ ಹೋಗ್ತಾ ಇದ್ದಾಗ್ಲೂ ದೇವ್ರೆ ನನ್ಗೆ ಹೇಳ್ತಾನೆ, ನಿನ್ ಬ್ಯಾಗಲ್ಲಿ 200 ರೂಪಾಯಿ ಇದೆ ಕೊಡು ಅಂತಾರೆ. ನನ್ಗೆ ಆ ಥಾಟ್ ಎಲ್ಲಿಂದ ಬಂತು ಅಂತ ಸೆಕೆಂಡ್ ಯೋಚನೆ ಮಾಡಲ್ಲ ನಾನು. ಆ ಥಾಟ್ನ ಪರಮಾತ್ಮನೇ ಕೊಟ್ಟಿರೋದು ಅಂತ ಅಂದ್ಬಿಟ್ಟು ನಾನು ಹಿಂಗೆ ಕೊಟ್ಬಿಡ್ತೀನಿ. ಸೊ ಅದು ನಿಮ್ ಮಾಡ್ತಾ ಹೋದಾಗ ನಿಮ್ಗೆ ಅದು ಯೋಚನೆನ ಕೊಡಿಸ್ತಾರೆ. ನಂಗೆ ಹಂಗೆ ಕರೋನಾ ಟೈಮಲ್ಲಿ ನನ್ನ ಹತ್ರ ದುಡ್ಡೇ ಇರಲಿಲ್ಲ, ನಾ ಹೇಳಿದ್ದೆ ಯಾವಾಗಲೂ. ಅವಾಗ ಇದ್ದಿದ್ದೆ 1,500 ರೂಪಾಯಿ ಇತ್ತು. ಯಾರೋ ಒಬ್ಳು ಲೇಡಿ ಫೋನ್ ಮಾಡಿದ್ಲು, ಮೇಡಮ್ ನನಗೆ ರಾತ್ರಿಗೂ ಊಟ ಇಲ್ಲ ಮೇಡಮ್, ನೀವೆಲ್ರಿಗೂ 2,000 ರೂಪಾಯಿ ಹಾಕಿದ್ರಂತೆ, ನಂಗೆ ದುಡ್ಡು ಕೊಡಿ ಅಂತ ಹೇಳಿದ್ರೆ ನಾನು ನಕ್ಕೊಂಡೆ. ಪರವಾಗಿಲ್ವೇ, ಬ್ಯೂಟಿಫುಲ್ ಆಗಿ ಹಿಂಗೂ ಟೆಸ್ಟ್ ಮಾಡ್ತಾ ಇದೆಯಾ ನನ್ನ ಅಂತ ಅವಳಿಗೆ ಟಕ್ ಅಂತ ಹಾಕ್ಬಿಟ್ಟೆ. ನನ್ನ ಕರ್ಮದಲ್ಲಿ ನಂದು 0 ಆಗಬೇಕು, ಆಮೇಲೆ ನಾನು ನಿನಗೆ ಕೊಡ್ತೀನಿ ಅಂತ ಬರೆದಿದ್ರೆ ನಾ 0 ಮಾಡ್ಕೋಬೇಕಲ್ಲ. ಸೊ ಅದಾದ್ಮೇಲೆ ಬೇರೆದ್ ಬರುತ್ತೆ. ನನಗೆ ಕೈಕಾಲು ಕೊಟ್ಟಿದ್ದಾನೆ ದೇವ್ರು, ಜ್ಞಾನ ಕೊಟ್ಟಿದ್ದಾನೆ, ದುಡ್ಕೋ ಅನ್ನೋ ಮನಸ್ಥಿತಿನ ಕೊಟ್ಟಿದ್ದಾನೆ. ಆದ್ರೆ ಈ ವ್ಯಕ್ತಿಗಳನ್ನ ಟೆಸ್ಟ್ ಮಾಡಕ್ ಕಳಿಸ್ತಾನೆ ನಿಮ್ ಜೀವನದಲ್ಲಿ. ನೋಡೋಣ ನೀನ್ ಇದೇ ನಾಲ್ಗೆಲ್ಲಿ ಮಾತು ಕೊಟ್ಟಿದ್ಯಾ, ನೀನ್ ಏನೇನನ್ ಮಾಡ್ತೀಯಾ ಅಂತ ಅನ್ನೋದಕ್ಕೆ ಅದನ್ನ ಮಾಡ್ಕೊಳ್ತಾ ಹೋಗ್ಬೇಕು. ನೀವು ಯಾವಾಗ ಕೊಡ್ತೀನಿ ಅಂತ ನೀವು ಡಿಸೈಡ್ ಆಗ್ತಿರಲ್ಲ, ಭಗವಂತ ನಿಮಗೆ ಕೊಡ್ತಾನೆ. ಹೌದು, ಅಲ್ಲಿ ಕ್ಯೂನಲ್ಲಿ ಇರುತ್ತೆ. ಆಂಟಿ, ನಿಮ್ಗೆ ಹೆಂಗೆ ಹಾಡು ಜ್ಞಾಪಕ ಬಂತ? ಅಲ್ಲ ನೀವು ಸಂಗೀತ. ಕೊಡ್ಬೇಕು ಅಂದ ತಕ್ಷಣ ಕೆರೆಯ ನೀರನ್ನ ಕೆರೆಗೆ ಚೆಲ್ಲೋದಲ್ಲ. ಹೌದು. ನಾನು ಚಿಕ್ಕ ವಯಸ್ಸಲ್ಲಿ ಭಜನೆಗೆಲ್ಲ ಹೋಗ್ತಿದ್ವಲ್ಲ ಬೆಳ್ಳೂರಲ್ಲಿ, ನೋಡಿ ಅವಾಗೆಲ್ಲ ಅದ್ರ ಬೆಲೆ ಗೊತ್ತಿರ್ಲಿಲ್ಲ ನಮ್ಗೆ. ಆವಾಗ್ಲೇ ನಾನು ಈ ಹಾಡನ್ನು ಕಲ್ತಿದ್ದು. ನಮ್ಮ ಸಂಗೀತ ಟೀಚರ್ ವಸಂತ ಮೇಡಮ್ ಇದ್ರು, ಅವ್ರು ಹೇಳ್ಕೊಟ್ಟಿದ್ದು. ಅದ್ರ ಜೊತೆಗೆ ಭಜನೆಗೆ ಹೋಗ್ತಾ ಇದ್ವಿ, ರೋಡಲ್ಲೆಲ್ಲ ಭಜನೆ ಮಾಡ್ಕೊಂಡು ಹೋಗೋದು. ಅವಾಗೆಲ್ಲ ನಾವು ಸಂಕೋಚ ಪಟ್ಕೊಳ್ತಾ ಇರಲ್ಲ. ಅದ್ರ ತರನೇ ಇನ್ನೊಂದು ಹಾಡಿದೆ, ಹಿಗ್ಗುವೆ ಯಾಕೋ ಅಂತ. ಹಿಗ್ಗುವೆ ತಗ್ಗುವೆ ಮಗ್ಗುವೆ ಮರುಗುವೆ ಅಗ್ನಿಯೊಳಗೆ ದಗ್ನವಾಗುವ ದೇಹಕ್ಕೆ ಹಿಗ್ಗುವೆ ಯಾಕೋ. ಅದನ್ನ ಅದರಲ್ಲಿ ಆಗಾದ ಬೋಗಾದ ಆಗು ಮಾಡುತ್ತಲಿದ್ದು ರೋಗ ಬಂದರೆ ಬಿದ್ದು ಹೋಗುವ ದೇಹಕ್ಕೆ ಹಿಗ್ಗುವೆ ಯಾಕೋ. ಸೊ ಅದ್ರಲ್ಲೂ ಅದೇ ಶ್ರೀ ಪುರಂದರ ವಿಠಲರಾಯನ ಚರಣ ಕಮಲವ ನಂಬಿ ಬದುಕಿರೋ. ಹರಿಯ ಕರುಣದೊಳಾದ ಅದು ಭಾಗ್ಯವ ನೀವ್ ಹೇಳಿದ್ದು ಹರಿ ಮಾರ್ಪಣೆ ಮಾಡಿ ಬದುಕಿರೋ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಅದೇ ತರ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ ನೀತಿ ಪಾಠಗಳು ನಾನು ಅದೇ ಮಕ್ಳಿಗೆ ಹೇಳ್ಕೊಟ್ಬಿಡ್ಬೇಕು. ಹೋಗ್ತಾ 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 ನಮ್ಗೆ ಅದ್ರ ಅರಿವಾಗ್ತಾ ಹೋಗುತ್ತೆ ಏನದು. ನನ್ನ ಸಂಗೀತ ಟೀಚರ್ SBL ಅಂತ, ಸೌಭಾಗ್ಯ ಲಕ್ಷ್ಮಿ ಅಂತ ಮ್ಯಾಮ್ ಹೆಸರು. ಈಗ ಎಲ್ಲಿದ್ದಾರೆ ಅನ್ನೋ ಗೊತ್ತಿಲ್ಲ. ಮ್ಯಾಮ್ ನಮಸ್ಕಾರ. ನೀವು ನೋಡ್ತಿದ್ರೆ ನಾನು ನಮ್ ಸಂಗೀತ ಟೀಚರ್ಗೆ ಹೇಳಿದ್ನಲ್ಲ, ವಸಂತ ಮ್ಯಾಮ್. ನನಗೆ ನಮ್ಮ ಅಮ್ಮಂಗೆ ತುಂಬಾ ಆಸೆ ಇತ್ತು ನನಗೆ ಹ್ಮ್. ಮ್ಯೂಸಿಕ್ ಕಲಿಸ್ಬೇಕು ಅಂತ. ನಮ್ಗೋಗಿ 2 ಆಪ್ಷನ್ ಇತ್ತು, ಮ್ಯೂಸಿಕ್ ಒಂದು, ಕರಾಟೆ ಒಂದು. ಹ್ಮ್. ನಾನು ಈ ಸಂಗೀತಕ್ಕೆ ಹೋದ್ರೆ ಸ್ವಲ್ಪ ದಿನ ಕಲಿತೆ, ಬರೀ ಎಲ್ಲ ಹೆಣ್ಮಕ್ಳೇ ಬರೋರು, ಅದಕ್ಕೆ ಬಿಟ್ಬಿಟ್ಟೆ ಅಲ್ಲಿಗೆ. ಓ. ನಾವು ಎಲ್ಲ ಅಕ್ಕ ತಂಗಿರ್ 3 ಜನ ಹೋಗ್ತಿದ್ವಿ ಹಾ. ಸಂಗೀತ ಬೆಳ್ಳೂರಲ್ಲಿ. ರೂಪಸಿ, ಈಗ ಕರುಂಗಲಿ ಮಾಲ ಆಗ್ಲಿ ರುದ್ರಾಕ್ಷ, ಈಗ ಕರುಂಗಲಿ ಮಾಲ ಅಂತ ಇಟ್ಕೊಳ್ಳಿ. ನಾವು ಕತ್ತಲ್ಲಿ ಹಾಕೊಂಡಾಗ ಏನ್ ರಿಸಲ್ಟ್ ಕೊಡುತ್ತೆ, ಅದೇ ತರ
ಕೆಲವೊಂದ್ಸರಿ ಸ್ಕೂಲ್ಸ್ ಅಲ್ಲಿ Okay. ಹಾಕಕ್ ಕಷ್ಟ ಆಗತ್ತೆ, ಆಫೀಸ್ಗಳಲ್ಲಿ ಹಾಕಕ್ ಕಷ್ಟ ಹೌದು. ಆಗತ್ತೆ. ಈ ಕೈಗೆ ಬ್ರೇಸ್ಲೆಟ್ಸ್ ತರ ಹಾಕ್ತಾರಲ್ಲ, ಹಾಕ್ಕೋಬಹುದು. ಅದ್ ಎರಡೂ ಎಫೆಕ್ಟ್ ಒಂದೇ ತರ. ಅದರಲ್ಲೂ 21 ಹಾಕಿರ್ತಾರೆ. ಹ್ಮ್. ನೀವು ಅದನ್ನು ಎನರ್ಜೈಸ್ ಮಾಡ್ಕೊಂಡು ಹಾಕ್ಕೋಬಹುದು. ಇಲ್ಲ ನಿಮ್ಮ ಬ್ಯಾಗಲ್ಲೂ ಇಟ್ಕೋಬಹುದು. ಈಗ ನೀವು ಯಾವುದೋ ಮಾಡರ್ನ್ ಡ್ರೆಸ್ ಹಾಕ್ಕೊಂಡಿರ್ತೀರಾ, ಅದಕ್ಕೆ ಎಲ್ಲರ ಮುಂದೆ ಓ ಏನಮ್ಮ ನೀನು ಇವತ್ತು ಹಿಂಗೆಲ್ಲ ಹಾಕೊಂಬಂದ್ಬಿಡ್ತೀಯಾ ಸ್ವಾಮೀಜಿ ಥರ ಅಂತೆಲ್ಲ ನಿನ್ನನ್ನು ರೇಗಿಸ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಪ್ರೊಟೆಕ್ಷನ್ಗೆ ನಿಮ್ಮ ಬ್ಯಾಗಲ್ಲೂ ಇಟ್ಕೋಬಹುದು. ಅಥವಾ ನೀವೆಲ್ಲೋ ಯೋಗ ಮಾಡಕ್ಕೆ ಹೋಗಿರ್ತೀರಾ, ಅಥವಾ ನೀವೆಲ್ಲೋ CT ಸ್ಕ್ಯಾನ್ಗೆ ಹೋಗಿರ್ತೀರಾ, ಅಲ್ಲೆಲ್ಲ ತೆಗೆಸ್ತಾರಲ್ಲ ಎಲ್ಲಾನು, ಅಥವಾ ನೀವೆಲ್ಲೋ ಸ್ವಿಮ್ಮಿಂಗ್ ಮಾಡಕ್ಕೆ ಹೋಗಿರ್ತೀರಾ, ಎಲ್ಲ ತೆಗೆಸ್ತಾರೆ. ಅಂಥ ಜಾಗಗಳಲ್ಲಿ ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ. ಆ ಎನರ್ಜಿ ನಿಮ್ಮ ಜೊತೆನೇ ಇರಬೇಕಷ್ಟೆ. ಈಗ ಒಬ್ರು ಶಿವನ ನಂಬ್ತಿರ್ತಾರೆ, ಸಡನ್ ಆಗಿ ಅವರು ವಿಷ್ಣುಗೆ ಶಿಫ್ಟ್ ಆಗ್ತಾರೆ. ವಿಷ್ಣು ಹತ್ರ ವರ್ಕ್ ಆಗಿಲ್ಲ ಅಂತ ಮತ್ತೆ ಶಿವನ ಹತ್ರ ಶಿವನ ಬರ್ತಾರೆ. ಇದು ಒಂಥರ. ಆದ್ರೆ ಕೆಲವೊಂದ್ಸರಿ ಕೆಲವರು ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೋಗ್ತಾರೆ, ಅಲ್ಲಿ ಏನೋ ಆಗತ್ತೆ ಅಂತ, ಮತ್ತೆ ಅಲ್ಲಿಂದ ವಾಪಸ್ ಹಳೆ ಧರ್ಮಕ್ಕೆ ವಾಪಸ್ ಬರ್ತಾರೆ. ಆದ್ರೆ ಈ ಜನಗಳಲ್ಲಿ ಯಾಕೆ ಇದೊಂದು ಕನ್ಫ್ಯೂಷನ್ ಇದು? ಎಲ್ಲ ಮನುಷ್ಯನ್ಗೆ ಏನು ಅಂದರೆ ಕ್ವಿಕ್ಕಾಗಿ ಬೇಕು ಅನ್ನೋದಕ್ಕೆ ಕನ್ಫ್ಯೂಷನ್ನು. ಇದನ್ನು ನಾನು ಗಮನಿಸ್ತಾ ಬಂದೆ. ತುಂಬ ಜನ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ, ರೀ ಈ ದೇವ್ರು ತುಂಬ ಸತ್ಯ ಅಂತೆ ರೀ, ಇಲ್ಲಿಗೆ ಹೋಗೋಣ ಅಂತಾರೆ. ಹಂಗಾರೆ ಆ ದೇವ್ರು ಸತ್ಯ ಅಲ್ವಾ? ಎಲ್ಲ ದೇವರು ಸತ್ಯವೇ. ಅದನ್ನು ಭಗವದ್ಗೀತೆಯಲ್ಲಿ ಕೃಷ್ಣನೂ ಹೇಳಿದ್ದಾನೆ, ಸ್ವಧರ್ಮದಲ್ಲಿ ನೀನು ಇರಲೇಬೇಕು ಅಂತ. ಅಂದರೆ ನಿಮ್ಮಮ್ಮ ನಿನಗೆ ಬೈತಿರ್ಲಿ, ಹೊಡಿತಿರ್ಲಿ, ನಿನಗೇನೋ ಅಂತಿರ್ಲಿ, ನಿಮ್ಮಮ್ಮನೇ, ಅದು ಸ್ವಧರ್ಮ. ನೀನು ಪಕ್ಕದ ಧರ್ಮಕ್ಕೆ ಹೋಗ್ತೀನಿ ಅಂತ ಹೇಳೋದು ನೀನು ಆಯ್ಕೆ ಮಾಡ್ಕೊಳ್ಳೋದೇ ತಪ್ಪು. ಸ್ವಧರ್ಮದಲ್ಲಿರೋವನೇ ಉತ್ತಮ ಅಂತ ಹೇಳೋದು. ಸೊ ಇದು ಕ್ರಿಶ್ಚಿಯಾನಿಟಿ ಅಥವಾ ಬೇರೆ ಧರ್ಮಕ್ಕೆ ಹೋಗ್ತೀವಿ ಅಂತ ಅನ್ನೋದು ನಾವೇ, ಅಂದರೆ ಅವರು ಹಿಂಸೆ ಮಾಡಿದ್ರು ಅಂತಲ್ಲ, ಅದೆಲ್ಲ ಬ್ರಿಟಿಷರ ಕಾಲದಲ್ಲಿ ಅವರೆಲ್ಲ ಹಿಂಸೆ ಮಾಡಿದ್ರು, ಮತಾಂತರ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದು ಇದೇ ಸತ್ಯ, ಅದನ್ನು ನಾವು ಸತ್ಯ ನಂಬ್ಕೊಳ್ಳೇಬೇಕು. ಅದು ಬಿಟ್ಟು ಕೆಲವರು ಈಗಿನ ಜನ ಅವರಾಗವರು ಕೂಡ ಮತಾಂತರ ಆಗಿ ಹೋಗ್ತಿದ್ದಾರೆ. ಯಾಕೆಂದರೆ ನನ್ನ ದೇವ್ರು ನನಗೆ ವರ ಕೊಡಲಿಲ್ಲ, ನಂಗೆ ಬೇರೆ ದೇವ್ರು ವರ ಕೊಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಇದೇನಂದರೆ ಅವ್ರು ಹೋದ ಆ ಸಿಚುವೇಶನ್ಗೆ ಹೋದ ಟೈಮ್ ಕರೆಕ್ಟಾಗಿ ಇವ್ರಿಗೆ ಟೈಮ್ ಬದಲಾಗ್ಬಿಟ್ಟು ಅಲ್ಲೇನೋ ಒಂದು ವರ್ಕ್ ಆಗಿದ್ರೆ, ನೋಡಿದ್ಯಾ ನನ್ನ ಟೈಮ್ ಬದಲಾಗೋಯ್ತು, ನಾನು ಇಲ್ಲಿಗೆ ಬಂದಿದ್ದಕ್ಕೆ ಅಂತ ಹೇಳ್ತಾರೆ. ಸೊ ಎಷ್ಟೋ ಜನ ಹಿಂದೂಗಳು ಬೇರೆದಕ್ಕೆ ಹೋಗಿದ್ದಾರೆ, ಬೇರೆಯವರು ಕೂಡ ಹಿಂದೂ ಧರ್ಮಕ್ಕೂ ಬಂದ್ದಾರೆ. ನೀವು ನಂಬಲ್ಲ, ತುಂಬ ಜನ ಇಸ್ಲಾಮಿಕ್ ತಾಂತ್ರಿಕ್ಸು ದೇ ಹ್ಯಾವ್ ಪ್ರಾಕ್ಟೀಸ್ಡ್ ನಮ್ಮ ಹಿಂದುತ್ವದ ತಂತ್ರಗಳನ್ನು ತುಂಬ ಪ್ರಾಕ್ಟೀಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆಂಜನೇಯನಂತೂ ತುಂಬ ಪೂಜೆ ಮಾಡ್ತಾರೆ ಅವರುಗಳು. ಆಂಜನೇಯನ ತಾಯ್ತಾನು ಹಾಕ್ಕೊಳ್ತಾರೆ, ತುಂಬ ಪೂಜೆ ಮಾಡ್ತಾರೆ. ಸೊ ಅದು ಏನು ಅಂದರೆ ನಿಮಗೆ ಇಷ್ಟ ದೇವತಾ ಬಂದಾಗ ಇದಾಗತ್ತೆ. ಒಂದು ಧರ್ಮದಿಂದ ನಿಂಗೆ ಬೇರೆ ಧರ್ಮದವ್ರನ್ನ ನೀನು ಇಷ್ಟ ದೇವತೆಗಳನ್ನಾಗಿ ತಗೊಂಡಾಗ ಅಲ್ಲಿ ಎನರ್ಜಿ ಬರುತ್ತೆ. ಬಟ್ ನೀವು ನಿಮ್ಮ ಧರ್ಮದಲ್ಲೇ ಇದ್ದುಕೊಂಡು ಕೂಡ ನೀವು ನಿಮ್ಮ ದೇವ್ರನ್ನೇ ಪೂಜೆ ಮಾಡಿದ್ರು ನಿನ್ನ ಭಕ್ತಿ ಕನೆಕ್ಟ್ ಆದಾಗ ಖಂಡಿತ ದೇವರು ಕೊಟ್ಟೆ ಕೊಡ್ತಾರೆ. ನೀ ಇದನ್ನ ಬಿಟ್ಟು ಅದಕ್ಕೆ ಹೋದೆ ಅಂತ ಅಂದ್ಬಿಟ್ಟು ಆ ಕಡೆ ದೇವರು ಆಶೀರ್ವಾದ ಮಾಡ್ತಾರೆ, ಈ ಕಡೆ ದೇವ್ರು ಕೈ ಬಿಟ್ಬಿಟ್ರು ಅಂತ ಅಲ್ಲ. ಎಲ್ಲ ದೇವ್ರ ಎನರ್ಜಿನೂ ಇಟ್ಸ್ ಆಲ್ ದ ಸೇಮ್. ಅದನ್ನು ನಾವು ಮೆಚುರಿಟಿ ಲೆವೆಲಲ್ಲಿ ತಗೋಬೇಕು. ಬಟ್ ಮದುವೆ ಆಗೋ ವಿಚಾರಕ್ಕೆ ಬಂದಾಗ ಮಾತ್ರ ಬೇರೆ ಬೇರೆ ಧರ್ಮದವ್ರು ಆದಾಗ ಏನು ಮಾಡ್ತಾರೆ, ಈ ಪದ್ಧತಿಗಳು ಮತ್ತು ಸಂಪ್ರದಾಯಗಳು ಬದಲಾಗತ್ತೆ ಅಂತ ಹಿಂಸೆ ಕೊಡೋದು, ತೊಂದರೆ ಕೊಡೋದು, ನೀನು ತಿನ್ನು ಅಂತ ಅವ್ರಿಗೆ ಮಾನವೀಯತೆ ಇಲ್ಲದೆ ಬಿಹೇವ್ ಮಾಡೋದು, ಆ ಥರದ್ದೆಲ್ಲ ಅದು ಪಕ್ಕದಿದ್ದೊಂದು ಡಿಫ್ರೆಂಟ್ ಕತೆ. ಬಟ್ ಭಕ್ತಿ ಅಂತ ಬಂದಾಗ ನೀವು ಸ್ವಧರ್ಮದಲ್ಲೇ ಇರೋದು ಉತ್ತಮ. ಈಗ ಯಾವುದೋ ಒಂದು ಮಾರಮ್ಮಂಗೆ ನೀವು ಪೂಜೆ ಮಾಡ್ತಾ ಇರ್ತೀರ, ಪಕ್ಕದಲ್ಲಿ ಚಾಮುಂಡೇಶ್ವರಿ ಇರ್ತಾಳೆ, ಪಕ್ಕದಲ್ಲಿ ಶಿವ ಇರ್ತಾನೆ. ಸೊ ನನಗೆ ಮಾರಮ್ಮ ಬೇಗ ನನಗೇನೋ ಅಮ್ಮ ಬಂದಿತ್ತು ಹೋಗಿಸ್ಬಿಟ್ಲು, ಶಿವ ಹೋಗಿಸ್ಲಿಲ್ಲ ಅಂತ ಅನ್ನೋದಲ್ಲ. ಇಲ್ಲಿ ಏನಂದರೆ ಒಂದೊಂದು ದೇವ್ರಿಗೆ ಒಂದೊಂದು ಎನರ್ಜಿ ಇರುತ್ತೆ. ಆ ಎನರ್ಜಿ ಪ್ರಕಾರ ನೀವು ಯಾವ ದೇವ್ರನ್ನ ಹೋಗಿ ಎನರ್ಜಿನ ಕನೆಕ್ಟ್ ಆಗಬೇಕು ಅನ್ನೋದಿರುತ್ತೆ. ಅದೇ ಹೇಳಿದ್ನ, ಫಾರ್ ಎಕ್ಸಾಂಪಲ್ ನಮ್ಗೆ ಯಾರಿಗೋ ಅಮ್ಮ ಬಂದಿತ್ತು, ಏನೋ ಚಿಕ್ಕ ಮಕ್ಳಿಗೇನೋ ತೊಂದರೆ ಆದರೆ ಮಾರಮ್ಮಂಗೆ ಹೋಗ್ಬಿಟ್ಟು ಮೊಸರನ್ನ ಕೊಟ್ಬಿಟ್ಟು ಅವಳನ್ನ ತಂಪು ಮಾಡ್ಬಿಟ್ಟು ಇದನ್ನ ಹೋಗ್ಸಮ್ಮ ಅಂತ ಹೇಳ್ತಾರೆ. ಅಲ್ವಾ, ಈ ಚಿಕ್ಕ ಮಕ್ಕಳಲ್ಲಿ ಚಿಕನ್ ಪಾಕ್ಸ್ ಅಂತ ಏನ್ ಚಿಕನ್ ಕರಿತೀವಿ, ಬಾಕ್ಸೇ ಆ ಮೈ ಮೇಲೆಲ್ಲ ಅಮ್ಮ ಅದದ್ದು. ಈಗ ಗಂಗಮ್ಮನ ದೇವಸ್ಥಾನಕ್ಕೂ ಹೌದು. ಮಾರಮ್ಮನ ದೇವಸ್ಥಾನಕ್ಕೂ ಅದು ಎಂತ ಮ್ಯಾಜಿಕ್ ಅಲ್ವಾ, ಹೌದು. ಅದು ಎಂತ ದೇವ್ರ ಶಕ್ತಿ. ಬೇವಿನ ಎಲೆ ಮೇಲೆ ದೇವರ ಮುಂದೆ ಮಲಗಿಸ್ತಾರೆ. ಒಂದು ಕಲ್ಲಿರತ್ತೆ, ಹ್ಮ್ ಆ ಕಲ್ ಮಧ್ಯೆ ಒಂದ್ ಸ್ವಲ್ಪ ಇದಿರ್ತಾರೆ, ಅದ್ರೊಳಗೆ ಮೊಸರು ಹಾಕೋದು, ಹೌದು, ಬೇವಿನ ಸೊಪ್ಪಲ್ಲಿ ದೇವ್ರಿಗೆ ಇದ್ ಕಟ್ಟಿರ್ತಾರೆ. ಕಟ್ಟಿರ್ತಾರೆ. ದೇವಸ್ಥಾನಕ್ಕೆ ಹೋಗಿ ಒಂದೆರಡು ರೌಂಡ್ ನಮಸ್ಕಾರ ಹಾಕೊಂಡು ಆ ಬೇವಿನ ಸೊಪ್ಪೇನೋ ಹಚ್ಕೊಂಡ್ರೆ ಮ್ಯಾಜಿಕ್ ಆಗಿ ಹೋಗುತ್ತಲ್ಲ ಹೌದು. ಅಪ್ಪಾಜಿ. ಹ್ಮ್ ನಿಮಗೆ ಸೈನ್ಸ್ ವರ್ಕ್ ಆಗತ್ತೆ, ಭಗವಂತ ದೇವಿ ನಿಮಗೆ ಅನುಗ್ರಹಿಸ್ತಾಳೆ. ಸೈಂಟಿಫಿಕಲಿ ಆಮೇಲೆ ಸುಮ್ಮನೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಷ್ಟೇ, ಬೇವಿನ ಸೊಪ್ಪಲ್ಲಿ ಇದಿತ್ತು ನಿನಗೆ ಹಿಂಗೆ ಹೋಯ್ತು ಅಂತ. ಅದೇ ಭಕ್ತಿನಲ್ಲಿ ನಿನಗೆ ಅಲ್ಲಿ ತನಕ ಅವಳೇ ಕರೆಸ್ಕೊಂಡ್ಲು, ಮಾರಮ್ಮ ಅವಳೇ ಕರೆಸ್ಕೊಂಡು ಅವಳೇ ಮೊಸರನ್ನ ನೈವೇದ್ಯಕ್ಕೆ ಇಡಿಸ್ಕೊಂಡು ಅವಳೆಲ್ಲವನ್ನು ಮಾಡಿಸ್ತಾಳೆ. ಈಗ ನನಗೂ ಚಿಕ್ಕ ವಯಸ್ಸಲ್ಲಿ ಬಂತು, ಎಲ್ಲ ಮಕ್ಳಿಗೂ ಎಷ್ಟು ತುಂಬ ಚೆನ್ನಾಗಿ ಹೋಗಿಸ್ತಾರೆ ಅಂತ ಹೇಳಿದ್ರೆ, ಆ ಥರ ನಿಮಗೆ ಹಂಗಂತ ನಂಗೆ ಶಿವ ವರ ಕೊಡಲಿಲ್ಲ, ನನಗೆ ಶಿವ ಇಷ್ಟ ಇಲ್ಲ, ನಾನು ಮಾರಮ್ಮನ ಮಾತ್ರ ಮಾಡ್ತೀನಿ ಅನ್ನೋದಕ್ಕಾಗಲ್ಲ. ನಿಮ್ಮ ಜೀವನದಲ್ಲಿ ಆಯಾ ಪರಿಸ್ಥಿತಿಯಲ್ಲಿ ಯಾವ್ಯಾವ ದೇವರು
ಏನೇನೇನು ವರ ಕೊಡ್ತಾರೋ ಅದನ್ನು ನಂಬ್ಕೋಬೇಕು. ಹಾಗಂತ ಪಕ್ಕದವ್ರು ಬೇರೆ ದೇವ್ರನ್ನ ಪೂಜೆ ಮಾಡ್ತಿದ್ರೆ ಅವ್ರನ್ನ ಹೀಯಾಳ್ಸೋದು, ನನ್ನ ದೇವ್ರಪ್ಪ ನಮ್ಮ ಆಂಜನೇಯ ಎಲ್ಲಾನು ಮಾಡಿಸ್ಬಿಡ್ತಾನಪ್ಪ, ನಿಮ್ಮ ದೇವ್ರ ಏನು ಮಹಾ ಕೊಡ್ತಾನೆ, ಹಂಗೆಲ್ಲ ಬಿಹೇವ್ ಮಾಡ್ಕೊಡುದು. ಎಲ್ಲ ದೇವ್ರಿಗೂ ಎಲ್ಲ ತಮ್ಮದೇ ಆದ ದೊಡ್ಡ ಕೊನೆಗೆ ಶಕ್ತಿ ಎಲ್ಲ ತಾಕತ್ತು ಇದೆ. ಎಲ್ಲ ಆಗಿ ಸೌಮ್ಯವಾಗಿರೋಂಥ ಲಕ್ಷ್ಮಿ ನಿಮ್ಮ ಜೊತೆಲಿ ಇರಲಿಲ್ಲ ಅಂದರೆ ಒದ್ದಾಡೋಗ್ತೀರ ಲೈಫಲ್ಲಿ. ಬರೀ ಅಲ್ವಾ? ನನಗೆ ಪವರ್ಫುಲ್ ದೇವ್ರೇ ಕಾಳಿ ನನ್ನ ಬೇಕು ಜೊತೆ, ಅಂತ. ಕಾಳಿ ಬೇಕು ಒಂದೇ ಅಂತಲ್ಲ, ಲಕ್ಷ್ಮಿ ಇಲ್ಲ ಅಂತಂದ್ರೂ ಒದ್ದಾಡೋಗ್ತೀವಿ, ಸರಸ್ವತಿ ಸ್ವತಿ ಇಲ್ಲ ಇಲ್ಲ ಅಂದ್ರೂ ಅಂದ್ರೂ ಒದ್ದಾಡೋಗ್ತೀವಿ ನಾವು, ಗಣೇಶನ ಪೆದ್ರಾಗೋಗ್ತೀವಿ. ಅನುಗ್ರಹ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಮುಗೀತು. ಎಲ್ಲ ನಿಮ್ ಎಲ್ಲದಕ್ಕೂ ಕೆಲ್ಸಾನೇ ಅಡಚಣೆನೇ ಆಗಿಲ್ಲ ಆಗೋದು. ಅಷ್ಟೇ. ಸೊ ಎಲ್ಲ ದೇವ್ರ ಎನರ್ಜಿನೂ ಬೇಕು. ಹಾಗಂತ ಮತಾಂತರ ಆಗೋದು ತಪ್ಪು. ಆ್ಯಕ್ಚುಲಿ ನಿಮ್ಮಿದ್ರಲ್ಲೇನೆ ಬೇಕಾದಷ್ಟು ಎನರ್ಜಿಗಳು, ಬೇಕಾದಷ್ಟು ದೇವತೆಗಳು ಇರೋದ್ರಿಂದ ಆಯಾ ಧರ್ಮನ ಗೌರವಿಸಿ, ಅವ್ರವ್ರು ಅಲ್ಲಲ್ಲೇ ಇರಕ್ ಬಿಡಿ. ನೀವು ಇನ್ನೊಬ್ರಿಗೆ ಹಿಂಸೆ ಮಾಡಬೇಡಿ, ನೀವು ಇನ್ನೊಂದಕ್ಕೆ ಹೋಗ್ಬಿಡಿ. ಆಸ್ ಯೂಶುವಲ್ ಅದ್ಭುತವಾದಂಥ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್. ಈಗ ರುದ್ರಾಕ್ಷ ಬಗ್ಗೆ, ಕರುಂಗಲಿ ಮಾಲಾ ಬಗ್ಗೆ ಎಲ್ಲ ತುಂಬ ಜನಕ್ಕೆ ಅದೊಂಥರ ಹಾಕಬೇಕು ಹಾಕಬಾರ್ದು ಹತ್ತಾರು ಕನ್ಫ್ಯೂಷನ್ಗಳನ್ನ ನೀಟಾಗಿ ಬಗೆಹರಿಸ್ಕೊಟ್ರಿ. ಥ್ಯಾಂಕ್ ಯು. ಮೈ ಪ್ಲೆಷರ್. ಸೋ ಕೈಂಡ್ ಆಫ್ ಯು.